ಹಾಗಾಗಿ ದಯಮಾಡಿ ಕರೆಗೆ ಬರ್ಬೇಕಣ್ಣ, ಬೇಗ ಬನ್ನಿ. ಬಹಳಷ್ಟು ಹೆಸರುವಾಸಿ ಕ್ಯಾಂಟೀನ್ ಭಗವತಿ ಕ್ಯಾಂಟೀನ್. ದಯವಿಟ್ಟು ಹಲೋ ಗೋಪಿ ಅಣ್ಣ, ನಿಮ್ಗಾಗಿ ಕಾಯ್ತಾ ಇದ್ದಾರೆ ಇಲ್ಲಿ. ಗೋಪಿ ಅಣ್ಣ ಎಲ್ಲಿದ್ರು ಬರಬೇಕು. ಶ್ರೀ ಸ್ವಾಮಿಧಾಮ ಕುಂಬಾಶಿ ಅವರು ಅಣ್ಣ ಬರಬೇಕು. ಜೂನಿಯರ್ ಸೆಮಿಫೈನಲ್ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಸೂರ್ಯಕರೆಗೆ, ದಿವಂಗತ ಬಾಬಣ್ಣ ನಾಯಕ್ ಕೊಕ್ಕರಣಬಡ್ಡ ಚಂದ್ರಕರೆ. ಸಬ್ ಜೂನಿಯರ್ನ ಎಲ್ಲ 4 ಸಾಲಿನ ಕೋಣಗಳು ಬರಬೇಕು ಬೇಗ. ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ ಬನ್ನಿ ಅಣ್ಣ ಸೂರ್ಯಕರೆಗೆ. ವರಶ್ರೀ ವಾದಿರಾಜ್ ಹಾಲಾಡಿ ಚಂದ್ರಕರೆಗೆ. ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ ಸೂರ್ಯಕರೆಗೆ. ಆಸಿಕಾನ್ ಜೋಗನಮನೆ ಭಟ್ಕಳ ಚಂದ್ರಕರೆಗೆ. ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ ಚಂದ್ರಕರೆಗೆ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಸೂರ್ಯಕರೆಗೆ. ಸ್ವಾಮಿಧಾಮ ಕುಂಬಾಶಿ ಒಳಕಟ್ಟು ಚಂದ್ರಕರೆಗೆ. ನಡೂರು ಕಂಡಿಕಿ ಸ್ವಸ್ತಿ ಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಅವರ ಕೋಣಗಳು ಸೂರ್ಯಕರೆಗೆ. ದಯಮಾಡಿ 8 ಜೊತೆ ಕೋಣಗಳು ಆದಷ್ಟು ಬೇಗ ಬರ್ಬೇಕಣ್ಣ, ಕರೆಗೆ ಬರಬೇಕು. ಬನ್ನಿ ಆದಷ್ಟು ಬೇಗ ಬರಬೇಕು, ಸಾಕಷ್ಟು ಸ್ಪರ್ಧೆ ಬಾಕಿ ಇದೆ. ಅಣ್ಣ ದಯವಿಟ್ಟು ಬರೋಡು. ಸಬ್ ಜೂನಿಯರ್ ಕ್ವಾರ್ಟರ್ ಫೈನಲ್
ದಯವಿಟ್ಟು 4 ಸಾಲಿನ ಎಲ್ಲ ಕೋಣಗಳು ಬರ್ಬೇಕಣ್ಣ. ದಯವಿಟ್ಟು ಸಹಕಾರವನ್ನು ಕೊಡಬೇಕು ಸಬ್ ಜೂನಿಯರ್ ಕ್ವಾರ್ಟರ್ ಫೈನಲ್ಗಾಗಿ. ದಯವಿಟ್ಟು ಬರ್ಬೇಕಲ್ಲಿ. ಶ್ರೀ ಸ್ಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ, ವರಶ್ರೀ ವಾದಿರಾಜ್ ಹಾಲಾಡಿ. 4ನೇ ಸಾಲಿಗಾಗಿ 2ನೇ ಸಾಲು ನಾಗಜಟ್ಟಿಕೇಶ್ವರ ಕರಿಕಲ್ಲು ಭಟ್ಕಳ, ಆಸಿಕಾನ್ ಜೋಗನಮನೆ ಭಟ್ಕಳ. 3ನೇ ಸಾಲು ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ ಬನ್ನಾಡಿ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನು. 1ನೇ ಸಾಲು ಸ್ವಾಮಿಧಾಮ ಕುಂಬಾಶಿ ಹೊಳೆಕೊಟ್ಟು, ನಡೂರು ಕಂಡಿಕೆ ಸ್ವಸ್ತಿ ಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಅವರು. ಅಣ್ಣ ಸ್ವಾಮಿ ಸ್ತಂಭದವರು ಮತ್ತು ನಾಡೂರು ಖಂಡಿಕದವರು ಬನ್ನಿ ಬನ್ನಿ ಬನ್ನಿ.
ಹಲೋ ಹಲೋ ಹಲೋ
ಕಂದವರದವರು ತಯಾರಾಗಿರ್ಬೇಕು. 3ನೇ ಸಾಲಿಗೆ ಶ್ರೀ ಸ್ವಾಮಿಧಾಮ ಬನ್ನಾಡಿ ಅವರು. 4ನೇ ಸಾಲು ದುರ್ಗಾ ಫ್ರೆಂಡ್ಸ್ ನಾಡೂರು ಖಂಡಿಕೆದವರು ತಯಾರಾಗಿರ್ಬೇಕಣ್ಣ. ಹಲೋ, ಹಲೋ, ಹಲೋ ಯಶವಂತಣ್ಣ, ಹಲೋ. ಬೋ ಬೋ ಸಾಲ ಚೀಟಿ ಉಂಚೆ ಕಡಪಡಲಿಯಾ? ಕಡಪಡು ಕಡಪಡು. ಸರಿ.
ಸಬ್ ಜೂನಿಯರ್ ವಿಭಾಗದ ನಾಲ್ಕು ಜೊತೆ 8 ಜೊತೆ ಕೋಣಗಳು 4 ಸಾಲುಗಾಗಿ ನಾಗಜಟ್ಟಿಗೇಶ್ವರ ಆಸಿಕಾನ, 2ನೇ ಸಾಲು ವಾದಿರಾಜ್ ಹಾಲಾಡಿ ಉಳ್ಳೂರು ಕಂದಾವರ, 3ನೇ ಸಾಲು ಸ್ವಾಮಿಧಾಮ ಬನ್ನಾಡಿ, 4ನೇ ಸಾಲು ದುರ್ಗಾ ಫ್ರೆಂಡ್ಸ್ ನಡೂರು ಕಂಡಿಕೆ. 8 ಜೊತೆ ಕೋಣಗಳು ಅಲ್ಲಿ ಕರೆಗೆ ತೆರಳಬೇಕು. ಜೂನಿಯರ್ ಸೆಮಿಫೈನಲ್ 1ನೇ ಸಾಲು ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಮಂಜು ಪೂಜಾರಿ ಮಯ್ಯಾಣಿ ಪಿಣ್ಕಿ ಮನೆ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಸೂರ್ಯಕರೆ, ಮಂಜು ಪೂಜಾರಿ ಮಯ್ಯಾಣಿ ಪಿಣ್ಕಿ ಮನೆ ಚಂದ್ರಕರೆ. ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ ಚಂದ್ರಕರೆ, ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು ಸೂರ್ಯಕರೆ. ದಯವಿಟ್ಟು ಎಲ್ಲ ಕೋಣಗಳ ಮಾಲಕರು ತಮ್ಮ ಕೋಣಗಳೊಂದಿಗೆ ಕರೆಗೆ ಬರಬೇಕು. ಹಲೋ ಹಲೋ ಸಬ್ ಜೂನಿಯರ್ ಓ ನಾಗಜಟ್ಟಿಗೇಶ್ವರಲ್ಲ ಆಸಿಕಾನ್ ಆಸಿಕಾನ್ ಅವರು ಕರೆಗೆ ಬರಬೇಕು. ಕೂಡಲೇ ಆ ಕರೆಗೆ ಹೋಗಬೇಕಣ್ಣ. ಅದರ ನಂತರ ವಾದಿರಾಜ್ ಹಾಲಾಡಿ ಅವರು ಉಳ್ಳೂರು ಕಂದವರದವರು. ಸ್ವಾಮಿಧಾಮಲ ಬನ್ನಾಡಿ, ದುರ್ಗಾ ಫ್ರೆಂಡ್ಸ್ ನಡೂರು ಕಂಡಿಕೆ. ಕೂಡ್ಲೆ ಬರೋಡು. ಹಲೋ ಸಬ್ ಜೂನಿಯರ್ ಸಾಲ್ ನಾಗಜಟ್ಟೀಶ್ವರ ಆಸಿಕಲ್ಲ ಬರ್ಬೇಕಣ್ಣ ಬೇಗ. ಆಸಿಕಾಂದವ್ರು ಬಂದಿದ್ದಾರೆ, ನಾಗಜೇಶಿಗೆ ಬರಬೇಕು. ಕೋಣಗಳ ಯಜಮಾನರು ಸಹಕಾರ ಕೊಡ್ಬೇಕಣ್ಣ. ಕೂಡಲೇ ಆ ಕರೆಗೆ ಹೋಗ್ಬೇಕು ದಯವಿಟ್ಟು. ಮುಂದಿನ ತಯಾರಿಯಾಗಿ ವಾದಿರಾಜ ಹಾಲಾಡಿ ಉಳ್ಳೂರು ಕಂದಾವರ. ವಾದಿರಾಜ ಹಾಲಾಡಿ ಉಳ್ಳೂರು ಕಂದಾವರ ಗೇಟ್ನಲ್ಲಿ ಬರಬೇಕು. ಅಣ್ಣ ನಾಗಜಟ್ಟಿಗೇಶ್ವರ ಆಸಿಕಾಂದವರು ಕರೆಯಿದ್ದಾರೆ. ಜೂನಿಯರ್ ಸೆಮಿಫೈನಲ್ಗಾಗಿ ಕರೆ ನಿರ್ಣಯಕ್ಕಾಗಿ ಕರಿತಾ ಇದ್ದೇವೆ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್, ಕೊಂಚ ಬದಲಾವಣೆ ಇದೆ. ಮಂಜು ಪೂಜಾರಿ ಮಯ್ಯಾಡಿ ಪಿಣಿಕೆ ಮನೆ, ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ, ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು. ಕರೆ ನಿರ್ಣಯ ಮಾಡಲಿಕ್ಕೆ ನಿರ್ಣಾಯಕರ ಕೊಠಡಿ ಹತ್ರ ಬನ್ನಿ. 4 ಜೊತೆ ಕೋಣಗಳ ಮಾಲಕರು.
ಅಣ್ಣ ಜಟ್ಟಿಗೇಶ್ವರ ಬರ್ಬೇಕು. ಅಣ್ಣ ಶಂಕರ್ ನಾಗೂರ್ ಅವರು ಈ ಕಡೆ ಬರಬೇಕು. ನಾಗಜಟೀಶ್ವರ ಕರಿಕಲ್ಲು ಭಟ್ಕಳ ಸೂರ್ಯಕರೆಯಲ್ಲಿ, ಆಸಿಕಾನ್ ಜೋಗನಮನೆ ಭಟ್ಕಳ ಚಂದ್ರಕರೆಯಲ್ಲಿ. ಇದರ ಮುಂದಿನ ತಯಾರಿಗಾಗಿ ವಾದಿರಾಜ ಹಾಲಾಡಿ ಉಳ್ಳೂರು ಕಂದವರ. ಯಶವಂತ್ ಕಟ್ಪಾಡಿ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡ್ಕೊಳ್ತಾ ಇದ್ದೇವೆ. ತಮ್ಮನ್ನ ಪ್ರೀತಿಯಿಂದ ಗೌರವ ಸ್ಮರಣಿಕೆಯನ್ನು ನೀಡಿ ತಮ್ಮನ್ನ ಅಭಿವಂದಿಸಿಕೊಳ್ಳುವವರಿದ್ದೇವೆ. ಸರ್, ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ಆ ಭಾಗದಲ್ಲಿ ವಿಕ್ರಮ್ ಪೂಜಾರಿ ಅವರು ಗೌರವ ಸ್ಮರಣಿಕೆಯನ್ನ ಯಶವಂತ ಇವರಿಗೆ ನೀಡಬೇಕಾಗಿ ಪ್ರೀತಿಪೂರ್ವಕವಾಗಿ ಕೋರಿಕೊಂಡಿದ್ದೇವೆ. ಕಂಬಳದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದವರು ಆ ಭಾಗದ ಎಲ್ಲ ಕಂಬಳದಲ್ಲಿ ಭಾಗವಹಿಸಿ ಹಲವಾರು ಬಹುಮಾನವನ್ನು ಪಡೆದವರು ಕೂಡ. ಕಂತಿಗೆ ಅಣ್ಣ ಜಟ್ಟಿಗೇಶ್ವರ ಕಂತಿ ಬರಬೇಕು. ಶ್ರೀದುರ್ಗ ಕೂಡ್ಲಿ ಬಾರ್ಕೂರ್ ಅವರು ದಯವಿಟ್ಟು ಕರೆ ನಿರ್ಣಯಕ್ಕಾಗಿ ಬನ್ನಿ. ಸೆನ್ಸರ್ ಓಕೆ. ನಾಗಜಟೀಶ್ವರ ಕರಿಕಲ್ಲು ಭಟ್ಕಳ ಸೂರ್ಯಕರೆಯಲ್ಲಿ, ಆಸಿಕಾನ್ ಜೋಗನಮನೆ ಭಟ್ಕಳ ಚಂದ್ರಕರೆಯಲ್ಲಿ. ಮುಂದಿನ ವರಶ್ರೀ ವಾದಿರಾಜ ಹಾಲಾಡಿ ಉಳ್ಳೂರು ಕಂದವರ, ಸ್ವಾಮಿಧಾಮ ಬನ್ನಾಡಿ, ದುರ್ಗಾ ಫ್ರೆಂಡ್ಸ್ ನಡೂರು ಕಂಟಿಕೆ. ಅಂದ್ರೆ ಎಲ್ಲರೂ ಗೇಟಲ್ಲಿ ಬರಬೇಕು. ಕೂಡ್ಲಿ ಬಾರ್ಕೂರ್ ಅವರು ದಯವಿಟ್ಟು ಕರೆ ನಿರ್ಣಯಕ್ಕೆ ಬನ್ನಿ. ದಯವಿಟ್ಟು ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರ್ ಅವರು ದಯವಿಟ್ಟು ಕರೆ ನಿರ್ಣಯಕ್ಕಾಗಿ ಬನ್ನಿ. ತಂಡದ ಸದಸ್ಯರು ಯಾರಾದರೂ ಆಗ್ಬಹುದು.
ಎತ್ತನ್ಲೆ ಎತ್ತನ್ಲೆ. ಅಣ್ಣ ಮುಂದಿನ ಸಾಲನವರು ಕರೆಗೆ ಬರಬೇಕು. ಕೂಡ್ಲಿ ಬಾರ್ಕೂರ್ ಅವರು ಬರ್ಲಿಲ್ಲ ಇಲ್ಲಿ. ಉಳ್ಳೂರು ವಡ್ಡಾಪಿ ಕೊಕ್ಕರ್ಣೆ ಅವರಿದ್ದಾರೆ. ಅಣ್ಣ ಕರೆ ಬಲೆ 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 ಬಲೆ. ಹಲೋ, ಕರೆ ನಿರ್ಣಯ ಮಾಡಲಿಕ್ಕೆ ಬರ್ತಾ ಇಲ್ಲ ಕೂಡ್ಲಿ ಬಾರ್ಕೂರ್ ಅವರು. ಇಲ್ಲಿ ಕೊಕ್ಕರ್ಣೆ ವಡ್ಡಾಪಿ ಬಾಬಣ್ಣ ನಾಯ್ಕರ ಕಡೆಯವರಿದ್ದಾರೆ. ಚೀಟಿ ಕರೆ ನಿರ್ಣಯ ಮಾಡ್ತೇವೆ. ಕೂಡ್ಲಿ ಬಾರ್ಕೂರ್ ಅವರು. ಮಂದಾರ್ತಿ ಭರತ್ ಈ ಕಡೆ ಬರಬೇಕು. ಕರೆ ನಿರ್ಣಯ ಮಾಡ್ತಾ ಇದ್ದೇವೆ ಇಲ್ಲಿ. ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಾಪಿ ಸೂರ್ಯಕರೆ, ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು ಚಂದ್ರಕರೆ. ಮುಟ್ಟೇರೆ ನಾಗಜಟ್ಟಿ ಕರಿಗಳು ಬಡ್ಕೊಂಡು ಸೂರ್ಯಕಾರೆ, ಆಸಿಖಾನ್ ಜೋಗನವನ್ನೇ ಬಡ್ತಾರೆ ಚಂದ್ರಕಾರೆ. ಚಂದ್ರಕರೆತ್ತ ಚಂದ್ರಕರೆತ್ತ ಆಸಿಖಾನ್ ಜೋಗನಮನೆ ಭಟ್ಕಳ. ಚಂದ್ರಕರೆತ್ತ ಆಸಿಖಾನ್ ಜೋಗನಮನೆ ಭಟ್ಕಳ 10.18. ಅಣ್ಣ ವಾದಿರಾಜ ಮತ್ತೆ ಉಳ್ಳೂರು ಕಂದವರ ಮತ್ತಾರ ವಾದಿರಾಜ್ ಹಾಲಾಡಿ ಉಳ್ಳೂರು ಕಂದಾವರ. ಶ್ರೀಸ್ಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ ಸೂರ್ಯಕರೆಯಲ್ಲಿ, ವರಶ್ರೀ ವಾದಿರಾಜ ಹಾಲಾಡಿ ಚಂದ್ರಕರೆಯಲ್ಲಿ. ಮುಂದಿನ ಹಲೋ, ಓ ಮುಂದಿನ ಸಾಲೆಗಾಗಿ ಸ್ವಾಮಿನಾಮ ಕುಂಬಾಶಿ ಒಳೆಕಟ್ಟು ನಡೂರು ಕಂಡಿಕೆ. ಬನ್ನಾಡಿ ಬನ್ನಾಡಿ ಸ್ವಾಮಿನಾಮ ಬನ್ನಾಡಿ ಬನ್ನಾಡಿ. ದುರ್ಗಾ ಫ್ರೆಂಡ್ಸ್ ನಡೂರು ಕಂಡಿಕೆ. ಸರಿ 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 ಸರಿ. ನಾಳೆ ಸಾಲ ಅಣ್ಣ ದುರ್ಗಾ ಫ್ರೆಂಡ್ಸ್ ಮತ್ತೆ ನಡೂರು ಕಂಡಿಕೆ ಬರಬೇಕು.
ಸಬ್ ಜೂನಿಯರ್ ಸಾಲದ ಬೆರಿತ ಸಾಲವು ಯಶವಂತರೇ ಸಬ್ ಜೂನಿಯರ್ ಸಾಲ ಮುಂದಿನ ಸಾಲಲ್ಲಿ ಹಾಗ ಸೀನಿಯರ್ ಅಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಬೈಂದೂರು ಸೊಸೈಟಿ ವೆಂಕಟ ಪೂಜಾರಿ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಅವರು ಹಾಗೂ ಕೋಟ ಪಡುಕೆರೆ ದಿವಂಗತ ಶೀನ ಪೂಜಾರಿ ಅವರು ಎರಡನೇ ಸಾಲು ಹಗ್ಗ ಹಿರಿಯ ವಿಭಾಗ ಸೆಮಿಫೈನಲ್. ಅಣ್ಣ ಮುಂದಿನ ಸಾಲಲ್ಲಿ ದುರ್ಗಾ ಫ್ರೆಂಡ್ಸ್ ಮತ್ತೆ ನಡೂರು ಖಂಡಿಕೆ. ಅರವಿಂದ್ ಕೊಡೇರಿ ಎಲ್ಲಿದ್ರು ಕೂಡ ನಿರ್ಣಾಯಕರ ಕೊಠಡಿಗೆ ಬರಬೇಕು. ಅರವಿಂದ್ ಗಜ್ಞಾರ್ ಮನೆ ಕೊಡೇರಿ. ಜೂರು ಗಟ್ಟಿ ಮಲ್ಪೋಡು, ಜೂರು ಗಟ್ಟಿ ಮಲ್ಪೋಡು. ಉಂತೋಡು ಉಂತೋಡು ಜೂರು ಗಟ್ಟಿ ಮಾಡ್ಬೇಕಣ್ಣ. ಅಣ್ಣ ಮುಂದಿನ ಸಾಲಿಗಾಗಿ ದುರ್ಗಾ ಫ್ರೆಂಡ್ಸ್ ಮತ್ತೆ ನಡೂರು ಖಂಡಿಕೆ. ಜೂರು ಗಟ್ಟಿ ಮಲ್ತಾನೆ ಅಣ್ಣ. ಬರ್ತಾನೆ 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 ಅಣ್ಣ. ಉಂತೋಡು ಗಟ್ಟಿ ಮಲ್ಪಲ ಒಂಚೂರು ಅಣ್ಣ. ಬೆರಿತ ಸಾಲದ ಕರೆ ಬರ್ಬಿಡು ಅಣ್ಣ. ಮುಂದಿನ ಸಾಲಿಗಾಗಿ ಕರೆಗೆ ಬರಬೇಕು. ನಡೂರು ಖಂಡಿಕೆ ದುರ್ಗಾ ಫ್ರೆಂಡ್ಸ್. ಗಟ್ಟಿ ಮಾಲ್ಕೊಂಡು ನೋಡ್ರ ಚೂರು. ವಾದಿರಾಜ್ ಹಾಲಾಡಿ ಉಳ್ಳೂರು ಕಂದಾವರ. ಸೂರ್ಯಕೆರೆಯಲ್ಲಿ ವಾದಿರಾಜ ಹಾಲಾಡಿ ಅವರು, ಚಂದ್ರಕೆರೆಯಲ್ಲಿ ಉಳ್ಳೂರು ಕಂದಾವರ. ಲೆತ್ತಲ್ಲ ಎತ್ತಲ್ಲ ಅಣ್ಣ. ಅಣ್ಣ ಗಂತಿ ತಗೊಳ್ಳಿ ಅಣ್ಣ. ಸೂರ್ಯಕರೆಯಲ್ಲಿ ವರಶ್ರೀ ವಾದಿರಾಜ್ ಹಾಲಾಡಿಯವರ ಕೋಣಗಳು, ಚಂದ್ರಕರೆಯಲ್ಲಿ ಆರ್ವಿಕಾ ಪ್ರದೀಪ ಉಳ್ಳೂರು ಕಂದಾವರ ಇವರ ಕೋಣಗಳು.
ಅಣ್ಣ ಒಂತೋಟ ಒಂಚೂರು ಗಟ್ಟಿ ಮಲ್ಪ ಅಣ್ಣ ಅಣ್ಣ ಒಂಚೂರು ಗಟ್ಟಿ ಮಾಡ್ಬೇಕಣ್ಣ ಒಂಚೂರು ಗಟ್ಟಿ ಮಾಡ್ಬೇಕು ಬರ್ತಾಂಡು ಒಂಚೂರು ಗಟ್ಟಿ ಮಾಡ್ಬೇಡ ಅಣ್ಣ ಒಂಚೂರು ಗಟ್ಟಿ ಮಾಡಬೇಕು ವನಶ್ರೀ ವಾದಿರಾಜ ಹಾಲಾಡಿ ಸೂರ್ಯ ಕರೆಕ್ಟ್. ಆರ್ವಿಕಾ ಪ್ರದೀಪ ಉಳ್ಳೂರು ಕಂದಾವರ ಚಂದ್ರ ಕರೆಕ್ಟ್. ಸೂರ್ಯ ಕರೆಕ್ಟ 10.29. ಸೂರ್ಯ ಕರೆಕ್ಟ ವರಶ್ರೀ ವಾದಿರಾಜ್ ಹಾಲಾಡಿ. ಅಣ್ಣ ಮುಂದಿನ ಸಾಲಿಗಾಗಿ ದುರ್ಗಾ ಫ್ರೆಂಡ್ಸ್ ಆಗುತ್ತು ನಡೂರು ಗಂಡಿಗೆ ಅಣ್ಣ ಕರೆಗೆ ಬರಬೇಕು ಅಣ್ಣ ಗೇಟ್ ಹತ್ರ ಯಾರಿಲ್ಲ ಬರಬೇಕು ನಡೂರು ಗಂಡಿಗೆ ಯಾರು ಬಂದಿದ್ದಾರೆ ಉಳ್ಳೂರು ದುರ್ಗಾ ಫ್ರೆಂಡ್ಸ್ ಅವರು ಬರಬೇಕು 10:32. ಬಹಳಷ್ಟು ಪೈಪೋಟಿ ಇದೆ ಸೆಮಿಫೈನಲ್ನಲ್ಲಿ. ಎಲ್ಲ ಬಲಿಷ್ಠ ಕೋಣಗಳು, ವೇಗವಾಗಿ ಓಡಬಲ್ಲಂಥ ಕೋಣಗಳು. ಫೈನಲಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಬಹಳಷ್ಟು ನ್ಯಾರೋ ಮಾರ್ಜಿನ್ನಲ್ಲಿ ಉಳ್ಳೂರು ಕಂದಾವರ ಮತ್ತು ವರಶ್ರೀ ವಾದಿರಾಜ್ ಹಾಲಾಡಿಯವರ ಕೋಣಗಳು. ಓಟಗಾರರ ಸಮಸ್ಯೆಯಿಂದ 4ನೇ ಸಾಲನ್ನು ಈಗ ಬರ್ತಾ ಇದೆ ದುರ್ಗಾ ಫ್ರೆಂಡ್ಸ್ ಮತ್ತೆ ನಡೂರು ಖಂಡಿಕೆ. ಸೂರ್ಯಕರೆಯಲ್ಲಿ ದುರ್ಗಾ ಫ್ರೆಂಡ್ಸ್ಗಳು, ಚಂದ್ರಕರೆಯಲ್ಲಿ ನಡೂರು ಖಂಡಿಕೆ. ಅಣ್ಣ ಬಲ್ಪಗರ್ಲೆ ಅಣ್ಣ ಹಾಗೆ ಕೊಡಿ ಅಣ್ಣ. ಸೂರ್ಯಕರೆಯವರು ಬನ್ನಿ ಬಲೆ 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 ಗಂತು ಬಲೆ ಅಣ್ಣ. ಜೂನಿಯರ್ನ ಸಾಲಿನ ಬೆನ್ನಿಗೆ ಸೀನಿಯರ್. ಗಿರಿಜಾ ರೋಡ್ಲೆಸ್ ಗಾಡಿ ಕೂಸ ಪೂಜಾರಿ ಬಿ ಕೋಣಗಳು, ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಕೋಣಗಳು. ಇದೀಗ ಸಬ್ ಜೂನಿಯರ್ ವಿಭಾಗದ ಕ್ವಾರ್ಟರ್ ಫೈನಲ್. ಹಲೋ, ಜೂನಿಯರ್ ಸೆಮಿಫೈನಲ್ ಆದ್ಮೇಲೆ ಅಲ್ವಾ ಸೀನಿಯರ್ ಹಗ್ಗ? ಸಬ್ ಜೂನಿಯರ್ ಆಗ್ತಾ ಇದೆ ಕ್ವಾರ್ಟರ್ ಫೈನಲ್. ಸಬ್ ಜೂನಿಯರ್ ಎಷ್ಟು? ಜೂನಿಯರ್ 2 ಸಾಲಿದೆ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕ ಸೂರ್ಯಕರೆಗೆ, ಮಂಜು ಪೂಜಾರಿ ಮುಯ್ಯಾಣಿ ಪಿಣ್ಕಿ ಮನೆ ಚಂದ್ರಕರೆಗೆ, ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ ಸೂರ್ಯಕರೆಗೆ, ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು ಚಂದ್ರಕರೆಗೆ. ತದನಂತರ ಹಗ್ಗ ಹಿರಿಯ ವಿಭಾಗದ ಸೆಮಿಫೈನಲ್. ಅಲ್ಲಿ ಓಡಿಸುವವರು ಒಬ್ಬರೇ ಆಗಿದ್ದಾರೆ. ಹೌದಾ? ಬದಲಾವಣೆ ಮಾಡಬೇಕಾ? ಮಾಡ್ಬೇಕಾಗ್ತದೆ. ಸರಿ, ಇಲ್ಲಿ ಜೂನಿಯರ್ ಲೀಸ್ಟ್ ಒಂದು ಬರಲಿಲ್ಲ ಈ ಕಡೆ. ಸರಿ ಕಳಿಸ್ತೇವೆ. ಸರಿ. ಹಗ್ಗ ಹಿರಿಯ ವಿಭಾಗದಲ್ಲಿ ಸೆಮಿಫೈನಲ್. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಅವರ ಬಿ ಕೋಣಗಳಿಗೆ, ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು. 2ನೇ ಸಾಲು ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಅವರ ಎ ಕೋಣಗಳಿಗೆ, ಕೋಟ ಮಣೂರು ಪುಡುಕೆರೆ ದಿವಂಗತ ಶೀನ ಪೂಜಾರಿ ಅವರ ಕೋಣಗಳು. ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ಕಂಚಿಕಾನ್ ಸೂರ್ಯಕರೆಯಲ್ಲಿ, ನಡೂರು ಖಂಡಿಕೆ ಚಂದ್ರಕರೆಯಲ್ಲಿ.
ಅಣ್ಣ ಇದ್ರ ಮುಂದಿನ ಸಾಲಿನವರು ಕರೆಗೆ ಬರಬೇಕು. ಸ್ವಾಮಿ ಧಾಮದವರು, ಬನ್ನಾಡಿಯವರು. ಉಂತಲೆ ಅಣ್ಣ ಒಂಚೂರು ಗಟ್ಟಿ ಬರ್ತಲ್ಲೇ. ನಡುರು ಖಂಡಿಕೆಯವರು ಚಂದ್ರಕಾರಲ್ಲಿ ನಡುರು ಖಂಡಿಕೆ ಸ್ವಸ್ತಿ ಪರೀಕ್ಷಿತ್ ಎಸ್ ಪೂಜಾರಿ ಅವರು ಚಂದ್ರಕರೆಯಲ್ಲಿ, ದುರ್ಗಾ ಫ್ರೆಂಡ್ಸ್ ಅವರು ಸೂರ್ಯಕರೆಯಲ್ಲಿ. ಅಡೆ ಒಂದು ತೋಟು ಗಟ್ಟಿ 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 ಬಂತಲ್ಲ ಒಂಚೂರು. ಚೂರು ಗಟ್ಟಿ ಮಲ್ಪಣ್ಣ. ತುಡು ಅಲ್ಲ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಸೂರ್ಯ ಕರೆಕ್ಟ್. ನಡುವರು ಖಂಡಿಕೆ ಸ್ವಸ್ತಿ ಶ್ರೀ ಪರೀಕ್ಷಿತ್ ಎಸ್ ಪೂಜಾರಿನ ಚಂದ್ರ ಕರೆಕ್ಟ್. ಸೂರ್ಯ ಕರೆತ್ತ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನು 1063, ನಡೂರು ಖಂಡಿಕೆ 1099. ಸ್ವಾಮಿಧಾಮ ಬನ್ನಾಡಿ. ಸ್ವಾಮಿಧಾಮ ಅಂತ ಬನ್ನಾಡಿ ಅವರು ಕರೆ ಬರಬೇಕು. ಸ್ವಾಮಿಧಾಮ ಕುಂಬಾಶಿ ಹೊಳೆಕಟ್ಟು, ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ. ಹಲೋ, ಓ ಹೆಚ್ಚಿನ ಎಲ್ಲ ಸಾಲುಗಳಲ್ಲಿ ಮಂಜು ಅವರಷ್ಟೇ ಓಡಿಸ್ಲಿಕ್ಕೆ ಹೊಂದಾಣಿಕೆಗಳು ತುಂಬಾ ಕಂಡು ಬರ್ತಾ ಇದೆ. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ, ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ. ಚಂದ್ರಕರೆ ಸೂರ್ಯಕರೆಯಲ್ಲಿ ಸ್ವಾಮಿಧಾಮದವರು ಬರಬೇಕು. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಸೂರ್ಯಕರೆಗೆ.
ಬಿಡಬೇಡಿ ಅಲ್ಲಿ ಕೋಣ. ಇಲ್ಲ, ಬರಲಿಲ್ಲ ಅವರು. ಹನ್ನೆರಡು 98. ಹಾ, ಅಲ್ಲಿ ಬದಲಾವಣೆ ಮಾಡ್ಕೊಳ್ಬಹುದು. ಕನಹಲ್ಗೆ ಅವರು ಬರಬೇಕು. ಜೂನಿಯರ್ ಸಾಲಿನ ಮುಂದಿನ ಸಾಲು ಹಲಗೆ ಅವರಿಗೆ ಒಂದು ಅವಕಾಶ ಕೊಡುವ ಅಂತ. ಓಟಗಾರರ ಸಮಸ್ಯೆ. ನೇರಳಕಟ್ಟೆ ಕೊಡ್ಲಾಡಿ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಚಂದ್ರಕರೆಗೆ. ಮೋಳೆಬೈಲು ಗಂಗಬೇಲು ದಿವಂಗತ ಶುಕ್ರ ಪೂಜಾರಿ ಅವರು ಸೂರ್ಯಕರೆಗೆ ಬರಬೇಕು. ಅದ ಮುಂದಿನ ಸಾಲು ಹಕ ಸೀನಿಯರ್ ಒಂದು ಪೆಂಡಿಂಗ್ ಇಟ್ಕೊಳ್ಳುವ. ಇನ್ನೊಂದು ಸಾಲು ಇಲ್ಲಿ ಓಟಗಾರರ ಸಮಸ್ಯೆ ಬಂದರೆ ಮತ್ತೆ ಮಾಡಬಹುದು ಇನ್ನೊಂದು ಸೆಮಿಫೈನಲ್, ಹಾಗೆ ಅಂತ ಅಂದ್ಕೊಂಡಿದ್ದೇವೆ. ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು ಚಂದ್ರಕರೆಗೆ ಬರಬೇಕು. ಮೋಳೆಬೈಲು ಗಂಗಬೇಲು ದಿವಂಗತ ಶುಕ್ರ ಪೂಜಾರಿ ಅವರ ಕೋಣಗಳು ಸೂರ್ಯಕರೆಗೆ ಬರಬೇಕು. ಸೆಮಿಫೈನಲ್ ಕದನ ಬಹಳಷ್ಟು ವೇಗವಾಗಿ ಓಡಬಲ್ಲಂತ ಕೋಣಗಳು ಸೆಮಿಫೈನಲ್ ಹಂತಕ್ಕೆಲ್ಲ ಗೇಟಿದೆ. ಹಲವು ಕಂಬಳಗಳಲ್ಲಿ ಅನುಭವವನ್ನು ಪಡೆದಂಥ ಸಾಕಷ್ಟು ಕೋಣಗಳ ಮಾಲಕರಿದ್ದಾರೆ. ಸೆಮಿಫೈನಲ್ನಲ್ಲಿ ಅದ್ಯಾವ ರೀತಿ ತಮ್ಮ ಕೋಣವನ್ನು ಪಳಗಿಸ್ತಾರೆ ಎನ್ನುವಂಥ ಕುತೂಹಲ. ಕಳಬಾಡಿ ಪ್ರದೇಶ ಸುತ್ತಲೂ ನೀರಿನಿಂದ ಕುದ್ರು ಅಂತಕ್ಕಂಥ ಪ್ರದೇಶದ ಎನ್ನುವಂತೆ ಹೋಲಿಕೆ ಆಗ್ತದೆ. ಅದರಿಂದ ಈ ಭಾಗದಲ್ಲಿ ಹೆಚ್ಚು ಚಳಿ ಇದೆ. ಸ್ವಾಮಿ ದಾಮೋದರ ಮತ್ತು ಬನ್ನಾಡಿಯವರು ಕರೆ ಬರಬೇಕು. ಸ್ವಾಮಿಧಾಮ ಬನ್ನಾಡಿ ಅವರು ಕರೆ ಬರಬೇಕು. ಮುಂದಿನ ತಯಾರಿ ಹಲಗೆ ವಿಭಾಗ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು ಚಂದ್ರಕರೆಗೆ ಬರಬೇಕು. ಮೋಳೆಬೈಲು ಗಂಗಬೇಲು ದಿವಂಗತ ಶುಕ್ರ ಪೂಜಾರಿ ಅವರು ಸೂರ್ಯಕರೆಗೆ ಬರಬೇಕು. ಓಟಗಾರರ ಸಮಸ್ಯೆ ಬಂದಲ್ಲಿ ಕೆಲವೊಂದು ಬದಲಾವಣೆಗಳು ಅನಿರೀಕ್ಷಿತವಾಗಿರ್ತದೆ. ಸ್ವಾಮಿ ದಾಮೋದರ ಕರೆಯಲಿದ್ದಾರೆ. ಬನ್ನಾಡಿಯವರು ಬರಬೇಕು.
ಬಲೆ 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 ಬಲೆ. ಕರೆಕ್ಟ್ ತಯಾರೊಂದುಲರು ಶ್ರೀ ಸ್ವಾಮಿ ದಿವಂಗತ ಧಾಮ ಶೀನ ಪೂಜಾರಿ ವಿಕೆ ಗ್ರೂಪ್ಸ್ ಪನ್ನಾಡಿ ಚಂದ್ರಕರೆಯಲ್ಲಿ, ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಅವರು ಸೂರ್ಯಕರೆಯಲ್ಲಿ. ನಂತರದ ಸಾಲು ಹಲಗೆ ವಿಭಾಗ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳು ಚಂದ್ರಕರೆಯಲ್ಲಿ, ಮೋಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರ ಕೋಣಗಳು ಸೂರ್ಯಕರೆಯಲ್ಲಿ. ಮುಂದಿನ ಸಾಲಿಗಾಗಿ ಕನಹಲ್ಗೆ ಅವರು, ನೆರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು, ಮೋಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರು. ಶ್ರೀ ಸ್ವಾಮಿಧಾಮ ಹೊಳೆಕೊಟ್ಟು ಕುಂಬಾಶಿ ಅವರು ಸೂರ್ಯಕರೆಯಲ್ಲಿ, ವಿಕೆ ಗ್ರೂಪ್ಸ್ ಬನ್ನಾಡಿ ಅವರು ಚಂದ್ರಕರೆಯಲ್ಲಿ. ಹಗ್ಗ ಬಿಚ್ಚಿ ಕೊಟ್ಟಿದ್ದಾರೆ. ಬಲೆ ಬಲೆ ಅಣ್ಣ ಕಂತಿಗೆ ಬನ್ನಿ 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 ಬನ್ನಿ. ಮುಂದಿನ ತಯಾರಿಗಾಗಿ ಹಲಗೆ ವಿಭಾಗ ನೇರಳಕಟ್ಟೆ ಕೊಡ್ಲಾಡಿ ಆದಿನ್ ರವಿರಾಜ್ ಶೆಟ್ಟಿ ಅವರು, ಮಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರು. ಬಲೆ ಬನ್ನಿ 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 ಬನ್ನಿ. ಅಣ್ಣ ಗಟ್ಟಿ ಮಾಡಿ ಗಟ್ಟಿ ಮಾಡಿ, ಸ್ವಲ್ಪ ಗಟ್ಟಿ ಮಾಡಬೇಕು ಸೂರ್ಯಕಾರಿ ಅವರು. ಬಲೆ 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 ಲೆತ್ತನ್ಲೆ ಲೆತ್ತನ್ಲೆ. ನಡ ಸಿಕ್ಕಿಲ್ಲ ನಿಲ್ಲಿಸ್ತೀನಿ. ಅಲ್ಲೇ ಅಲ್ಲ ಅಲ್ಲಿ ಒಂತೋಡು 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 ಜೋರು ಗಟ್ಟಿ ಮಾಡ್ಬೇಕು ಅಣ್ಣ.
ಅಣ್ಣ ಮುಂದಿನ ಸಾಲಿಗಾಗಿ ನೇರಳೆಕಟ್ಟೆ ಕೊಟ್ಲಾಟಿಯವರು ಮತ್ತೆ ಮಳೆಬೈಲು ಗಂಗೆಬೈಲವರು ಬರಬೇಕು. ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಸೂರ್ಯ ಕರೆಕ್ಟ್, ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ ಚಂದ್ರ ಕರೆಕ್ಟ್. ಸಬ್ ಜೂನಿಯರ್ ಕ್ವಾರ್ಟರ್ ಫೈನಲ್ ಸಾಲ. ಜಲ್ದಿ ಹೊರಪಡು, ಚೂರು ಬೇಗ ಮಾಡ್ಬೇಕಣ್ಣ, ಚೂರು ಗಟ್ಟಿ ಆಲ್ಪಲೆ. ಒಂದೂರು ಅಂತಲೆ ಒಂತಲೆ ಚೂರು ಗಟ್ಟಿ ಮಲ್ಪಲೆ, ಗಟ್ಟಿ ಮಲ್ಪಲೆ. ಸೂರ್ಯ ಕರೆಕ್ಟ್, ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಚಂದ್ರ ಕರೆಕ್ಟ್, ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ ಚಂದ್ರ ಕರೆಕ್ಟ್, ಚಂದ್ರ ಕರೆಕ್ಟ್, ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ಸ್ ಪನ್ನಾಡಿ 10.51, ಸ್ವಾಮಿಧಾಮ ಕುಂಬಾಶಿ 10.69. ನೇರಳಕಟ್ಟೆ ಕೊಟ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು, ಮಳೆಬೈಲು ಗಂಗೆಬೈಲು ಸುಕ್ರಬಜಾರವರು ಬಲೆ ಬಲೆ. ಅಣ್ಣ ಕರೆಕ್ಟ್ ಬರೋಡು, ಅಣ್ಣ ಕರೆಕ್ಟ್ ಬರಬೇಕು. ನೇರಳಕಟ್ಟೆ ಕೊಟ್ಲಾಡಿ ಮಳೆಬೈಲು ಗಂಗೆಬೈಲು. ಮುಂದಿನ ಸಾಲಿಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಬಿ ಸಸಿತ್ಲು ವೆಂಕಟ ಪೂಜಾರಿ. ಸಬ್ ಜೂನಿಯರ್ ಮತ್ತೆ ಜೂನಿಯರ್ ಲೀಸ್ಟ್ ಒಂದು ಈ ಕಡೆ ಬರಬೇಕು. ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳು ಚಂದ್ರಕರೆಗೆ ಬರಬೇಕು. ಮೋಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರ ಕೋಣಗಳು ಸೂರ್ಯಕರೆಗೆ ಬರಬೇಕು. ಸಬ್ ಜೂನಿಯರ್ ಮತ್ತೆ ಜೂನಿಯರ್ ಲೀಸ್ಟ್ ಒಂದು ಈ ಕಡೆ ಕಡೆ. ಅಣ್ಣ ಮೊಳೆಬೈಲು ಗಂಗೆಬೈಲವರು ಬಂದಿದ್ದಾರೆ, ನೇರಳಕಟ್ಟೆಯವರು ಬರಬೇಕು. ಬರ್ತಾ ಇದ್ದಾರೆ. ಮುಂದಿನ ತಯಾರಿಗಾಗಿ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ, ಮೋಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಕನಹಲಗೆ ವಿಭಾಗದಲ್ಲಿ. ತದನಂತರ ತಯಾರಿಗಾಗಿ ಹಗ್ಗ ಹಿರಿಯ ಗಿರಿಜಾ ರೋಡ್ ಲೈನ್ಸ್ ಬೈಂದೂರು ಸಸಿತ್ಲು. ಗಿರಿಜಾ ರೋಡ್ ಲೈನ್ಸ್ ಮುಂದಿನ ತಯಾರಿಯಲ್ಲಿ ಹಲಗೆ ವಿಭಾಗ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಕುಪ್ಪಯ್ಯ ನಾಯಕ್ ಗೊರಟ್ಟೆ ಭಟ್ಕಳ. ಅದನ್ನ ನೆಕ್ಸ್ಟ್ ಮಾಡುವ. ಇಲ್ಲಿ ಜೂನಿಯರ್ ವಿಭಾಗದಲ್ಲಿ ಕೋಣಗಳನ್ನು ಓಡಿಸುವವರು ಸಮಸ್ಯೆ ಇದೆ. ಒಂದು ಸಾಲು ಮುಗಿಸ್ಕೊಂಡು ಮಧ್ಯದಲ್ಲಿ ಸ್ವಾಮಿಧಾಮ ಹೊಳೆಕಟ್ಟು ಮತ್ತೆ ಕುಪ್ಪಯ್ಯ ನಾಯಕರು ಕನೆಹಲಗೆ ವಿಭಾಗದ ಸ್ಪರ್ಧೆ. ಇಪ್ಪತ್ತಾರನೇ ತಾರೀಕಿಗೆ ಬೈಂದೂರು ಅದ್ದೂರಿ ಉತ್ಸವದ ಪರವಾಗಿ ಕಂಬಳದ ಉತ್ಸವ. ಎಲ್ಲ ಕೋಣಗಳ ಮಾಲಕರು 24ನೇ ತಾರೀಕಿಗೆ ಬಂದು ಬೈಂದೂರು ಉತ್ಸವವನ್ನು ಸಂಭ್ರಮಿಸುವಂತೆ ಕೋರಿಕೊಂಡಿದ್ದಾರೆ ಉತ್ಸವ ಸಮಿತಿಯವರು. ಅಣ್ಣ ಮೊಳೆಬೈಲರು ಹಂಗೆ ಕರೆಗೆ ಬಂದಿದ್ದಾರೆ, ನೇರಳಕಟ್ಟೆ ಕೊಟ್ಲಾಡಿ ಬರಬೇಕು. ಇದೀಗ
ಕರೆಗೆ ಬಂದಿದ್ದಾರೆ. ಸೂರ್ಯಕರೆಯಲ್ಲಿ ಮೊಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರ ಕೋಣಗಳು ಕರೆಕ್ಟ್ ತಯಾರೊಂದುಲ್ಲರು. ಬೇಗ ಬರೋಣ. ನೇರಳಕಟ್ಟೆ ಕೊಡ್ಡಾಳಿ ಅದ್ವಿನ್ ರವಿರಾಜ್ ಶೆಟ್ರು ಬತ್ತೇರ್. ಬರ್ತಾರೆ 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 ಬರ್ತಾರೆ. ಹಾ ಬಲೆ, ಬಲೆ, ಬಲೆ. ನಂತರದ ಸಾಲು ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಅವರ ಕೋಣಗಳು ಬಿ. ಬೈಂದೂರು ಸಚಿತ್ಲ ವೆಂಕಟ ಪೂಜಾರಿ ಅವರ ಕೋಣಗಳಿಗೆ ಸಾಲು. ಆಗ ಹಿರಿಯ ವಿಭಾಗದಲ್ಲಿ ತದನಂತರ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಮಂಜು ಪೂಜಾರಿ ಮಯ್ಯಾಣಿ ಪಿಣಕಿ ಮನೆ ಜೂನಿಯರ್ ಸೆಮಿಫೈನಲ್ ಫಸ್ಟ್ ಸೆಮಿಫೈನಲ್. ಬಲೆ ಬಲೆ ಗಂತುಗೆ ಬಲೆ ಅಣ್ಣ, ಗಂತುಗೆ ಬಲೆ, ಗಂತು ಗಂತು ಬಲೆ. ಚಂದ್ರಕಾರ್ತಿ ಅವರು ಬನ್ನಿ ಬಲೆ. ಕಂಬಳಕೂಟ ಮಂದಗತಿಯಲ್ಲಿ ಸಾಗ್ತಾ ಇದೆ. SV ಡಿಜಿಟಲ್ನವರ ಸೆನ್ಸರ್ ಲೈವ್ ವಿಭಾಗದಲ್ಲಿ ತುಳುನಾಡ ವಾರ್ತೆ ಅವರು ಈ ಭಾಗದ ಎಲ್ಲ ಕಂಬಳದಲ್ಲಿ ವಿಶೇಷ ಸೇವೆ. ಕಂಬಳದ ಒಂದು ಅವಿಭಾಜ್ಯ ಅಂಗ ಲೈವ್ ಸೆನ್ಸರ್ ಎಲ್ಲ ಇದ್ರೆ ಒಂದು ಕಂಬಳ ಕುಟುಂಬ. ಕನಪಲಾಯದ ವಿಭಾಗದ ತಾಯರೊಂದುಲ್ಲವರು ಚಂದ್ರ ಕರೆಕ್ಟ್ ನೇರಳಕಟ್ಟೆ ಕೊಟ್ಟಾಡಿ ಅದ್ವಿನ್ ರವಿರಾಜ್ ಶೆಟ್ರು. ಸೂರ್ಯ ಕರೆಕ್ಟ್ ಮೊಳೆಬೈಲು ಗಂಗಬೈಲು ದಿವಂಗತ ಶುಕ್ರ ಪೂಜಾರಿ. ಹಲವಾರು ವರ್ಷಗಳಿಂದ ಕಂಬಳದ ಕ್ಷೇತ್ರದಲ್ಲಿ ಸೇವೆ. ಮೊಳೆಬೈಲು ಗಂಗೆಬೈಲು ಬಳಗ ಅದೇ ರೀತಿ ಕಂಬಳದ ಉತ್ಸಾಹಿ ರವಿರಾಜ್ ಶೆಟ್ರು. ಕನಹಲಗೆ ವಿಭಾಗದ ಸೆಮಿಫೈನಲ್ ಸುತ್ತು. ಬಲೆ 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 ಬಲೆ. ಹಲಗೆ ವಿಭಾಗದಲ್ಲಿ ಸೆಮಿಫೈನಲ್ ಹಂತದಲ್ಲಿ ನೇರಳೆಕಟ್ಟೆ ಕೊಟ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು ಚಂದ್ರಕರೆಯಲ್ಲಿ ಮೊಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರು ಸೂರ್ಯಕರೆಯಲ್ಲಿ.
ಅಣ್ಣ ಮುಂದಿನ ಸಾಲಿನವರು ಕರೆಕ್ಟ್ ಬರಬೇಕು. ಬೈಂದೂರು ಸಸಿತ್ಲು, ಗಿರಿಜಾ ಲೋಡ್ಲೆನ್ಸ್ ಕೋಟ. ನಿಶಾನೆ ವಿಭಾಗದಲ್ಲಿ ಬಹಳಷ್ಟು ಹಲವು ವರ್ಷಗಳ ಅನುಭವದ ಪರಿಣಿತರು ವಿಶ್ವನಾಥ್ ಪ್ರಭುಗಳು. ಸೀನಿಯರ್ ವಿಭಾಗದಲ್ಲಿ ಬಹಳಷ್ಟು ಪೈಪೋಟಿಯ ಲಕ್ಷಣ ಇದೆ. ಹಗ್ಗ ಹಿರಿಯ ವಿಭಾಗದಲ್ಲಿ ಫಲಿತಾಂಶ ಯಾವ ಕ್ಷಣದಲ್ಲೂ ಅದಲ್ಲೂ ಬದಲಾಗಬಹುದು. ಕಂಬಳವೇ ಹಾಗೆ, ಕ್ರೀಡೆಯೇ ಹಾಗೆ. ಕೈಯೆಲ್ಲ ಜಾಗ್ರತೆ ಅಣ್ಣ. ಭಗವತಿ ಕ್ಯಾಂಟೀನ್ ಪೋಡಿ ಬಿಸಿ ಇದೆ. ವಿಶೇಷ ಸಂದರ್ಭ. ಕನಪರಾಯದ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ. ನೇರಳಕಟ್ಟೆ ಕುಡ್ಡಾಡಿ ಅದ್ವಿನ್ ರವಿರಾಜ್ ಶೆಟ್ರಿಗ್ಲ, ಮೊಳೆಬೈಲು ಗಂಗಬೈಲು ದಿವಂಗತ ಶುಕ್ರ ಪೂಜಾರಿಗ್ಲ. ಚಂದ್ರಕರೆಟ್ ನೇರಳಕಟ್ಟೆ ಕುಡ್ಲಾಡಿ, ಸೂರ್ಯಕರೆಟ್ ಮೊಳೆಬೈಲು ಗಂಗಬೈಲು ದಿವಂಗತ ಶುಕ್ರ ಪೂಜಾರ್. ಸೂರ್ಯಕರಲ್ಲಿರುವ ಮೊಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿಯವರ ಹಲಗೆ ಸವಾರನಾಗಿ ಭರತ್ ಮುದ್ದೂರು, ಮುದ್ದು ಮನೆ. ಚಂದ್ರಕರಲ್ಲಿರುವ ನೇರಳಕಟ್ಟೆ ಆಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಹಲಗೆ ಸವಾರನಾಗಿ ಉಳ್ಳೂರು ಕಂದಾವರ ಗಣೇಶ್. ಅಣ್ಣ ಮುಂದಿನ ಸಾಲಿನವರು ಕರೆಗೆ ಬರಬೇಕು. ಕೋಟಗಾಡು ಕುಸ ಪೂಜಾರಿ ಅವರು, ಬೈಂದೂರು ಸಸಿತ್ಲವರು. ಸೆಮಿಫೈನಲ್ ಹಂತದಿಂದ ಫೈನಲ್ ಹಂತಕ್ಕೆ ಸ್ಪರ್ಧೆಯಲ್ಲಿದ್ದಾರೆ. ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು ಚಂದ್ರಕರೆಯಲ್ಲಿ, ಮೊಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರು ಸೂರ್ಯಕರೆಯಲ್ಲಿ. ಬುಟ್ರಿಗೆ ಬರೋಡು ಅಣ್ಣ ಬಿಡ್ಲಿಕ್ಕೆ
ಬುಡೋಡು ಬುಡೋಡು ಅಡೆ ಉಂತೋಡು ಉಂತೋಡು ಕನಪಲಯದ ವಿಭಾಗದ ಸೆಮಿಫೈನಲ್ ಫಸ್ಟ್ ಸೆಮಿಫೈನಲ್ ನೇಳಗಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟರ್ ಕೋಣಗಳು ಚಂದ್ರಕರೆಯಲ್ಲಿ, ಮೊಳೆಬೈಲು ಗಂಗಬೆಲು ದಿವಂಗತ ಶುಕ್ರ ಪೂಜಾರಿ ಅವರ ಕೋಣಗಳು ಸೂರ್ಯಕರೆಯಲ್ಲಿ. ಅಲ್ಲ ಚಂದ್ರಗರಟ್ ನೇಳಗಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟರ್ನ, ಸೂರ್ಯಕರಟ್ ಮೊಳೆಬೈಲು ಗಂಗಬೆಲು ದಿವಂಗತ ಶುಕ್ರ ಪೂಜಾರನ. ಚಂದ್ರಕರೆತ್ತ 10.69 10.69 ಸೂರ್ಯಕರೆತ್ತ 11.41 ಮೊಳೆಬೈಲು ಗಂಗಬೈಲು ಶುಕ್ರ ಪೂಜಾರಿ ಅವರು. ಬೇಗ ಬರಬೇಕು ಹಗ್ಗ. ಹಿರಿಯ ವಿಭಾಗದವರು ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಅವರ ಬಿ ಕೋಣಗಳು, ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು. ಚಂದ್ರಕರೆಟ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಬಿ ಕೋಣಗಳು, ಸೂರ್ಯಕರೆಗೆ ಬರಬೇಕು ಸಸಿತ್ಲು ಬೈಂದೂರು ವೆಂಕಟ ಪೂಜಾರಿ ಅವರ ಕೋಣಗಳು. ಬಹಳಷ್ಟು ರೋಚಕ ಹಂತ ಇದೆ ಹಗ್ಗ ಹಿರಿಯ ವಿಭಾಗದಲ್ಲಿ. ಬಲಿಷ್ಠವಾಗಿರ್ತಕ್ಕಂಥ ವೇಗದ ಕೋಣಗಳು. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡಿಕೆರೆ ಕಂಬಳ ಸಮಿತಿಯಲ್ಲಿ ಹಲಗೆ ವಿಭಾಗದಲ್ಲಿ 5 ಜೊತೆ ಕೋಣದಲ್ಲಿ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು ಫೈನಲ್ ಪ್ರವೇಶ ಹೊಂದಿದ್ದಾರೆ. ಫೈನಲ್ ಪ್ರವೇಶ ಮಾಡಿದ ಅದ್ವಿನ್ ರವಿರಾಜ್ ಶೆಟ್ಟಿ ಕೋಣ ಓಡಿಸಿದವರು ಒಳ್ಳೂರು ಕಂದಾವರ ಗಣೇಶ್. ಮೇರೆ ಚಪ್ಪಾಳೆ ಬೋಡತ್ತ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಜೋಡಿಕೆರೆ ಕಂಬಳ ಸಮಿತಿ ಬೈಂದೂರು ಪ್ರಥಮ ವರ್ಷದ ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಕನಹಲಗೆ ವಿಭಾಗದಲ್ಲಿ ಪ್ರಥಮವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಯಾರು? ನೇರಳಗಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ರು. ಅಣ್ಣ ಮುಂದಿನ ತಯಾರಿಯವರು ಬೇಗ ಬರೋಣ. ಬೈಂದೂರು ಬಲ್ಲದ ಮಲ್ಲ ವಿಭಾಗದ ಫಸ್ಟ್ ಸೆಮಿಫೈನಲ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಬಿ ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ. ನಾಯನಾಥ್ ಬೇಗ ಬರೋಣ ದಯದೀದ್. ಬಲೆ ಕರೆಕ್ ಬಲೆ 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 ಬೇಗ ಬೇಡ ಬೇಗ ಬೇಡ. ಬಲದ ಮಲ್ಲ ವಿಭಾಗದ ನೆತ್ತ ಬೆರಿತ ಸಾಲು ಫಸ್ಟ್ ಸೆಮಿಫೈನಲ್ ಪ್ರಥಮ ಉಪಾಂತ್ಯ ಪಂದ್ಯ. ಪಂದ್ಯ ಅಲ್ಲ, ಇದು ನಮ್ಮ ಕರೆಗಳ ಕಂಬಳ ಕೂಟ. ನೆತ್ತ ಬೆರಿತ ಸಾಲು ಇದು ಮುಂದಿನ ಸಾಲು. ಮುಂದಿನ ಸಾಲು ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾ ಮಂಜು ಪೂಜಾರಿ ಮಿಯಾಣಿ ಪಿಣಿಕೆ ಮನೆ ಜೂನಿಯರ್ ಸೆಮಿಫೈನಲ್. ಹಲೋ ಅಣ್ಣ, ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕುಸಪೂಜ ಅವರು ಬೈಂದೂರು ಸಸಿತ್ಲವರು ಕರೆಗೆ ಬನ್ನಿ.
ವೀಕ್ಷಕ ವಿವರಣೆಯಲ್ಲಿ ಸೇವೆ, ನಮ್ಮ ಸಂಸ್ಥೆಯ ಪದಾಧಿಕಾರಿ ಆದರೂ ಕೂಡ ಸೇವೆಯನ್ನು ಸ್ಮರಿಸಿಕೊಂಡು ಗಣೇಶ್ ಕೊಠಾರಿ ಅವರಿಗೆ ಗೌರವದ ಸ್ಮರಣಿಕೆ. ಅಣ್ಣ ಬೇಗ ಬರಡು. ಅಣ್ಣ ಮುಂದಿನ ತಯಾರಿಗಾಗಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ ಹೌದು, ಮಂಜು ಪೂಜಾರಿ ಮೈಯಾಡಿ ಪಿಂಕಿ ಮನೆ ಮೈಯಾಡಿ ತಯಾರಿ ಪಿಂಕಿ ಇರ್ಬೇಕು. ಮನೆ ಬೇಗ ಬರಬೇಕು. ಟೀಮ್ ತೆಕ್ಕಟ್ಟೆ ಬಳಗದವರು ಕೂಡ ಇದ್ದಾರೆ, ಬಿಸಿ ಕಾಯಿಸ್ತಾ ಇದ್ದಾರೆ. ಹಿಂಭಾಗಕ್ಕೆ ಬಿಸಿ ಬಿಸಿ ಆಗ್ತಾ ಇದೆ. ಎಲ್ಲ ಮೂಡು ದಿಕ್ಕಿಗೆ ಮುಖ ಮಾಡಿ. ಆ ಭಾಗದಲ್ಲಿ ಹೊಳೆಯ ಚಳಿ ಜೋರಿದೆ. ಕೆಲವರಿಗೆ ಕೈ ಕೆಲಸ, ಕೆಲವರಿಗೆ ನಾಳೆಯ ಕೆಲಸದ ಆಲೋಚನೆ, ಕೆಲವರಿಗೆ ಬಿಸಿ ಬಿಸಿ ಅಲ್ಲಿ ಮಿರ್ಚಿ ಮೇಲೆ ಕಣ್ಣು. ಅಲ್ಲಿ ಮಿರ್ಚಿ ಬಂತ, ಬೇಕಾ? ಇಲ್ಲಿಗೆ ಬರಲಿಲ್ಲ. ಕಳಿಸುವ. ನಿಮ್ಮ ಆಧಾರದ ಆತಿಥ್ಯವೇ ನಮಗೆ ಮುಖ್ಯ. ಕಳಿಸ್ತೇವೆ. ಭಗವತಿ ಕ್ಯಾಂಟೀನ್ ಸಾವಿರಾರು ಜನರಿಗೆ ಮಿರ್ಚಿ ವಡೆ ನೀಡಿದ ಸಂಸ್ಥೆ, ಹಣ ಕೊಟ್ಟು ಪಡ್ಕೊಂಡಿದ್ದಾರೆ. ಬೈಂದೂರು ಸಸಿಲ್ ತಕ್ಲು ಬರ್ತಾರೆ. ಅಣ್ಣ ಬೇಗ ಬರಡು. ಗಿರಿಜಾ ರೋಡ್ ಲೈನ್ಸ್ ಆಗ ಹಿರಿಯ ಕರೆಕ್ಟ್ ತಯಾರೊಂದುಲರು ಚಂದ ಕರೆಕ್ಟ್. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪುಚಾರ್ಯನ ಬಿ ಸೂರ್ಯ ಕರೆಕ್ಟ್ ಬೈಂದೂರು ಸಸಿತ್ಲ ವೆಂಕಟ ಪುಚಾರ್ಯನ. ಸೀನಿಯರ್ ವಿಭಾಗದ ರೋಚಕವಾಗಿನ ಒಂಜಿ ಸಾಲ್ ಸೆಮಿಫೈನಲ್, ಫಸ್ಟ್ ಸೆಮಿಫೈನಲ್. ಸುರತ ಸೆಮಿಫೈನಲ್ ಸೂರ್ಯಕರೆಯಲ್ಲಿ ಬೈಂದೂರು ಸಸಿತು ವೆಂಕಟ ಪೂಜಾರಿ ಅವರು, ಚಂದ್ರಕರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಬಿ ಕೋಣಗಳು. ಸೂರ್ಯಕರೆಯಲ್ಲಿ ಸಸಿತ್ಲು ಬೈಂದೂರು ವೆಂಕಟ ಪೂಜಾರಿ ಅವರ ಕೋಣವನ್ನು ಓಟಗಾರನಾಗಿ ಶಂಕರ್ ದೇವಡಿಗ. ಚಂದ್ರಕರೆಯಲ್ಲಿ ಕೋಟ ಗಾಡಿ ಕೂಸ ಪೂಜಾರಿಯರ ಹಗ್ಗದ ಸವಾರಿಗರಾಗಿ ಮಂಜುನಾಥ್ ಗೌಡ. ಬಲೆ ಬಲೆ ಬಲ್ಗಿಚ್ಚಿದ ಅವ್ರಲೆ. ಕೆಲವರು ಚೇತರಿಸಿಕೊಳ್ತಾ ಇದ್ದಾರೆ, ಕೆಲವರು ಚಾತರಿಸಿಕೊಳ್ತಾ ಇದ್ದಾರೆ. ಸುಧೀರ್ ಫ್ಲಾಸ್ಕ್ ತಕೊಂಡು ಹೋಗಿದ್ದಾರೆ. ನಿಮ್ಗೆ ಅಲ್ಲಿ ಮಾತ್ರನೇ ಈ ಕಡೆ ಬರ್ತದ? ಬರ್ತದೆ ಬರ್ತದೆ. ಸುಧೀರ್ ಆ ಭಾಗಕ್ಕೊಂದು ಬಿಸಿ ಬಿಸಿ ಏನಾದರೂ ಅವ್ರ ಕೈ ಕೊಡಿ. ಇಲ್ಲೆಲ್ಲ ಕಾಯಿಸ್ತಾ ಇದ್ದಾರೆ. ಕೆಲವರು ಸ್ಫೋಟ ಹಾಕ್ತಾರೆ ಕಾದು ಕಾದು. ಆಗ ಭಗವತಿಯ ರುಚಿ ರುಚಿ ತಿಂಡಿ ಅಲ್ಲಿ ಆ ಭಾಗದಲ್ಲಿ ಇವರ ಬಂಡಿ. ಆಗ ಹಿರಿಯ ವಿಭಾಗದಲ್ಲಿ ಕರೆಯಲ್ಲಿ ಸೆಮಿಫೈನಲ್ ವಿಭಾಗದಲ್ಲಿ ಸೆಮಿಫೈನಲ್, ಫಸ್ಟ್ ಸೆಮಿಫೈನಲ್ ಬಿಟ್ವೀನ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪುಷಾರಿ ಬಿ ವರ್ಸಸ್ ಬೈಂದೂರು ಸಸಿತ್ಲು ವೆಂಕಟ ಪೂಷಾರಿ. ಎರಡು
ಕೋಣಗಳು ಬಹಳಷ್ಟು ಕಂಬಳಗಳಲ್ಲಿ ಭಾಗವಹಿಸಿದ ಅನುಭವ. ಈ ಕಂಬಳ ಕೂಟದಲ್ಲಿ ಸಾಕಷ್ಟು ವಿಭಾಗದಲ್ಲಿ ಬಹಳಷ್ಟು ಪೈಪೋಟಿ ನೀಡುವಂಥ ಕೋಣಗಳಿದೆ. ಸೆಮಿಫೈನಲ್ನಲ್ಲಿ ಬಹಳಷ್ಟು ಕೋಣಗಳು ಈ ಕಂಬಳ ಕೂಟದಲ್ಲಿ ಪೈಪೋಟಿಯನ್ನೇ ನೀಡಲಿಕ್ಕಿದೆ. ಗಂತು ಬಲ್ಲೆ ಅಣ್ಣ ಗಂತಿಗೆ ಪ್ರಥಮ ಬನ್ನಿ. ವರ್ಷದ ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಫೈನಲ್ಗೆ ಲಗ್ಗೆಯಿಟ್ಟಂತ ಕನೆ ಹಲಗೆ ವಿಭಾಗದ ಕೋಣಗಳು ನೆರಳುಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳು. ವಿಶ್ವನಾಥ್ ಪ್ರಭುಗಳ ಆ ಭಾಗದಲ್ಲಿ ನಿಶಾನೆಕಾರರಾಗಿ ನಿರ್ದಾಕ್ಷಿಣ್ಯ ಕಮ, ಶಿಸ್ತಿಗೆ ಸಿಪಾಯಿ, ರಾಜಿ ಇಲ್ಲ ಸೇವೆ ವಿಚಾರದಲ್ಲಿ. ಹಾ, ಚಂದ್ರ ಕರೆಕ್ಟ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸಪುಚಾರನ ಬಿ, ಸೂರ್ಯ ಕರೆಕ್ಟ್ ಬೈಂದೂರು ಸುಸಿತ್ಲು ವೆಂಕಟ ಪೂಜಾರನ. ಸ್ಪರ್ಧೆಯಲ್ಲಿ ತೀವ್ರತೆ ಸರ್ವೇ ಸಾಮಾನ್ಯ. ಅಣ್ಣ ವರ SDM ಗಂತಿನಲ್ಲಿ ಪ್ರೈಮರಿ ಸ್ಕೂಲ್ ಮಯ್ಯಾಡಿ ಇದರ ಮುಖ್ಯೋಪಾಧ್ಯಾಯರಾಗಿರತಕ್ಕಂಥ ರಾಜು ಎಸ್ ಮಯ್ಯಾಡಿ ಅವರು ಕಂಬಳ ಕೂಟದಲ್ಲಿದ್ದಾರೆ. ಉಂತಲೆ ಒಂಚೂರು ಗಟ್ಟಿ ಅಲ್ಪ ಅಣ್ಣ, ಒಂಚೂರು ಗಟ್ಟಿ ಅಲ್ಪಡು. ಚೂರು ಗಟ್ಟಿ ಅಲ್ಪಲೆ. ಬಲದ ಮಲ್ಲ ವಿಭಾಗದ ಫಸ್ಟ್ ಸೆಮಿಫೈನಲ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪುಷಾರಿಯವರ ಬಿ ಕೋಣಗಳು, ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿಯವರ ಕೋಣಗಳು ಸೂರ್ಯಕರೆಯಲ್ಲಿ. ಒಂಚೂರು ಗಟ್ಟಿ ಮಲ್ಪೋಡು. ಮುಂದಿನ ತಯಾರಿಗಾಗಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ ಮಂಜು ಪೂಜಾರಿ ಮಯ್ಯಾಡಿ ಪಿನ್ಕೆ ಮನೆ. ಅಣ್ಣ ಬಲೆ ಬಲೆ ಸಿದ್ಧತೆಯಲ್ಲಿರಬೇಕು. ಜೂನಿಯರ್ ವಿಭಾಗದ ಫಸ್ಟ್ ಸೆಮಿಫೈನಲ್ ಮುಂದಿನ ಸಿದ್ಧತೆಗಾಗಿ. ಚೂರು ಗಟ್ಟಿ ಅಲ್ಪೋಡು ಅಣ್ಣ, ಚೂರು ಗಟ್ಟಿ ಅಲ್ಪೋಡು ಅಂತಲೇ ಒಂದು ಸೆಕೆಂಡ್ ಅಂತ ಕೊರ್ಲತ್ತ ಅಂತೋಡು.
ಮುಂದಿನ ಸಿದ್ಧತೆಯಲ್ಲಿ ಇರಬೇಕು. ಕನಹಲಗೆ ಅವರು ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಇವ್ರು ಗಟ್ಟಿ ಹೊಲ್ಪ್ಲತ ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ ಓಟಗಾರರ ಸಮಸ್ಯೆ ಸಹಕಾರ ಕೊಡ್ಬೇಕಣ್ಣ. ಕನಹಲಗೆ ವಿಭಾಗದಲ್ಲಿ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ. ನನ್ನ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ ಓಡಿಸುವವರು ಅವರೇ. ಮೈಯಾಡಿ ಪಿನ್ಕೆನ ಆಯ್ತಾ ಬೆರೀತಾ ಸಾಲ್ ಅದ ಮುಂದಿನ ಸಾಲ್ ಮುಂದಿನ ಸಾಲು ಸ್ವಲ್ಪ ಓಟಗಾರರ ಸಮಸ್ಯೆ ಇದೆ. ಹಾ ಅಲ್ಲಿ ಕನಹಲಗೆ ವಿಭಾಗದ ಸೆಕೆಂಡ್ ಸೆಮಿಫೈನಲ್ ಕಾಲ್ ಮಾಡಿದೆ. ಸರಿ 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 ಎಸ್. ಬೈಂದೂರು ಸಚಿತ್ಲ ವೆಂಕಟ ಪೂಜಾರಿ ಅವರ ಕೋಣಗಳು ಸೂರ್ಯಕರೆಯಲ್ಲಿ. ಗಿರಿಜಾ ರೋಡ್ ಲೈನ್ಸ್ ಕೋಟಗಾಡಿ ಕುಸ ಪೂಜಾರಿ ಅವರ ಕೋಣಗಳು ಚಂದ್ರಕರೆಯಲ್ಲಿ. ಜೂರು ಗಟ್ಟಿ ಹಾಕು ಒಂದು ಸಲ ಗಟ್ಟಿ ಮಾಡ್ಬೇಕು. ಒಂದು ಸೆಕೆಂಡ್ ಒಂದು ನಿಲ್ಲಿಸಿಕೊಡಿ ಕೊಡು ಸಂದರ್ಭ. ಲೆತ್ತಲೆ 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 ಅಡೆ ಒಂತೋಡು ಅಡೆ ಒಂತೋಡು ಒಂತೋಡು ಚೂರು ಜೊತೆ ಹೊಲ್ಪ್ಲೆ ಚೂರು ಗಟ್ಟಿ ಹೊಲ್ಪ್ಲೆ ಒಂಚೂರು ಗಟ್ಟಿ ಹೊಲ್ಪ್ಲೆ ಒಂಚೂರು ಗಟ್ಟಿ ಮಾಡ್ಬೇಕಣ್ಣ. ಸೂರ್ಯ ಕರೆಕ್ಟ್ ಬೈಂದೂರು ಸಸೀತ್ ಚಂದ್ರ ಕರೆಕ್ಟ್ ಕೋಟಗಾಡಿ ಕೂಸಪಜಾರು ಬಲದ ಮಲ್ಲ ವಿಭಾಗಡು ಫೈನಲ್ ಪ್ರವೇಶ ಮಾಡ್ತಾರೆ. ಸೆಮಿಫೈನಲ್ ಸ್ಪರ್ಧೆಡಲೇರು ಬೈಂದೂರು ಸಸೀತ್ಲು ವೆಂಕಟ ಪೂಜಾರಿಲು ಸೂರ್ಯ ಕರೆಕ್ಟ್ ಕೋಟ ಗಾಡಿ ಕೂಸಪಜಾರು ಚಂದ್ರ ಕರೆಕ್ಟ್ ಹೊರ ಒಂತಲೆ ಒಂತಲೆ ಹೊರ ಒಂಚೂರು ಉಂತಲೆ ಹೊರ ಒಂತಲೆ ಒಂತಲೆ ಒಂದು ಸೆಕೆಂಡ್ ಚಂದ್ರ ಕರೆಕ್ಟ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿನ. ಸೂರ್ಯ ಕರೆಕ್ಟ್ ಬೈಂದೂರು ಸಚಿತ್ಲು ವೆಂಕಟ ಪೂಜಾರಿನ. ಸೂರ್ಯ ಕರೆಕ್ಟ ಬೈಂದೂರು ಸಚಿತ್ಲು ವೆಂಕಟ ಪೂಜಾರಿನ. 10:44 ಚಂದ್ರ ಕರೆಕ್ಟ್ 10:73 ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರು. ಅಣ್ಣ ಮುಂದಿನ ಸಾಲಿಗೆ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ ಇಲ್ಲ ಬದಲಾವಣೆ. ಮೈಯಾಡಿ ಪಿನ್ಕಿ ಮನೆ ಕನಪಲಯದಕ್ಕಲು ಬರಡು ಓಟಗಾರರು ಸಿದ್ಧತೆಯಲ್ಲಿದ್ರೆ ಹಗ್ಗ ವಿಭಾಗದವ್ರು ಬರಬಹುದು.
ಹಲೋ 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 ಈಶ್ವರಣ್ಣ, ಓ ಇಲ್ಲಿ ಅಡ್ಡಾಲ್ಗೆಯವರು ಸೆಮಿಫೈನಲ್ ರೆಡಿ ಇದ್ದಾರೆ. ಕನಲ್ಗೆ ಅವರು. ಕನಲ್ಗೆಯವರು ಹಾ, ಕರೆ ಹಿಡಿದಬಹುದಾ? ಇಳಿಬಹುದು. ಬರ್ತಾ ಇದ್ದಾರೆ ಅಲ್ಲಿ. ಸ್ವಾಮಿಧಾಮದವರು ಬಂದರು. ಸ್ವಾಮಿಧಾಮದ ಸ್ವಾಮಿಧಾಮ ಹೊಳೆಕೊಟ್ಟು ಕುಂಬಾಶಿ ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ. ಚಂದ್ರ ಕರೆಕ್ಟ್. ಸ್ವಾಮಿಧಾಮ ಹೊಳೆ ಕೊಟ್ಟು ಕುಂಬಾಶಿ ಸೂರ್ಯಕರೆಯಲ್ಲಿ ಕುಪ್ಪಯ್ಯ ನಾಯ್ಕ್ ಗೊರಟ್ಟೆ ಭಟ್ಕಳ. ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ ಬನ್ನಿ. ತೃತೀಯ ಸ್ಥಾನವನ್ನ ಫೈನಲ್ನಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ, ಅವರ ಎದುರಾಳಿ ಸೆಮಿಫೈನಲ್ನಲ್ಲಿ ಸ್ಪರ್ಧಿಸಿದವರಿಗೆ. ಚತುರ್ಥ ಸ್ಥಾನ ಸೆಮಿಫೈನಲ್ನಲ್ಲಿ ಇನ್ನೊಂದು ಪೂಲಲ್ಲಿ ಇರ್ತಾರಲ್ಲ ಅವರಿಗೆ. ಅರ್ಥ ಆಯಿತು ಅಂದ್ಕೊಂಡಿರ್ತೇನೆ. ಅಣ್ಣ ಕರೆಕ್ಟ್ ಬರೋಣ. ಕನಪಲಯದ ವಿಭಾಗದ ಸೆಕೆಂಡ್ ಸೆಮಿಫೈನಲ್ ಚಂದ್ರ ಕರೆಕ್ಟ್ ಬರಡು ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ದಾಖಲ. ಸೂರ್ಯ ಕರೆಕ್ಟ್ ರೆಡಿ ಆವುಡು ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ. ಮತ್ತೆ ಬೇರೇಕ್ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ ಮಂಜು ಪೂಜಾರಿ ಮಯ್ಯ ಪಿನ್ಕಿ ಮನೆ ಬಲ್ಲದ ಎಲೆಯ ಭಾಗದ ಸೆಮಿಫೈನಲ್ ಸಾಲು. ಮಂಜುನಾಥ್ ಗೌಡ್ರು ಈ ಕಡೆ ಬರಬೇಕು. ಅಣ್ಣ ಸ್ವಾಮಿಧಾಮದವರು ಕರೆಗೆ ಬರಬೇಕು. ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ. ಬಲೆ ಬಲೆ ಕರೆಕ್ಟ್ ಬಲೆ ಕರೆಕ್ಟ್ ಬಲೆ ಕರೆಕ್ಟ್ ಬಲೆ 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 ಕನಪಲಯ ತಕ್ಕಲ. ಹರೀಶ್ ಪೂಜಾರಿ ಬಳ್ಳುಗೋಡಿ ನಿಮ್ಮನ್ನು ಕಾಯ್ತಾ ಇದ್ದಾರೆ.
ಶ್ರೀ ಸ್ವಾಮಿಧಾಮ ಹಳೆಕಟ್ಟು ಕುಂಬಾಶಿಯವರ ಹಲಗೆ ಭಾಗ ಕೋಣಗಳು ಚಂದ್ರಕರೆಯಲ್ಲಿ ಕುಪ್ಪಯ್ಯ ನಾಯಕ್ ಗೊರಟ್ಟೆ ಭಟ್ಕಳ ಇವರ ಕೋಣಗಳು ಸೂರ್ಯಕರೆಯಲ್ಲಿ ಫೈನಲ್ ಪ್ರವೇಶಕ್ಕಾಗಿ ಸೆಮಿಫೈನಲ್ ಹಂತದ ದ್ವಿತೀಯ ಸುತ್ತಿನ ಹೋರಾಟದಲ್ಲಿ ಚಂದ್ರಕರೆಯಲ್ಲಿ ತಯಾರಾಗ್ತಾ ಇರುವ ಸ್ವಾಮಿಧಾಮ ಹೊಳೆಕೊಟ್ಟು ಕುಂಬಾಶಿಯವರ ಕೋಣವನ್ನು ಹಲಗೆ ಸವಾರಿಯಾಗಿ ತೆಕ್ಕಟ್ಟೆ ಸುಧೀರ್ ದೇವಾಡಿಗರು ಸೂರ್ಯಕರ್ತಿನ ಕುಪ್ಪಯ್ಯ ನಾಯಕ್ ಕೊರಟ್ಟೆ ಭಟ್ಕಳ ಇವರ ಹಲಗೆ ಸವಾರಿಗನಾಗಿ ರಾಘವೇಂದ್ರ ಕಾಮನಮನೆ. ಹರೀಶ್ ಪೂಜಾರಿ ಬಳ್ಳುಗುಡಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ಕೋಣವನ್ನ ಬಗ್ಗಿಸುವಲ್ಲಿ ಹಲವು ವರ್ಷದಿಂದ ಪಳಗಿದವರು. ಎಂಥ ಬಲಿಷ್ಠ ಕೋಣ ಇದ್ರೂ ಕೂಡ ಹರೀಶ್ ಪೂಜಾರಿ ಅವರು ಈಗ ಸ್ವಲ್ಪ ಚಳಿಗೆ ಬಗ್ಗಿದ್ದಾರೆ. ನಿನ್ನೆ ಸಂಜೆ 5 ಗಂಟೆಗೆ ಶುರುವಾದ ಬೈಂದೂರು. ಹಲೋ ಹಲೋ, ಚಾ ಬಂತ? ಚಾ ಬಂತು. ಬಿಸಿ ಏನಾದ್ರು ಬೇಕಾ? ಅಲ್ಲ, ಮತ್ತೊಂದು ಚಾ ಬಂದ್ರು ಇಲ್ಲ ಅನ್ನೋದಿಲ್ಲ. ಇಲ್ಲ, ಹಾಟ್ ಏನಾದ್ರು ಬೇಕು. ಮತ್ತೊಮ್ಮೆ ಕಳಿಸ್ತೇವೆ. ಭಗವತಿ ಅವರು ನಮ್ಮ ಎದುರಿಗೆ ಇದ್ದಾರೆ. ಕಣ್ ತೆರೆದ್ರೆ ಅವರೇ ನೋಡುದು ನಮ್ಗೆ. ಬಿಸಿ ಬಿಸಿ ಹೊಗೆ ಆಡ್ತಾ ಇದೆ. ಅಲ್ಲಿ ಕೆಲವರು ಬಿಸಿ ಎಲ್ಲ ಬೆಂಕಿ ಕಾಯ್ತಾ ಇದ್ದಾರೆ. ಬೆಳಗಿನ ಚಳಿಗೆ ಎಲ್ಲ ಮೈಯೆಲ್ಲ ಮುದುಡಿಕೊಂಡಿದೆ. ಮುದುಡಿದ ತಾವರೆ ಚಳಿ ಕಾದ್ರೆ ಅರಳುತ್ತದೆ ಅಂತೆ. ಈಗ ಮುದುಡಿದ ತಾವರೆ ಹಾ. ಬಿಸಿ ಚಾ ಬಂದ್ರೆ ಅರಳುತ್ತದೆ. ಇಲ್ಲಿ ನಮ್ಮ ಸದಸ್ಯರು ನಿಮ್ಮ ಭಾಗಕ್ಕೆ ಬರ್ತಾರೆ. ಬೇಂದ್ರೆ ನಾರಾಯಣಣ್ಣ ಇದ್ದಾರೆ. ನಾರಾಯಣಣ್ಣ, ಬೇಂದ್ರೆ ಮನೆ ನಾರಾಯಣಣ್ಣ, ಆ ಭಾಗಕ್ಕೆ ಒಂದು ಸ್ವಲ್ಪ ಚಾ ಕಳಿಸಿಕೊಡಿ. ಭಗವತಿ ಅವರಲ್ಲಿ ನಿರ್ಣಾಯಕರ ಆ ಭಾಗದಲ್ಲಿ ವೀಕ್ಷಕ ವಿವರಣೆ ಕೊಠಡಿಗೆ ಸ್ವಲ್ಪ ಚಾ ಕಳಿಸಿಕೊಡಿ. ಗಂತಿ ಬನ್ನಿ. ಸ್ವಲ್ಪ ಬಿಸಿ ತಿಂಡಿ ಇರಲಿ. ಸೂರ್ಯಕಾರಿ ಅವರು ಸೆನ್ಸರ್ನವರಿಗೆ, ಲೈವಿನವರಿಗೆ ಅವರೆಲ್ಲ ತಣ್ಣಗಿರ್ಬೇಕು. ಆದ್ರೆ ಅವ್ರಿಗೆ ಏನಾದ್ರೂ ಬಿಸಿ ಬಿಸಿ ಬೇಕು. ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದವರು ಎಲ್ಲ ಸೇವೆ ಸಲ್ಲಿಸುತ್ತಿರುವ ನಮ್ಮ ಬಳಗ. ಅಣ್ಣ, ಮುಂದಿನ ಸಾಲಿನ ತಯಾರಿಗಾಗಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಮಂಜು ಪೂಜಾರಿ ಮೈಯಾಡಿ ಪೆನ್ಕೆ ಮನೆ ಬನ್ನಿ ಅಣ್ಣ, ಬೇಗ ಬರೋಣ. ಕನಪಲಯದ ವಿಭಾಗದ ಒಂಜಿ ಸೆಕೆಂಡ್ ಸೆಮಿಫೈನಲ್ ಆಯಿ ಬಕ್ಕ ನಿಕ್ಲ ರೆಡಿ ಆವುದು. ಕರೆಕ್ಟ್ ತಾರಡ ಒಂದ್ಲೇರು ಚಂದ್ರ ಕರೆಕ್ಟ್ ಸ್ವಾಮಿ ಧಾಮ ಹೊಳೆಕಟ್ಟು ಕುಂಬಾಶಿ, ಸೂರ್ಯ ಕರೆಕ್ಟ್ ಕುಪ್ಪಯ್ಯ ನಾಯಕ್ ಕೊರಟೆ ಭಟ್ಕಳ. ಹಾಗೆ ಸಬ್ ಜೂನಿಯರ್ ಲಿಸ್ಟ್ ಒಂದು ಈ ಕಡೆ ಬರಬೇಕು. ಜೂನಿಯರ್ ಬಂದಿದೆ. ಅಣ್ಣ, ಬಲೆ 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 ಗಂತು ಬಲೆ ಚೂರ್ ಜಲ್ದಿ ಆಲ್ಪ್ಲೆ. ನಿನ್ನೆ ಸಂಜೆ 5 ಗಂಟೆಗೆ ಶುರುವಾದ ಕಂಬಳ ಇಂದು ಬೆಳಿಗ್ಗೆ 6 ಗಂಟೆ ಕಳೆದು
ಸ್ಪರ್ಧೆ ನಡೀತಾ ಇದೆ. ಹಲೋ, ಅಣ್ಣ ಸಬ್ ಜೂನಿಯರ್ನವರು ಕರೆ ನಿರ್ಣಯಕ್ಕೆ ಬರಬೇಕಲ್ಲಿ Hello. ಸೆಮಿಫೈನಲ್ಗಾಗಿ. ಆಸಿಕಾನ್ ಜೋಗನಮನೆ ಭಟ್ಕಳ, ವರಶ್ರೀ ವಾದಿರಾಜ್ ಹಾಲಾಡಿ, ದಿವಂಗತ ಶೀನ ಪೂಜಾರಿ, ವಿಕೆ ಗ್ರೂಪ್ಸ್ ಬನ್ನಾಡಿ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್. ಕೊಡ್ಲಾಡಿ ಅವರು ಬಹಳಷ್ಟು ಸಂಭ್ರಮದಲ್ಲಿದ್ದಾರೆ. ಮುಂಜಾವೆ ಸೂರ್ಯ ಉದಯ ಆಗ್ತಾ ಇದೆ. ಈ ವರ್ಷದ ಈ ಭಾಗದ ಕಂಬಗಳು ಚೂರ್ ಜಲ್ದಿ ವಾಲ್ ಪ್ಲೇನ. ಅಂತಿಮ ಹಂತದಲ್ಲಿದ್ದಾರೆ. ಒಂಚೂರು ಗಟ್ಟಿ ವಾಲ್ಪ್ಲೆ. ಅರೆ ಉಂತಲ್ಲೇ ಬೇಗ, ಬೇಗ, ಬೇಗ. ಸೆಕೆಂಡ್ ಉಂತಲ್ಲಿ ಕೊಡ್ಲಾರತ್ತಾ? ಒಂದು ಸೆಕೆಂಡ್ ನಿಲ್ಸಿ ಕೊಡಿ. ಒಂಚೂರು ಗಟ್ಟಿ ವಾಲ್ಪ್ಲೆ, ಒಂಚೂರು ಗಟ್ಟಿ ವಾಲ್ಪ್ಲೆ. ಕೋಣವನ್ನು ಗಂತಿನಲ್ಲಿ ನಿಲ್ಲಿಸುವಲ್ಲಿ ಕೋಣವನ್ನು ಪಳಗಿಸುವವರು ಬಹುಮುಖ್ಯವಾಗಿರ್ತಾರೆ. ಆಸಿಕಾನ್ ಜೋಗನಮನೆ ಭಟ್ಕಳ, ವರಶ್ರೀ ವಾದಿರಾಜ್ ಹಾಲಾಡಿ, ದಿವಂಗತ ಶೀನಾ ಪೂಜಾರಿ, ವಿಕೆ ಗ್ರೂಪ್ಸ್ ಬನ್ನಾಡಿ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ 2000 ಕರೆ ನಿರ್ಣಯ ಮಲ್ಪರ ಬರೋಣ. ಸಬ್ ಜೂನಿಯರ್ ವಿಭಾಗದ ಕರೆ ನಿರ್ಣಯ ಮಾಡಲಿಕ್ಕೆ 2000ನವರನ್ನ ಆಹ್ವಾನಿಸ್ತಾ ಇದ್ದೇವೆ ಸೆಮಿಫೈನಲ್ ಕದನಕ್ಕಾಗಿ. ಅದೊಂದು ಒಂಚೂರು ಗಟ್ಟಿ ಮಾಡ್ಪ್ಲೆ, ಒಂಚೂರು ಗಟ್ಟಿ ಮಾಡ್ಬೇಕಣ್ಣ, ಒಂಚೂರು ಗಟ್ಟಿ ಮಾಡಬೇಕು. ವಾದಿ ಅಣ್ಣ ಬರ್ತಾ ಇದ್ದಾರೆ. ಚಳಿ ಇದೆ ಸ್ವಲ್ಪ. ವಾದಿ ಅಣ್ಣನ ನಗುಮುಖ. ಲೆತ್ತನ್ಲೆ ಉಳ್ಳೂರು ಕಂದಾವರದವರು ಶಿವರಾಜ್ ಪೋಡಿ ಜಾಗಿರುತ್ತೆ. ಶ್ರೀ ಸ್ವಾಮಿಧಾಮ ಹೊಳೆಕೊಟ್ಟು ಕುಂಬಾಶಿ ಅವರು ಚಂದ್ರಕರೆಯಲ್ಲಿ, ಕುಪ್ಪಯ್ಯ ನಾಯಕ್ ಕೊರಟೆ ಭಟ್ಕಳೆಯವರು ಸೂರ್ಯಕರೆಯಲ್ಲಿ.
ಫೈನಲ್ ಪ್ರವೇಶಕ್ಕಾಗಿ ಸೆಮಿಫೈನಲ್ ಹಂತದ ಹೋರಾಟದಲ್ಲಿ ಒಂದು ಸೆಕೆಂಡ್ ನಿಲ್ಸಿ ಹೊಡಿಯಲ್ಲ. ಒಂದು ಸೆಕೆಂಡ್ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ. ನಂತರ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕ ಮಂಜು ಪೂಜಾರಿ ಮುಯ್ಯಾಡಿ ಪಿಣ್ಕಿಮನೆ. ನಂತರ ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸೆಮಿಫೈನಲ್ ಆಸಿಕಾನ್ ಜೋಗನಮನೆ ಭಟ್ಕಳ ವರಶ್ರೀ ವಾದಿರಾಜ್. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಚನ್ನಗರಟ್ಟ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ ಸೂರ್ಯಕರಟ್ಟ. ಸೂರ್ಯಕರತ್ತ ಸೂರ್ಯಕರತ್ತ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ 10-4-5. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ 10-9-2. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕರೆ ಕಂಬಳ ಸಮಿತಿ ರಿಜಿಸ್ಟರ್ ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಮೊದಲ ಜೋಡುಕೆರೆ ಸೂರ್ಯಚಂದ್ರ ಕಂಬಳದಲ್ಲಿ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ ಹಲಗೆ ವಿಭಾಗದಲ್ಲಿ ಫೈನಲ್ ಪ್ರವೇಶ ಮಲ್ದೇರು. ಅಣ್ಣ ಮುಂದಿನ ಸಾಲ ಅವರು ಬಲೆ ಕರೆಗೆ ಬಲೆ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕ ಬಲೆ 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 ಮಂಜು ಪೂಜಾರಿ ಮುಯ್ಯಾಡಿ ಪಿಣ್ಕಿ ಮನೆ. ಬನ್ನಿ ಬನ್ನಿ ಸಮೃದ್ಧಿ ಪ್ರಸಿದ್ಧಿ ಮಂಜು ಪೂಜಾರಿ ಮಯ್ಯಾಡಿ ಪಿಣ್ಕಿ ಮನೆ. ಇದು ಮುಂದಿನ ಸಾಲು ಸಬ್ ಜೂನಿಯರ್ ವಿಭಾಗದಲ್ಲಿ ಫಸ್ಟ್ ಸೆಮಿಫೈನಲ್ ಆಸಿಕಾನ ಜೋಗನಮನೆ ಭಟ್ಕಳ ವರಶ್ರೀ ವಾದಿರಾಜ್ ಹಾಲಾಡಿ. ಅದರ ಮುಂದಿನ ಸಾಲು ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕುಡ್ಲಿ ಬಾರ್ಕೂರು ಜೂನಿಯರ್ ವಿಭಾಗದ ಸೆಮಿಫೈನಲ್. ತಯಾರಿರಬೇಕು. ಅರವಿಂದ್ ಗಜ್ಞರ್ ಮನೆ. ನಿರ್ಣಾಯಕರ ಕೊಠಡಿ ಹತ್ರ ಬರಬೇಕು. ಹಗ್ಗ ಹಿರಿಯ ವಿಭಾಗದಲ್ಲಿ ಬೈಂದೂರು ಸಸಿತ್ಲ ವೆಂಕಟ ಪೂಜಾರಿ ಅವರ ಕೋಣಗಳು ಫೈನಲ್ಗೆ ಪ್ರವೇಶವನ್ನು ಪಡೆದಿದೆ. ಶಿವರಾಜ್ ನಾಯ್ಕ್
ಅಲ್ಲಿ ಅರವಿಂದ್ ಅವರಿಗೆ ಸ್ವಲ್ಪ ಸಂಪರ್ಕ ಮಾಡಬೇಕು. ಕರೆಕ್ಟ್ ತಯಾರೊಂದಿಲ್ಲ ಜೂನಿಯರ್ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಸೂರ್ಯ ಕರೆಕ್ಟ್, ಮಂಜು ಪೂಜಾರಿ ಮಯ್ಯಾಡಿ ಪಿನ್ಕಿ ಮನೆ ಚಂದ್ರ ಕರೆಕ್ಟ್. ಜೂನಿಯರ್ ವಿಭಾಗದ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ತಯಾರಾಗ್ತಿರುವ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಇವರ ಹಗ್ಗದ ಸವಾರಿಗನಾಗಿ ಮಂಜುನಾಥ್ ಗೌಡ, ಮಂಜು ಪೂಜಾರಿ ಮಯ್ಯಾಡಿ ಪಿನ್ಕೆಮನೆ ಇವರ ಹಗ್ಗದ ಸವಾರಿನಾಗಿ ಪ್ರಜ್ವಲ್ ಉಳ್ಳೂರು ಕಂದಾವರ. बलगीचे करले ಮುಂಜಾವಿನಲ್ಲಿ ಬಹಳಷ್ಟು ಸುಂದರವಾಗಿ ಸಾಗಿ ಬರ್ತಾ ಇದೆ ಸೆಮಿಫೈನಲ್ ಹಂತದ ಸ್ಪರ್ಧೆಗಳು. ಅಷ್ಟು ರೋಚಕ ಘಟ್ಟ, ಯಾವ ಕೋಣಗಳಿಗೆ ಬಹುಮಾನ. ಜೂನಿಯರ್ ಸೆಮಿಫೈನಲ್ ಫಸ್ಟ್ ಸೆಮಿಫೈನಲ್ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಸೂರ್ಯಕರೆಯಲ್ಲಿ, ಮಂಜುನಾಥ್ ಪೂಜಾರಿ ಮುಯ್ಯಾಡಿ ಪಿಣ್ಕಿ ಮನೆ ಚಂದ್ರಕರೆಯಲ್ಲಿ. ಮುಂದಿನ ತಯಾರಿಗಾಗಿ ಆಸಿಖಾನ್ ಜೋಗನಮನೆ ಭಟ್ಕಳ ವರಶ್ರೀ ವಾದಿರಾಜ ಹಾಲಾಡಿ. ಅದರ ಮುಂದಿನ ತಯಾರಿಗಾಗಿ ಗಿರಿಜಾ ರೋಡ್ ಲೈನ್ಸ್ ಎ ಹಾಗೂ ಹಿರಿಯ ವಿಭಾಗದಲ್ಲಿ ಕೊಟ್ಟ ಪಡುಕೆರೆ ಮಣೂರು ಪುಡಕೆರೆ ದಿವಂಗತ ಶೀನಾ ಪೂಜಾರಿ ಅವರು. ಸರಿ, ಗಂತು ಬಲೆ ಗಂತು ಬಲೆ.
ಫೈನಲ್ ಪ್ರವೇಶ ಸೆಮಿಫೈನಲ್ ಹಂತದಲ್ಲಿ ಸ್ಪರ್ಧೆಯ ತಯಾರಿಯಲ್ಲಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ ಸೂರ್ಯಕರೆ, ಮಂಜು ಪೂಜಾರಿ ಮಯಾಡಿ ಬಿಣ್ಕಿಮನೆ ಚಂದ್ರಕರೆ. ಸೂರ್ಯಕರೆಯಲ್ಲಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಇವರ ಕೋಣಗಳು, ಚಂದ್ರಕರೆಯಲ್ಲಿ ಮಂಜು ಪೂಜಾರಿ ಮಯ್ಯಾಡಿ ಪಿಣ್ಕಿಮನೆ ಇವರ ಕೋಣಗಳು ಚಂದ್ರಕರೆಯಲ್ಲಿ. ಚೂರು ಗಟ್ಟಿ ಹೊಲ್ಪಲೆ ಅಡಿ ಚೂರು ಗಟ್ಟಿ ಹೊಲ್ಪಲೆ ಆತಾ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಸೂರ್ಯಕರಟ್, ಮಂಜು ಪೂಜಾರಿ ಮಯ್ಯಾಡಿ ಪಿಣ್ಕಿಮನೆ ಚಂದ್ರಕರಟ್. ಚಂದ್ರಕರತ್ತ ಮಂಜು ಪೂಜಾರಿ ಮಯ್ಯಾಡಿ ಪಿಣ್ಕಿಮನೆ 10-7-0. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ 10-9-4. ಬೈಂದೂರು ಸೂರ್ಯಚಂದ್ರ ಜೋಡಿಕೆರೆ ಕಂಬಳದಲ್ಲಿ ಹಗ್ಗ ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದ 15 ಜೊತೆಗಳಲ್ಲಿ ಮಂಜು ಪೂಜಾರಿ ಮಯ್ಯಾಡಿ ಪಿಣ್ಕಿಮನೆ ಇವರ ಕೋಣಗಳು ಫೈನಲ್ ಪ್ರವೇಶ ಪಡೆದಿದ್ದಾರೆ. ಫೈನಲ್ ಪ್ರವೇಶ ಮಾಡಿದ ಮಂಜು ಪೂಜಾರಿ ಮಯ್ಯಾಡಿ ಪಿಣ್ಕಿಮನೆ ಕೋಣವನ್ನು ಓಡಿಸಿದವರು ಮಂಜುನಾಥ ಗೌಡ್ರು. ಪ್ರಜ್ವಲ್ ಉಳ್ಳೂರು ಕಂದಾವರ. ಅಣ್ಣ ಆಸಿಕನ ಜೋಗನ ಮನೆ ಪಡ್ಕಳ ವರಶ್ರೀ ವಾದಿರಾಜ ಆಲಡಿ ಕರೆಕ್ಟ್ ಬಲೆ ಲಿಸ್ಟ್ ಬರ್ದಾಗೈತಿ. ಆಸಿಕನ ಜೋಗನಮನೆ ಪಟ್ಕಳ ವರಶ್ರೀ ವಾದಿರಾಜ್ ಹಾಲಾಡಿ ಸಬ್ ಜೂನಿಯರ್ ವಿಭಾಗದಲ್ಲಿ ಒಂದು ಸುಂದರ ಕಂಬಳಕೂಟಕ್ಕೆ ನಮ್ಮೊಂದಿಗೆ ಸಹಕಾರಿಯಾದವರು. ಈ ಭಾಗದ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ನೀಡುವವರು. ಬಾಬಾ ಶಾಮಿಯಾನ್ ಅಂಡ್ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಅನಂತ ಪದ್ಮನಾಭ ಕಳಬಾಡಿ. ಜೋಗನ ಮನೆ ವರ್ಷಿ ವಾದಿರಾಜ ಕರೆಕ್ಟ್ ಬಲೆ 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 ಬೇಗ 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 ಕರೆಕ್ಟ್ ಬರೋಡು ಅಣ್ಣ ಆಯ್ತಾ ಬೆರಿತದಾಲು ಹಾಗ ಹಿರಿಯ ವಿಭಾಗ ಗಿರಿಜಾ ರೋಡ್ ಲೈನ್ಸ್ ಕೋಟ ಪೊಡಿಕೆರೆ ದೇವಂಗತ ಶೀನು ಪೂಜಾರು ತಯಾರಿರ್ಬೇಕು. ಬಲೆ 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 ಕರೆಕ್ಟ್ ತಯಾರಾವಂದಿಲ್ಲರು. ಆಸಿಕಾನ ಜೋಗನ ಮನೆ ಭಟ್ಕಳ ಬಲೆ 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 ವಾದಿರಾಜ್ ಹಾಲಾಡಿ ಕರೆಯಲಿದ್ದಾರೆ
ವಾದಿರಾಜ ಹಾಲಾಡಿ ಅವರು ಬರಬೇಕು. ವಾದಿರಾಜ್ ಹಾಲಾಡಿ ಅವರು ಬರ್ಬೇಕು. ವಾದಿ ಅಣ್ಣ ಬೇಗ ಬನ್ನಿ. ಬಲೆ 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 ವಾದಿರಾಜ್ ಹಾಲಾಡಿ, ವರಶ್ರೀ ವಾದಿರಾಜ್ ಹಾಲಾಡಿ ಬರ್ತಾರೆ ಬರ್ತಾರೆ ಬರ್ತಾರೆ. ಸಾಲಾಯಿ ಬೊಕ್ಕ ಬೈಂದೂರು ಸೂರ್ಯಚಂದ್ರ ಕಮಲ ಬಲದ ಮಲ್ಲ ವಿಭಾಗದಕ್ಲು ರೆಡಿ ಆದಿಪ್ಪುಡು ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿಯೇ ಕೋಟ ಪಡುಕೆರೆ ದಿವಂಗತ ಶೀನಾ ಪೂಜಾರಿ ಅವರ ಕೋಣಗಳು. ಬೈಂದೂರು ಸೂರ್ಯಚಂದ್ರ ಪ್ರಥಮ ವರ್ಷದ ಜೋಡಿಗರೆ ಕಂಬಳದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ 37 ಜೊತೆ, ಆಗ ಕಿರಿಯ ವಿಭಾಗದಲ್ಲಿ 14 ಜೊತೆ, ಆಗ ಹಿರಿಯ ವಿಭಾಗದಲ್ಲಿ 11 ಜೊತೆ, ಹಲಗೆ ವಿಭಾಗದಲ್ಲಿ 5 ಜೊತೆ, ಒಟ್ಟು 67 ಕೋಣಗಳ ಶಿವರಾಜ್ ಪಡೆಯುವಿಕೆ. ಅರವಿಂದ್ ಕೊಡೇರಿ ಅವರು ಈ ಭಾಗಕ್ಕೆ ಬರಬೇಕು. ಗಜ್ಞಾರ್ ಮನೆ ಸಬ್ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸಿದ 37 ಜೊತೆಗಳ ಪೈಕಿ ಫೈನಲ್ ಪ್ರವೇಶ ಸೆಮಿಫೈನಲ್ ವಿಷಯದಲ್ಲಿ ಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ. ಆಸಿಕನ ಜೋಗನಮನೆ ಭಟ್ಕಳ ಚಂದ್ರ ಕರೆಯಲ್ಲಿ, ವರಶ್ರೀ ವಾದಿರಾಜ ಹಾಲಾಡಿಯವರು ಸೂರ್ಯ ಕರೆಯಲ್ಲಿ. ಓಟಗಾರರಿಗೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ಮಾಡ್ತಾರೆ. ಕೆಲವು ಓಟಗಾರರಿಗೆ ಒಲಿಂಪಿಕ್ಸ್ನಂಥ ಕ್ರೀಡೆಯಲ್ಲಿ ಅವರಿಗೆ ಬಿಸಿಯನ್ನು ಇಡುವಂಥ ವ್ಯವಸ್ಥೆ ಇದೆ. ನಮ್ಮ ಕಂಬಳದ ಓಟಗಾರರಿಗೆ ಏನು ಕಡಿಮೆ ಇಲ್ಲ, ಭಾಳಷ್ಟು ಬೆಲೆ ಬಾಳ್ತಾರೆ. ವೇಗದ ಕೋಣಗಳನ್ನು ಈ ಚಳಿಯಲ್ಲಿ ಓಡಿಸೋದಂದ್ರೆ ಭಾಳ ಕಷ್ಟ. ಚಂದ್ರಕರೆಯಲ್ಲಿ ತಯಾರಾಗ್ತಿರುವ ಆಸಿಕನ ಜೋಗನ ಮನೆ ಭಟ್ಕಳ ಇವರ ಓಟಗಾರನಾಗಿ ಶಂಕರ್ ದೇವಡಿಗ. ಸೂರ್ಯಕರೆಯಲ್ಲಿ ತಯಾರಾಗ್ತಾ ಇರುವ ವರಶ್ರೀ ವಾದಿರಾಜ ಹಾಲಾಡಿ ಇವರ ಹಗ್ಗದ ಸವಾರಿಗನಾಗಿ ಕಾರ್ಕಳ ಪಳ್ಳಿ ಸಂಕೇತ್ ಶೆಟ್ರು ಕಾರ್ಕಳದಿಂದ ಬೈಂದೂರಿಗೆ. ಅನಂತ ಪದ್ಮನಾಭರು ರಾತ್ರಿಯನ್ನ ಕೂಡ ಹಗಲಾಗಿಸುವಂಥ ಬೆಳಕಿನ ವ್ಯವಸ್ಥೆ, ಸುಮಧುರ ಸೌಂಡ್ ಧ್ವನಿವರ್ಧಕದ ವ್ಯವಸ್ಥೆ, ಎಲ್ಲ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂಭ್ರಮಿಸುವಂತೆ ಹಿನ್ನೆಲೆಯಲ್ಲಿ ಕೆಲಸ ಮಾಡುವವರು, ಅವರನ್ನು ವಿಶೇಷವಾಗಿ ಅಭಿವಂದಿಸಿಕೊಂಡಿದ್ದೇವೆ. ಅನಂತ ಪದ್ಮನಾಭ ಕಳವಾಡಿ. ಶ್ರೀ ಬಾಬಾ ಶಾಮಿಯಾನ್ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಕಳವಾಡಿ. ಮುಖದಲ್ಲಿ ಮಂದಹಾಸ. ಗಂತು ಬಲೆ ವರಂತಲೆ ಬಲೆ 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 ಬಲೆ. ಸೂರ್ಯಕರೆ ವರಶ್ರೀ ವಾದಿರಾಜ ಹಾಲಾಡಿ ಅವರಿಗೆ, ಚಂದ್ರಕರೆ ಆಸಿಕನ್ ಜೋಗನಮನೆ ಭಟ್ಕಳವರಿಗೆ. ಸಬ್ ಜೂನಿಯರ್ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ
ಚೂರು ಗಟ್ಟಿ ಆಲ್ ಪ್ಲೇ ಒಂತಲೆ ಚೂರು ಗಟ್ಟಿ ಆಲ್ಪಂಡಿ, ಸ್ವಲ್ಪ ಗಟ್ಟಿ ಮಾಡಿ. ಮುಂದಿನ ಸಾಲಿಗಾಗಿ ಹಗ್ಗ ಹಿರಿಯ ವಿಭಾಗ ದ್ವಿತೀಯ ಸೆಮಿಫೈನಲ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿಯವರ ಎ ಕೋಣಗಳು, ಕೋಟಪ್ಪಡುಕೆರೆ ದಿವಂಗತ ಶಿನ ಪೂಜಾರಿಯವರ ಕೋಣಗಳು. ಅದರ ಮುಂದಿನ ಸಾಲು ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ, ಶ್ರೀದುರ್ಗಾ ಕೃಷ್ಣ ಮೇಸ್ತ್ರಿ ಕುಡ್ಲಿ ಬಾರ್ಕೂರು ಜೂನಿಯರ್ಸ್ ಸೆಕೆಂಡ್ ಸೆಮಿಫೈನಲ್. ಸರಿ ಚೂರು ಗಟ್ಟಿ ಅಲ್ಪಲೆ, ಚೂರು ಗಟ್ಟಿ ಮಾಡಿ. ಒಂತೋಡು ಚೂರು ಗಟ್ಟಿ ಅಲ್ಪಲೆ ಆತಾ. ಚಂದ್ರ ಕರೆಕ್ಟ್ ಆಸಿಕಾನ ಜೋಗನಂಬ್ರೆ ಭಟ್ಕಳ, ಸೂರ್ಯ ಕರೆಕ್ಟ್ ವರಶ್ರೀ ವಾದಿರಾಜ್ ಹಾಲಾಡಿ, ವಿಶ್ವನಾಥ್ ಪ್ರಭುಕಲ್. ಚೂರು ಗಟ್ಟಿ ಅಲ್ಪಲೆ ಮುಂಜಿ ಸೆಕೆಂಡ್ ಉಂತದ್ದು ಕೊರ್ಲಾತ. ಚೂರು ಉಂತೋಡು ಒಂತಲೆ ಚೂರು ಉಂತಲೆ ಚೂರು ಗಟ್ಟಿ ಅಲ್ಪಲೆ ಒಂತಲೆ ಒಂಜಿ ಗಟ್ಟಿ ಮಲ್ಪಲೆ ಆತ. ಆಸಿಗಾನ ಜೋಗನಮನೆ ಭಟ್ಕಳ ಚಂದ್ರ ಕರೆಕ್ಟ್, ವರಶ್ರೀ ವಾದಿರಾಜ್ ಹಾಲಾಡಿ ಸೂರ್ಯ ಕರೆಕ್ಟ್, ಚಂದ್ರಗರತ್ತ ಆಸಿಕಾನ್ ಜೋಗನಮನೆ ಭಟ್ಕಳ 10-04 ವರಶ್ರೀ ವಾದಿರಾಜ್ ಹಾಲಾಡಿ 10-2-8. ಬೈಂದೂರಿನ ಪ್ರಥಮ ವರ್ಷದ ಸೂರ್ಯಚಂದ್ರ ಜೋಡುಗರೆ ಕಮಲಕೂಟದಲ್ಲಿ
ಸಬ್ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸಿದ 37 ಕೋಣಗಳ ಪೈಕಿ ಆಸಿಕಾನ್ ಜೋಗನಮನೆ ಭಟ್ಕಳ ಗಳ ಫೈನಲ್ ಪ್ರವೇಶ ಮಲ್ದೇರು ಫೈನಲ್ ಪ್ರವೇಶ ಮಲ್ತಿನ ಆಸಿಕಾನ್ ಜೋಗನವನೆ ಬಡ್ಕಳ ಎರ್ಲೆಂಡ್ ಗಿಡನರ್ ಶಂಕರ್ ದೇವಾಡಿಗರ್ ಅಣ್ಣ ಬೆರೆತ ಹಾಗ ಹಿರಿಯ ವಿಭಾಗ ಸೆಕೆಂಡ್ ಸೆಮಿಫೈನಲ್ ಗಿರ್ಜಾ ರೋಡ್ ಲೈನ್ಸ್ ಕೊಟ್ಟ ಗಾಡಿ ಕುಸ ಪುಜಾರಿ ಎ ಕೊಟ್ಟಪ್ಪಡುಕೆರೆ ದಿವಂಗತ ಶೀನ ಪೂಜಾರಿ. ಹಗ್ಗ ಹಿರಿಯ ವಿಭಾಗದ ಸೆಕೆಂಡ್ ಸೆಮಿಫೈನಲ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಎ ಕೊಟ್ಟ ಪುಡುಕೆರೆ ದಿವಂಗತ ಶೀನಾ ಪೂಜಾರಿ. ಬಲೆ 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 ಬೇಗ ಬಲೆ. ಏಳು 15 7:15 ಬಿಗ್ ಬಾಸ್ ಡ್ಯೂಟಿಗೆ ಹೋಗುವವರೆಲ್ಲ ಸಮಯ ನೋಡ್ತಾ ಇದ್ದಾರೆ. ಆದರೆ ಕಂಬಳದಲ್ಲಿರುವವರಿಗೆ ಯಾವ ಸಮಯವೂ ಇಲ್ಲ, ನಮಗೆ ಕಂಬಳ ಮಾತ್ರ. ಬಲೆ 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 ಬಲೆ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಅವರ ಎ ಕೋಣಗಳು, ಕೊಟ್ಟ ಪಡುಕೆರೆ ದಿವಂಗತ ಶೀನ ಪೂಜಾರಿ ಅವರ ಕೋಣಗಳು ಸೆಕೆಂಡ್ ಸೆಮಿಫೈನಲ್.
ಹಲೋ ಬಲೆ 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 ಕರೆಕ್ಟ್ ಬಲೆ ಅಣ್ಣ ಬೇಗ ಬರೋಣ. ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಲ್ಲ ದೇವಗತ ಶೀನ ಪೂಜಾರಿ ಕೋಟ ಪಡುಗಿರದಲ್ಲ ಬಲೆ ಕರೆಕ್ಟ್ ಬಲೆ ಕರೆಕ್ಟ್ ಬಲೆ ಕರೆಕ್ಟ್ ಬಲೆ ಬೇಗ ಅಂಡಣ್ಣ ಏಳಾರೆ ಒಂದು ಬತ್ತಣ್ಣ. ಬೈಂದೂರಿನಲ್ಲಿ ಪ್ರಥಮ ವರ್ಷ ಸಾಗಿ ಬರ್ತಾ ಈಗ ಈ ಒಂದು ಜೋಡಿಗೆರೆ ಕಂಬಳ ಈ ಒಂದು ಕಾರ್ಯ ನಿರ್ಮಾಣದಲ್ಲಿ ಹಗಲು ರಾತ್ರಿ ಶ್ರಮ ವಹಿಸಿದವರು ತುಂಬ ಜನ ಇದ್ದಾರೆ. ಹಲೋ ಬತ್ತರ್ 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 ಅಲ್ಲ ಬತ್ತರ್ 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 ಹಲೋ ಬಜಾಜ್ ಬೈಕಿನ ಒಂದು ಕೀ ಸಿಕ್ಕಿದೆ. ಹಲೋ ನಿರ್ಣಾಯಕರ ಕೊಠಡಿಯಲ್ಲಿದೆ. 2 ಕೀ ಇದೆ, ಒಂದು ಸವೆದಿದೆ, ಒಂದು ಸರಿಯಾದ ಸ್ಥಿತಿಯಲ್ಲಿದೆ. ಒಂದನ್ನ ಅವರಿಗೆ ಕೊಡಿ, ಹಾ. ಇನ್ನೊಂದನ್ನ ಮ್ಯೂಸಿಯಂನಲ್ಲಿ ಇಡಿ. ಇಡಿ. ಅವರು ಸಿಕ್ಕದಿದ್ರೆ ಆಸೆ ಬಿಡಿ, ಆದ್ರೆ ಸಿಕ್ಕಿದೆ. ನಿರ್ಣಾಯಕರ ಕೊಠಡಿಗೆ ಭೇಟಿ ಕೊಡಿ. ಹಲೋ ಹಲೋ ಕಿಶೋರ್ರ, ಓ ಶಿವರಾಜ್ ನಾಯ್ಕರಿದ್ರ? ಆ? ಶಿವರಾಜ್ ನಾಯ್ಕರಿದ್ರ? ಇದ್ರಿದ್ರ ಚಾ ಕುಡಿದ್ರಮ್ರ? ಅತ್ಲಾಗೆಲ್ಲ ಹೋಯ್ ಬಂದ್ರಪ್ಪ. ರಾತ್ರಿ ಎಲ್ಲ ಅದ್ದಮ್ರ ಅವ್ರು? ಆ ಸ್ಟೇಜ್ ಹಿಂದ್ ಬದಕ್ ಮನಿಕಂಡೀರ. ಓ ಅಲ್ಲಿ ಬಿದ್ಕ ಹೊಡ್ತಿದ್ದವ್ರಯ್ಯ. ಹೌದು, ತಾವ್ ಯಾರನ್ ಗೊತ್ತಾಯಿಲ್ಲ ಸ್ವಾಮಿ. ಇದೀಗ ಹಗ್ಗ ಹಿರಿಯ ವಿಭಾಗದ ದ್ವಿತೀಯ ಉಪಾಂತ್ಯ ಪಂದ್ಯಾಟ, ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್, ಅರ್ಥಾತ್ ಕಂಬಳಕೂಟದ ಸಾಲು ಸ್ಪರ್ಧೆ. ಚಂದ್ರಕರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿಯರು ಕೋಣಗಳು, ಕೋಣದ ಹಗ್ಗದ ಸವಾರಿಗಾಗಿ ಮಂಜುನಾಥ್ ಗೌಡ್ರು, ಸೂರ್ಯಕರೆಟ್ಟು ದಿವಂಗತ ಶೀನ ಪೂಜಾರಿ ಕೋಟ ಪಡುಗೆರೆ, ಹಗ್ಗದ ಸವಾರಿಯಾಗಿ ಭರತ್ ಮುದ್ದುಮನೆ ಅನುಭವಿ ಓಟಗಾರ. ಹಗ್ಗ ವಿಭಾಗ, ನೇಗಿಲು ವಿಭಾಗ, ಹಲಗೆ ವಿಭಾಗ, ಅಟಾಲ ವಿಭಾಗ ಎಲ್ಲ ವಿಭಾಗದಲ್ಲಿಯೂ ಪಳಗಿದ ಓಟಗಾರ. ಬಲಗೀಚೆ ಗೊರ್ಲೆ ಬಲಗೀಚೆ ಸರಿ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡಿಕೆರೆ ಕಂಬಳ ಸಮಿತಿ ರಿಜಿಸ್ಟರ್ಡ್. ಪ್ರಥಮ ವರ್ಷ ಸಾಗಿ ಬರ್ತಿರುವಂತಹ ಸೂರ್ಯಚಂದ್ರ ಜೋಡಿಗೆರೆ ಕಂಬಳ ಬೈಂದೂರು ವಲಯದಲ್ಲಿ ಪ್ರಥಮತವಾಗಿ ಸಾಗಿ ಬರ್ತಿದ್ದ ಕಂಬಳ. ಕಾಮನ ಮನೆ ರಾಘು ಅವರು
ಹಲಗೆ ಏರುವುದರಲ್ಲಿ ಕೈ ಬಿಡ್ತಾರೆ. ಹಗ್ಗಕ್ಕೂ ಕೂಡ ಸೈ ಅನಿಸಿಕೊಂಡವರು. ಸೆಕೆಂಡ್ ಸೆಮಿಫೈನಲ್ ಭೀಷ್ಮ ಭರತ್ ಸಿದ್ದು. ಕೊಠಾರಿ ನಾಯಕನ ಕಟ್ಟೆ ಬಲೆ ಗಂತು ಬಲೆ ಗಂತು ಬಲೆ ಗಂತು ಬಲೆ ಅಣ್ಣ ಗಂತಿ ಬಲೆ. ಬಲದ ಮಲ್ಲ ವಿಭಾಗ ಹಾಗ ಹಿರಿಯ ವಿಭಾಗದಲ್ಲಿ ಫೈನಲ್ ಪ್ರವೇಶ ಮಾಡಲಿಕ್ಕೆ ಸೆಮಿಫೈನಲ್ ಹಂತದಲ್ಲಿ ಸ್ಪರ್ಧೆಯಲ್ಲಿ ಕೋಟ ದಿವಂಗತ ಶೀನಾ ಪೂಜಾರಿ ಪಡುಕೆರೆ ಸೂರ್ಯಕರೆಯಲ್ಲಿ, ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಚಂದ್ರ ಕರೆಯಲ್ಲಿ. ಬಲೆ 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 ಗಂತು ಉಂತಲೆ ಉಂತಲೆ ಗಂಟು ಉಂತಲೆ ಉಂತಲೆ ಉಂತುಡು ಉಂತುಡು ಉಂತಡೆ ಉಂತಲೆ ಚೂರು ಗಟ್ಟಿ ಮಾಡ್ಕೊಳ್ಳೆ ಉಂತಡು 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 ಸಂದರ್ಭ ಬಲೆ 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 ಲೆತ್ತಲೆ 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 ಲೆತ್ತನ್ಲೆ ಉಂತಲೆ 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 ಕೊಡ್ತಾರೆ ಚಂದ್ರಗರಟ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸಪೂಜಾರನ ಏ ಸೂರ್ಯಗರಟ್ ಕೊಟ್ಟ ಪಡುಗೆರೆ ದಿವಂಗತ ಶೀನ ಪೂಜಾರನ 10 ಸಮ 10-1-7 10-1-7 ಸಮ. ಈ ಕಂಬಳ ಕೂಟದಲ್ಲಿ ಪ್ರಥಮ ಸಮಯ ಮುಂದಿನ ಸಾಲವರು ಬಾಬಣ್ಣ ನಾಯ್ಕ ಕೊಕ್ಕಣ್ಣ ವಡಪಿ ದುರ್ಗಾ ಶ್ರೀ ದುರ್ಗಾ ಕೃಷ್ಣ ಮಿಸ್ತ್ರಿ ಕೂಡ್ಲಿ ಬಾರ್ಕೂರು. ಹಲೋ ಸಬ್ ಜೂನಿಯರ್ ವಿಭಾಗ ಸೆಕೆಂಡ್ ಸೆಮಿಫೈನಲ್ ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್. ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸೆಮಿಫೈನಲ್ ಕದನಕ್ಕಾಗಿ ಕರೆಗೆ ಬರಬೇಕು. ಬನ್ನಿ ಅಣ್ಣ ಬೇಗ. ಬನ್ನಿ ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ಬಡ್ಡಾಪಿ ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು ಜೂನಿಯರ್ ಸೆಮಿಫೈನಲ್ ಸೆಕೆಂಡ್ ಸೆಮಿಫೈನಲ್ ಕರೆಕ್ಟ್ ಬರೋಣ.
ಅಲ್ಲಿ ಹಗ್ಗ ಹಿರಿಯ, ಜೂನಿಯರ್ ಹಾಗೆ ಸಬ್ ಜೂನಿಯರಲ್ಲಿ 3 ಸೆಕೆಂಡ್ ಸೆಮಿಫೈನಲ್ ಇದೆ. ಅದಕ್ಕೆಲ್ಲ ಸಿದ್ಧತೆಯಲ್ಲಿ ಇರಬೇಕು. 3 ವಿಭಾಗದಲ್ಲಿ ಜೂನಿಯರ್ ವಿಭಾಗದ ಸೆಮಿಫೈನಲ್, ಫಸ್ಟ್ ಸೆಮಿಫೈನಲ್ನಲ್ಲಿ ಮಂಜು ಪೂಜಾರಿ ಮುಯಾಡಿ ಪಿಣ್ಕಿ ಮನೆಯವರ ಕೋಣಗಳು ಫೈನಲ್ಗೆ ಲಗ್ಗೆ ಇಟ್ಟಿದೆ. ಅವರು ಬಂದಿದ್ದಾರೆ ಈಗ ಬೆಳಿಗ್ಗೆ ಕಂಬಳ ಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ವಿಶೇಷ ಏನಂದರೆ ಈಗ 3 ಸೆಮಿಫೈನಲ್ಗೆ ಮಂಜೇಗೌಡರು ಬೇಕಾಗಿದ್ದಾರೆ. ಹಾ, ಮಂಜು ಅವರಿಗೆ ಭಾರಿ ಡಿಮ್ಯಾಂಡ್. ಮಂಜು ಬಿದ್ದರೂ ಕೂಡ ಈ ಮಂಜುವಿನ ಪ್ರಭಾವ ಇನ್ನೂ ಮುಗಿದಿಲ್ಲ. ಸೆಮಿಫೈನಲ್, ದ್ವಿತೀಯ ಎಲ್ಲ ವಿಭಾಗದಲ್ಲಿ ಬನ್ನಿ ಬನ್ನಿ. ಒಂದು ಕರೆಯನ್ನು ನಿರ್ಮಾಣ ಮಾಡುವುದು ಬಾಬಣ್ಣ ನಾಯ್ಕ್, ಕೊಕ್ಕರ್ಣೆ ಬಡ್ಡಾಪಿ, ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ, ಕೂಡ್ಲಿ ಬಾರ್ಕೂರು. ಕರೆಕ್ಟ್ ಬಲೆ. ಒಂದು ಕರೆಯನ್ನ ನಿರ್ಮಾಣ ಮಾಡೋದಷ್ಟು ಸುಲಭದ ಕಾರ್ಯ ಅಲ್ಲ. ಹಗಲು ರಾತ್ರಿ ಶ್ರಮಿಸಿ ಈ ಒಂದು ಕರೆಯನ್ನ ನಿರ್ಮಾಣ ಮಾಡಿದ್ದಾರೆ. ಕೃಷಿ ಗದ್ದೆಯನ್ನೇ ಈ ಭಾಗದಲ್ಲಿ ಕಂಬಳ ಮಾಡಬೇಕು ಎನ್ನುವ ಬಯಕೆಯಿಂದ ಜೋಡು ಕರೆಯನ್ನಾಗಿ ಮಾರ್ಪಡಿಸಿಕೊಂಡು ಪ್ರಥಮ ಸೂರ್ಯಚಂದ್ರ ಜೋಡು ಕೆರೆಯನ್ನು ನಿರ್ಮಾಣ ಮಾಡಿ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡು ಕೆರೆ ಕಂಬಳ ಸಮಿತಿಯವರು ವೆಂಕಟ ಪೂಜಾರಿಯವರ ಅವಿಸ್ಮರಣೀಯ ನೆನಪುಗಳನ್ನು ಸ್ಮರಿಸಿಕೊಂಡು ಈ ಕಂಬಳ ಕೂಟವನ್ನು ಆಯೋಜಿಸಲಾಗಿದೆ. ಬಲೆ. ಅದಲ್ಲದೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಹುಮಾನ ನೀಡಿದ್ದು ವಿಶೇಷ. ಎಲ್ಲ ವಿಭಾಗಕ್ಕೂ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ. ಇದೊಂದು ಹೆಮ್ಮೆಯ ವಿಷಯ. ಬಲೆ. ಜೂನಿಯರ್ ಸೆಕೆಂಡ್ ಸೆಮಿಫೈನಲ್ ದಿವಂಗತ ಬಾಬಣ್ಣ ನಾಯಕ, ಕೊಕ್ಕರ್ಣೆ ವಡ್ಡಾಪಿ, ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ, ಕೂಡ್ಲಿ ಬಾರ್ಕೂರು. ಬನ್ನಿ, ಕರೆಗೆ ಬನ್ನಿ. ಆದಷ್ಟು ಬೇಗ ಬರಬೇಕು. ಅಣ್ಣ ಕರೆಕ್ಟ್ ಬಲೆ. ಬಲೆ ಕೊಕ್ಕಣ್ಣ ಒಡಪಿಯರು ಬನ್ನಿ. ಹಾ, ಕರೆಗೆ ಬಂದು ಕೂಡ್ಲಿದಾಗಲ್ಲ ಬಂದಿದ್ದಾರೆ. ಕೂಡ್ಲಿ ಚಂದ್ರಕರೆಗೆ ಬಂದಿದ್ದಾರೆ. ಕೊಕ್ಕಣ್ಣ ಒಡಪಿಯರು ಬರಬೇಕು. ದಿವಂಗತ ಬಾಬಣ್ಣ ನಾಯಕರ ಕೋಣಗಳು ಬರಬೇಕು.
ಆರಂಭಿಕ ಭಾಗದ ವೀಕ್ಷಕ ವಿವರಣೆಯಲ್ಲಿ ಧನ್ಯಶ್ರೀ ಹರೀಶ್ ನಾಯ್ಕರು ವಿಶೇಷವಾಗಿ ಈ ಭಾಗದಲ್ಲಿ ಸೇವೆ, ಕಂಬಳ ಅಂದರೆ ಅವರಿಗೆ ಜೀವ. ಈ ಭಾಗದ ಎಲ್ಲ ಕಂಬಳ ಕೂಟದಲ್ಲಿ ತೊಡಗಿಸ್ಕೊಳ್ತಾರೆ. ಇಂದು ನಮ್ಮೊಂದಿಗೆ ಕಂಬಳ ಕೂಟದ ಉದ್ಘೋಷಕರಾಗಿ, ವೀಕ್ಷಕ ವಿವರಣೆಗಾರರಾಗಿ ಬನ್ನಿ ವಡ್ಡಾಪಿ ಅವರು, ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಾಪಿ. ಅಣ್ಣ ಕರಕ ಬಲ್ಲೆ ಅದಲ್ಲ ಕೂಡ್ಲಿ ಬಾರ್ಕೋರವರು ಕಾಯ್ತಾ ಇದ್ದಾರೆ. ಕೊಕ್ಕಣ್ಣೆ ಹೊಡ್ಬೆ ಬರ್ಬೇಕು. ಕಳವಾಡಿ ಶ್ರೀ ಕ್ಷೇತ್ರ ಶ್ರೀ ಈಶ್ವರ ಮಾರಿಕಾಂಬ ದೇವಸ್ಥಾನದ ತಟದಲ್ಲಿ ಸಾಗ್ತಾ ಇರುವಂತ ಜೋಡುಕೆರೆ ಸೂರ್ಯಚಂದ್ರ ಪ್ರಪ್ರಥಮ ಕಂಬಳ ವೆಂಕಟೇಶ್ ಬಡಾಮನೆಯವರ ಸೆನ್ಸರ್ ಚಳಿಯಲ್ಲೂ ಕೂಡ ಕಾರ್ಯನಿರ್ವಹಿಸುತ್ತದೆ. ಸೂರ್ಯಕರೆ ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕಣ್ಣೆ, ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ಅಲ್ಲಿ ಕೂಡ್ಲಿ ಬಾರ್ಕೂರ್ನವರು ಕಾಯ್ತಾ ಇದ್ದಾರೆ. ಬನ್ನಿ ಕೊಕ್ಕರ್ಣೆ ವಡ್ಡಾಪಿ ಅವರು. ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೋರಿ ಇವರಿಗೆ ಲೈಟ್ ಆಫ್ ಮಾಡ್ಬೇಕಂತೆ ಲೈಟಿಂಗ್ಸ್ನವರು. ಪದ್ಮಣ್ಣ ಸೆನ್ಸರ್ ಲೈಟ್ ಎಲ್ಲ ಹೊಪ್ಪಿಗೆ ಜಾಗ್ರತೆ. ಸಾಲಲ್ಲಿ ಕೋಣಗಳಿವೆ. ಲೈಟ್ ಒಂದು ಆಫ್ ಮಾಡಿ ಪದ್ಮಣ್ಣ, ಬಿಡಬೇಡಿ ಅಲ್ಲಿ ಕೋಣ. ನೈಟ್ ಲೈಟ್ ಹಾಕಿ ಇಟ್ಟು ಹೋಗಿದ್ರು ನಿಶಾಂತ್ರ, ಈಗ ಬಂದ್ರ. ಆಗ ಜೂನಿಯರ್ ವಿಭಾಗದಲ್ಲಿ ಫೈನಲ್ ಪ್ರವೇಶ ಮಾಡಲಿಕ್ಕೆ ಸೆಮಿಫೈನಲ್ ಹಂತದಲ್ಲಿ ಸ್ಪರ್ಧೆಯಲ್ಲಿ ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಾಪಿಯವರು ಕಾಣೋ ಸೂರ್ಯಕರೆಯಲ್ಲಿ, ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು ಚಂದ್ರಕರೆಯಲ್ಲಿ.
ಬಲೆ ಗಂತಕ್ಕೆ ಬಲೆ ಹ್ಞೂ ಸರಿ ಬಿಟ್ರೇನೆ ಅಕ್ಕ ಜೂನಿಯರ್ ವಿಭಾಗದಲ್ಲಿ ಸೆಮಿಫೈನಲ್ ವಿಷಯದಲ್ಲಿ ತಯಾರಾಗ್ತಾ ಇದ್ದಾರೆ ದಿವಂಗತ ಬಾಬಣ್ಣ ನಾಯಕ್ ಕೊಕ್ಕರ್ಣೆ ವಡ್ಡಾಪಿ ಸೂರ್ಯಕರಲ್ಲಿ ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು ಇವರ ಕೋಣಗಳು ಚಂದ್ರಕರೆಯಲ್ಲಿ ನೆತ್ತ ಬೆರೆತ ಸಾಲು ಇದರ ಮುಂದಿನ ಸಾಲು ದಿವಂಗತ ಶೀನ ಪೂಜಾರಿ ವಿಕೆ ಐತ ಬೇರಿಕ್ ಸಮ ಸಮ ಸಮವಂತ ಕೋಣಗಳು ಲೆತ್ತನ್ 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 ಲೆತ್ತನ್ಲೆ ಚೂರು ಗಟ್ಟಿ ಆಡ್ಪ್ಲೆ ಅದೇ ಉಂತೋಡು ಉಂತನ್ಲೆ ಒಂಚೂರು ಒಂಜಿ ಚೆಂಗೊಂಡು ಉಂತಾರೆ ಬರ್ಲಾತ ಲೆತ್ತಲ್ 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 ಚೂರು ಗಟ್ಟಿ ಅಲ್ಪ್ಲಾತ ಉಂತಲೆ ಉಂತಲೆ ಅಡೆ ಉಂತಲೆ ಅಡೆ ಉಂತಲೆ ಉಂತೋಡು ಚೂರು ಗಟ್ಟಿ ಹಾಕ್ಲೆ ಉಂತಲೆ ಬುಡ್ಪ 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 ಒಂಚೂರು ಗಟ್ಟಿ ಮಲ್ಪ್ಲತ ಲೆತ್ತನ್ಲೆ
ಒಂಚೂರು ಗಟ್ಟಿ ಮಲ್ಪ್ಲಾತ ದುಂಬಿರ ಪೋಂದಿತ್ತು ನಾಪ್ನ ಒಂಚೂರು ಉಂತಾದು ಬರ್ಲಾತ ಒಂಚೂರು ಗಟ್ಟಿ ಮಲ್ಪಲೆ ಬಲೆ ಬಲೆ ಎತ್ತನ್ಲೆ ಎತ್ತನ್ಲೆ ಬೊಡ್ಪ ಬೊಡ್ಪ ಬರ್ತಾರೆ ಬೈಂದೂರು ಸೂರ್ಯಚಂದ್ರ ಜೋಡುಗಡೆ ಕಮಲಕೋಟದಲ್ಲಿ ಆಗ ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದ 14 ಕೋಣಗಳ ಪೈಕಿ ದಿವಂಗತ ಬಾಬಣ್ಣ ಕೊಕ್ಕರ್ಣೆ ವಡ್ಡಪ್ಪಿ ಇವರ ಕೋಣಗಳು ಫೈನಲ್ ಪ್ರವೇಶ ಮಾಡಿದವೆ. ಫೈನಲ್ ಪ್ರವೇಶವಂತಿನ ಕೊಕ್ಕರ್ಣೆ ವಡ್ಡಪ್ಪಿ ಬಾಬಣ್ಣ ನಾಯಕಿಯವರ ಕೋಣವನ್ನು ಓಡಿಸುವವರು ಮಂಜುನಾಥ ಗೌಡ್ರು. ಅಣ್ಣ ನೆತ್ತ ಬೆರಿಕ್ ಸಮಸಮ ನಗಲು ತಯಾರಿಪೋಡು ಸಮಸಮ ಒಂದಕ್ಕೆ ಕರೆ ತೆಗಿಲಿಕ್ಕೆ ಉಂಟಾ? ಇಲ್ಲ 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 ಮೂರು ಕೊನೆಯ 2 ಸೆಮಿಫೈನಲ್ಗಳು ಬಾಕಿ ಇದೆ. ಆಗ ಹಿರಿಯ ಸಬ್ ಜೂನಿಯರು ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್.
ಅಣ್ಣ ಕಾರ್ಡ್ಲೆಸ್ ಮೈಕಿನ್ ಸೆಲ್ ಒಂದು ಕೊಡಿ. ಇಲ್ಲ ಇಲ್ಲ ಸ್ವಲ್ಪ ಉಂಟು, ಬೆಳಗಾಗಿದೆ, ಸ್ವಲ್ಪ ಉಂಟು. ಅವರು ಕ್ಲೋಸ್ ಮಾಡುದಾದ್ರೆ ಬರಲಿ, ಕ್ಲೋಸ್ ಟೈಮ್ ಆದ್ರೆ ಬರಲಿ. ಹಾ ದಾರಿ ಮಾಡಿ ಕೊಡ್ಬೇಕು. ಇಲ್ಲಿ ದಾರಿ ವಿಶಾಲ ಉಂಟು. ಭಗವತಿಯಲ್ಲಿ ಮಸಾಲೆ ದೋಸೆ ಉಂಟಾ? ಚಟ್ಟಂಬಡಿ, ಗೋಲಿ ಬಜ್ಜೆ ಉಂಟಾ? ಮೈಸೂರು ಮಸಾಲ, ಬೆಂಗಳೂರಾ? ಜಿಲೇಬಿ ಬೇಡ, ಸಿಯತೆ. ಕಿಶೋರ್ ಚಾಂಡೆ ತಾನೆ ಚಾ ವೈದಿಜ ಅಂಚ ಗಂಜಿ ಉಂಡಾ? ಉಪ್ಪಡು ಉಂಡಾ? ಅಂಚಂಡ ಕಡಪುಡ್ಲೆ ಲೈಕತ್ತಂಡೆ ರಪ್ಪ ಕಡಪುಡ್ಲೆ ಬಂಜಿಡ್ ದಾಲೆ ಇಜ್ಜಿ ಚಾ ಬೊಡ್ಚಿ 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 ಪಂತೆ ಅಂಡ ಚಾ ಬೊಡ್ಚಿ. ಅಣ್ಣ ಬಲೆ 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 ಕರೆ ಖಾಲಿ ಉಂಡು. ಕರೆಕ್ಟ್ ಬಲೆ, ಕರೆಕ್ಟ್ ಬಲೆ. ದಿವಂಗತ ಶೀನಾ ಪೂಜಾರಿ, ವಿಕೆ ಗ್ರೂಪ್ಸ್ ಬನ್ನಾಡಿ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್. ಬನ್ನಿ, ಕರೆಕ್ಟ್ ಬನ್ನಿ. ಬಲೆ ಬಲೆ ಬಲೆ. ಸಮೃದ್ಧಿ ಪ್ರಸಿದ್ಧಿ ಬಂದಿದ್ದಾನೆ. ಜನಾರ್ದಿ ಅವಾರ್ಡಿಗರ ಬನ್ನಿ. ಸಮೃದ್ಧಿ ಪ್ರಸಿದ್ಧಿ ಕರೆಯಲಿದ್ದಾರೆ, ಬನ್ನಾಡಿಯವರು ಬರಬೇಕು.
ಸಮೃದ್ಧಿ ಪ್ರಸಿದ್ಧರು ಕಾಯ್ತಾ ಇದ್ದಾರೆ. ವಿ ಕೆ ಗುರುಸ್ ಬನ್ನಾಡಿ ಬರಬೇಕು. ಕರೆಕ್ಟ್ ಬಲೆ ಬನ್ನಾಡಿ ಅವರು ಬರಬೇಕು. ಕಾಯ್ತಾ ಇದ್ದಾರೆ ಸಮೃದ್ಧಿ ಪ್ರಸಿದ್ಧಿ ಅವರು. ಬಲೆ 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 ಕರೆಕ್ಟ್ ಬಲೆ. ಸಬ್ ಜೂನಿಯರ್ ವಿಭಾಗದ ಸೆಮಿಫೈನಲ್ ಸಾಲು ಸೂರ್ಯಕರೆ ಶೀನ ಪೂಜಾರಿ ವಿ ಕೆ ಗ್ರೂಪ್ಸ್ ಬನ್ನಾಡಿಗೆ, ಚಂದ್ರಕರೆ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಗಳಿಗೆ ಬರ್ತೇವೆ 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 ಬರ್ತೇವೆ. ಓ ಕಿಶೋರ್ರೆ ಬಂದರು ಬಂದರು, ಮಂಜು ಬಾವ ಬಂದರು, ಭಾರಿ ತೆಲಿಕೆ ಇನಿಯೊಂಜಿನಾಲೈನುಂಡು ಸೆಮಿಫೈನಲ್ ಸಾಲು ಚಂದ್ರಕರೆಯ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಇವರ ಕೋಣದ ಓಟಗಾರರಾಗಿ ಶ್ರೀಕಾಂತ್ ಒಳಬೈಲ್, ಸೂರ್ಯಕರೆತ ದಿವಂಗತ ಶೀನ ಪೂಜಾರಿ ವಿ ಕೆ ಗ್ರೂಪ್ಸ್ ಬನ್ನಾಡಿ ಇವರ ಹಗದ ಸವಾರನಾಗಿ ಮಂಜುನಾಥ್ ಗೋಳಿಹೊಳೆ. ಬಲ್ಗಿಚೆ ಗೊರ್ಲೆ ಬಲ್ಗಿಚೆ ಗೊರ್ಲೆ. ಹಲೋ ಅಂತ ಬತ್ತವರು ಕಿಶೋರಣ್ಣ, ನಮ್ಮಿ ಕಂಬಳದಲ್ಲಿ ಕೆರ್ಗಾಲಿನ ದಿನೇಶ್ ಕೇಜ್ರಿ ಅವರ ಸೇವೆಯನ್ನ ಕೊಂಡಾಡಲೇಬೇಕು. ನಿನ್ನೆ ಅವರ ಸೇವೆ ಅವಿರತ ಸೇವೆ, ಇವತ್ತು ನಡಿಲಿಕ್ಕಾಗ್ತಾ ಇಲ್ಲ, ತೊಡೆ ಸಂಧಿಯೆಲ್ಲ ಬೇನೆ. ನಮ್ಮಿ ಕಂಬಳಕ್ಕೆ ದೂರದ ಬೆಳ್ತಂಗಡಿಯ ಮರೋಡಿಯಿಂದ ಸುಜಿ ಅವರು ಬಂದಿದ್ದಾರೆ. ಅವರ ಸೇವೆಯನ್ನು ಸಹ ಕೊಂಡಾಡ್ತಿದ್ದೇವೆ. ಹಾಗೆ ನಮ್ಮ ಕಾಶಿಪಟ್ಟಣದಿಂದ ಜಾಕೀರ್ ಸಾಹೇಬರು ಬಂದಿದ್ದಾರೆ. ಅವರ ಸೇವೆಯನ್ನು ಸಹ ಕೊಂಡಾಡ್ತಿದ್ದೇವೆ. ಹಿರಿಯರು ಸಹ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಕಾಸರಗೋಡಿನ ಎಲ್ಲ ಕಂಬಳಗಳಲ್ಲಿ ಶ್ರೇಷ್ಠ ಕೋಣ ಬಿಡುವರು. ನಮ್ಮ ಈ ಬೈಂದೂರು ಕಂಬಳಕ್ಕೆ ಬಂದಿದ್ದು ನಮಗೆ ಸಂತಸದ ವಿಚಾರ. ಹಾಗೆ ನಮ್ಮ ದಿವಾಕರ್ ನಾಯ್ಕರು ಮತ್ತೆ ಉದಯ ನಾಯ್ಕರು ಅವರ ಸೇವೆಯನ್ನು ಸಹ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ.
ಹಾಗೆ ತೀರ್ಪುಗಾರರಾಗಿ ವಿಶ್ವನಾಥ್ ಪ್ರಭುಗಳು ಶಿರ್ವದಿಂದ ಬಂದಿದ್ದಾರೆ. ಅವರ ಸೇವೆಯನ್ನು ಸಹ ಮರಿಲಿಕ್ಕುಂಟೆ. ಮಹಾಪ್ರಭು ಲೆತ್ತನ್ಲೆ ಉಡುಪ ಅಂತಲೇ ಸೂರ್ಯಕರೆಯಲ್ಲಿ ಶೀನ ಪೂಜಾರಿ ವಿಕೆಟ್ ಚಂದ್ರ ಬಲೆ ಲೆತ್ತನ್ಲೆ ಚೂರು ಗಟ್ಟಿ ಅಲ್ಪ್ಲತ ಚೂರು ಗಟ್ಟಿ ಅಲ್ಪ್ಲೆ ಅಡೊಂತಲೆ ಅಡೇಗೆ ಸರಿ ಅಲ್ಪ್ಲತ ಅಡ ಸರಿ ಅಲ್ಪ ಒಂಚೂರು ಗಟ್ಟಿ ಅಲ್ಪ್ಲತ ಬಲೆ ಪಿರಲೆ ಅಡೆಗೊಂತಲ್ಲ ಅಂತಲೆ ಅಡೆ ಚೂರು ಗಟ್ಟಿ ಮಲ್ಪಲಂತ ಬಲೆ ಪೆರಲೆ ಅಡೇ ಗಟ್ಟಿ ಮಲ್ಪಲೆ ಅಂತಲೆ ಉಂತಲೆ ಬುಡ್ಪ ಒಂಚೂರು ಗಟ್ಟಿ ಹಾಕ್ಲೆ ಒಂದು ಸೆಕೆಂಡ್ ಅಂತ ಕರ್ಲಿ ಆತ ಲೆತ್ತನ್ಲೆ ಚೂರು ಗಟ್ಟಿ ಹಾಕ್ಲೆ ಬರ್ತಾರೆ ಬೈಂದೂರದ ಸೂರ್ಯಚಂದ್ರ ಜೋಡಿಗೆರೆ ಕಂಬಳಕೊಟ್ಟರು ಸಬ್ ಜೂನಿಯರಲ್ಲಿ ಭಾಗವಹಿಸಿದ 37 ಜೊತೆ ಕೋಣಗಳಲ್ಲಿ ದಿವಂಗತ ಶೀನ ಪೂಜಾರಿ ವಿಕೆ ಗುರುಸ್ ಬನ್ನಾಡಿ ಇವರು ಕೋಣಗಳು ಫೈನಲ್ ಪ್ರವೇಶ ಮಾಡಿದ್ದಾರೆ. ಫೈನಲ್ ಪ್ರವೇಶ ಮಾಡಿದ ಶೀನ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ ಇವರ ಕೋಣಗಳ ಓಟಗಾರನಾಗಿ ಮಂಜುನಾಥ್ ಗೌಡ ಗೋಳಿಯೋಳೆ ಮೇರೆಕ್ಲಂಜಿ ಪಚ್ಚ ಚಪ್ಪಾಳೆ ಬಿಡ್ಚ ಅನ್ನ ಬೆರಿತ ಸಾಲು ಸಮಸಮತಿನಗಲು ಗಿರಿಜನ ಕೋಟ ಗಾಡಿ ಕೂಸ ಪೂಜಾರಲ್ಲ ದಿವಂಗತ ಶೀನ ಪೂಜಾರಿ ಕೋಟ ಪಡುಕೆರೆ ಬಲೆ ಬಲೆ
ಕಿಶೋರಣ್ಣ. ಹಲೋ. ಈಗ ಫೈನಲ್ಲಿ ಬಂದವರದ್ದು ಕರೆ ತೆಗ್ದಾಯ್ತಾ? ಒಂದು ಕರಿಬೇಕಿತ್ತು, ಕರೀರಿ. ಸಬ್ ಜೂನಿಯರ್ ವಿಭಾಗದಲ್ಲಿ ಆಸಿಗಂಜ್ ಜೋಗನ ಮನೆ ಭಟ್ಕಳ, ವಿಕೆ ಗ್ರೂಪ್ಸ್ ಬಾನಾಡಿ. ಜೂನಿಯರ್ ವಿಭಾಗದಲ್ಲಿ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕಣೆ ವಡ್ಡಾಪಿ. ಹಲಗೆ ವಿಭಾಗದಲ್ಲಿ ನೇರಳಕಟ್ಟೆ ಕೋಡ್ಲಾಡಿ ಅದ್ವಿಂದ್ ರವಿರಾಜ್ ಶೆಟ್ಟಿ, ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ. ನೀವು ಆದಷ್ಟು ಬೇಗ ಕರೆ ನಿರ್ಣಯ ಮಾಡಲಿಕ್ಕೆ ನಿರ್ಣಾಯಕರ ಕೊಠಡಿ ಅಂತ ಧಾವಿಸಬೇಕು. ಫೈನಲ್ಗೆ ಎದುರು ಭಾಗದಿಂದ ಹೇಳುದು ಸಂಪ್ರದಾಯ. ಹಲೋ. ಅಣ್ಣ ಸಮಸಮವತ್ತೇನಗಲು ಕರೆಕ್ಟ್ ಬಲೆ ಸಾಲ ಬರಡು. ಈ ಸ್ಪರ್ಧೆಯ ಬಳಿಕ 10 ನಿಮಿಷದ ಕಾಲಾವಕಾಶದಲ್ಲಿ ಫೈನಲ್ನ ಕೋಣಗಳನ್ನು ಕರೆಗೆ ಇಳಿಸುವಂಥ ಕಾರ್ಯಕ್ರಮ. ಹಲೋ ಹಲೋ ಗಿರಿಜಾ ಗಾಡಿ ಕುಸ ಪೂಜಾರ್ ದೇವಗತ ಶೀನ ಪೂಜಾರಿ ಕೋಟ ಬಡಿಗೆರೆ ಬರಬೇಕು.
ನಿನ್ನೆ ಸಂಜೆ 5 ಗಂಟೆಗೆ ಪ್ರಾರಂಭವಾದ ಕಂಬಳ ಇಂದು ಬೆಳಿಗ್ಗೆ ಸಮಯ 9 ಕಳೆದಿದೆ. ಹತ್ತಿರ ಹತ್ತಿರ ಇಲ್ಲೇ ಇದ್ದಾರೆ, ನಮ್ಮ ಎದುರಿದ್ದಾರೆ. ಕೋಟ ಪಡುಕೆರೆಯವರು ಬರ್ತಾ ಇದ್ದಾರೆ. ಗಿರಿಜಾ ರೋಡ್ ಲೈನ್ಸ್ ಅವರು ಬರಬೇಕು, ಆದಷ್ಟು ಬೇಗ ಬನ್ನಿ. ಆದಷ್ಟು ಬೇಗ ಫೈನಲ್ ಅನ್ನು ಮುಗಿಸಿ ಬಿಡುವ ಪ್ರಯತ್ನ. ಅಣ್ಣ ಬೇಗ ಬಲೆ, ಬೇಗ ಬಲೆ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೃಷ್ಣ ಕೊಂಗಳು ಕರೆಗೆ ಬರಬೇಕು. ದಿವಂಗತ ಕರೆಬೇಕು. ಹಲೋ, ಕರೆಕ್ಟ್ ಬಲತಾ ಅಣ್ಣ ಕರೆಕ್ಟ್ ಬಲತಾ ದೇವಗತ ಶಿನ ಪೂಜಾರಿ ಕೋಟ ಬಡಗೇರಿಯರು ಬನ್ನಿ 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 ಬನ್ನಿ. ಕರೆಕ್ಟ್ ಬಲತ ಗಿರಿಜಾ ರೋಡ್ ಲೈನ್ಸ್ ಬಲ 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 ಬಲ.
ಕುಪ್ಪೇನಾಯ್ಕರು ಬನ್ನಿ. ಕರೆ ನಿರ್ಣಯ. ಆಗ ಹಿರಿಯ ವಿಭಾಗದಲ್ಲಿ ಒಮ್ಮೆ ಸಮ ಒಂದು ದ್ವಿತೀಯ ಸುತ್ತಿನ ಹೋರಾಟದಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಅವು ದಿವಂಗತ ಶೀನಾ ಪೂಜಾರಿ ಕೋಟಪಡುಗೆರೆ. ಪ್ರಥಮ ವರ್ಷದ ಬೈಂದೂರಿನ ಸೂರ್ಯ ಚಂದ್ರ ಜೋಡಿಕೆರೆಯ ಕೊನೆಯ ಉಪಾಂತ್ಯ ಪಂದ್ಯ ಸ್ಪರ್ಧೆ. ಹೊರಟೆ ಉಪಾಯ ಇಲ್ಲಿ ನಾವು ಕರೆ ನಿರ್ಣಯ ಮಾಡ್ತಾ ಇದ್ದೇವೆ. ಕನ್ನಡಿಗರು ಬಂದಿದ್ದಾರೆ. ಬಳ್ಳಿ ಸಬ್ ಜೂನಿಯರ್ ವಿಭಾಗದಲ್ಲಿ ಆಟಗಾರ ಜೋಕರ್ ಬಳೆ ಭಟ್ಕಳ ಚಂದ್ರಕರ, ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ ಸೂರ್ಯಕರೆ. ಜೂನಿಯರ್ ವಿಭಾಗದಲ್ಲಿ ಫೈನಲ್ ಮಂಜು ಪೂಜಾರಿ ಮಯ್ಯಾಡಿ ಪಿಣ್ಕಿಮನೆ ಚಂದ್ರಕರೆ, ದಿವಂಗತ ಬಾಬಣ್ಣ ನಾಯ್ಕ ಒಕ್ಕಣ್ಣ ಬಡ್ಡಾಪಿ ಸೂರ್ಯಕರೆ. ಹಲಗೆ ವಿಭಾಗ ನೆರಳಕಟ್ಟೆ ಕೊಂಡಾಡಿ ಅರ್ಜುನ್ ರವಿರಾಜ್ ಶೆಟ್ಟಿ ಅವರಿಗೆ ಸೂರ್ಯಕರೆ, ಉಪಯನಾಯಕ್ ದೊಡ್ಡ ಭಟ್ಕಳ ಚಂದ್ರಕರೆ. ಸೂರ್ಯಕಾಯಿಯಲ್ಲಿ ತಯಾರಾಗ್ತಾ ಇದ್ದಾರೆ ದಿವಂಗತ ಶೀನಾ ಪೂಜಾರಿ ಕೋಟಪಡುಗೆರೆ. ಚಂದ್ರಕರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಕೊಣಗಳು. ಅಣ್ಣ ಕೋಟ ಗಿರಿಜಾದವರು ಕರೆಕ್ಟ್ ಬಲ್ಲತ್ತಾ? ಈಗ ಸಿದ್ಧತೆಯಲ್ಲಿ ಕ್ರಮ ಒಳಗೊಂಡು ಇದೀಗ ಹಿರಿಯ ವಿಭಾಗದ ಹಿಂದೆ ಸಮಬಲದ ಸಮಯವನ್ನು ದಾಖಲಿಸಿದಂಥ ಎರಡು ಪಾಯಿಂಟ್. ಗಿರಿಜಾ ರೋಡ್ ಲೈನ್ ಕೋಟ ಗಾಡಿ ಪೂಜಾರಿಯವರ ಎ ಕೋಣಗಳು, ಕೋಟಾ ಪುರಕುಡ ದಿವಂಗತ ಶೀನಾ ಪೂಜಾರಿಯವರ ಕೋಣ. ಚಂದ್ರಕರೆಯಲ್ಲಿ ತಯಾರಾಗ್ತಿರುವಂಥ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿಯವರ ಅಗದ ಸವಾರಿಗನಾಗಿ ಮಂಜುನಾಥ್ ಗೌಡ ಓಡಿಯೋಳೆ. ಸೂರ್ಯಕರೆಯಲ್ಲಿ ತಯಾರಾಗ್ತಿರುವಂಥ ದಿವಂಗತ ಶೀನಾ ಪೂಜಾರಿ ಕೋಟಪುರಕೆರೆ ಇವರ ಅಗದ ಸವಾರಿಗನಾಗಿ ಭರತ್ ಮುದ್ದುಮನೆ. ಬಲ್ಗಿಚೆ ಕೊರ್ಲೆ
ಅವರ ಸಮಾಸ ಬರ್ತದೆ ಕೂಡ ಅವರ ಸ್ಪರ್ಧೆ ಕರೆಕ್ಟ್ ತಯಾರಾದ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸಪ್ಪಾಜನೆಯಲ್ಲೂ ಚಂದ್ರ ಕರೆಕ್ಟ್ ದಿವಂಗತ ಶೀನಾ ಪೂಜಾರಿ ಕೋಟಪಡಿಗೆರೆ ಒಳ್ಳೆಯಲ್ಲೂ ಸೂರ್ಯ ಕರೆಕ್ಟ್. ಬಲೆ ಗಂತು ಬಲೆ ಗಂತಕ್ ಬಲೆ ವರ ಸಮಾಸಮ ಬತ್ತದ ಕುಡೋರ ಸ್ಪರ್ಧೆ ಕರೆಕ್ಟಾರೆ ಅಂದುಲ್ಲರ ಚಂದ್ರ ಕರೆಕ್ಟ್ ಕೋಟ ಗಾಡಿ ಕೂಸ ಪೂಜಾರ್ನೆರ್ಲು ಸೂರ್ಯ ಕರೆಕ್ಟ್ ಕೋಟ ಪಡುಕೆರೆ ದಿವಂಗತ ಸೀನ ಪೂಜಾರ್ನ ಬಲದ ಮಲ್ಲದ ಇರ್ಲು ಬಲೆ ಬುಡ್ರೆಗೆ ಪೇರಬಲ ಪೇರಬಲೆ ಬಲೆ ಉಂತಲೆ ಹಲೋ ಪೇರಬಲೆ
ಅವು ನಡಪನ ಮಾತ್ರ ಗೊತ್ತು ನಿಗಲ ನಡಪನ ನಿಗಲೇ ಗೊತ್ತಿತ್ತು ನಿಗಲ ನಡಪ ಅಡ ಉಂತಾಳೆ ಅಡ ಉಂತಾಳೆ ಅಡ ಉಂತಾಳೆ ಅಡ ಉಂತಾಳೆ ಅಡಗ ಉಂತಾಳೆ ಅಡ ಉಂತಾಳೆ ಸೂರ್ಯಕರೆಟ್ ಕೋಟಪಾಡುಕೆ ರೇವಣೂರು ಸೀನಾ ಪೂಜಾರ್ನೇರ್ಲು ಚಂದ್ರಕರೆಟ್ ಕೋಟ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರ್ನೇರ್ಲು ಸೂರ್ಯಕರತ್ತ ಸೂರ್ಯಕರತ್ತ ಕೋಟ ಪಡುಕೆ ದಿವಂಗತ ಶೀನಾ ಪೂಜಾರಿ ಅವರ ಕೋಣಗಳು 9.90 9.90. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿ ರಿಜಿಸ್ಟರ್ ಬೈಂದೂರು ಜೋಡುಕೆರೆ ಸೂರ್ಯಚಂದ್ರ ಕಂಬಳದಲ್ಲಿ ಕೋಟ ಪಡುಕೆರೆ ದಿವಂಗತ ಶೀನಾ ಪೂಜಾರಿ ಅವರ ಕೋಣಗಳು ಫೈನಲ್ ಪ್ರವೇಶ ಮಾಡಿದ್ದಾರೆ. ಫೈನಲ್ ಪ್ರವೇಶ ಮಾಡಿದ ಕೋಟಮಣ್ಣೂರು ಪಡುಕೆರೆ ಸೀನಾ ಪೂಜಾರ್ನ ಬಲ್ಲದ ಮಾರ್ಲ ಬಲ್ಲಡ್ ಗಿಡ ಏನಾರ ಮಂದಾರ್ತಿ ಶಿರೂರು ಮುದ್ದು ಮನೆ ಭರತ್ ನಾಯ್ಕರ ಕಿಶೋರಣ್ಣ ಓ ಫೈನಲ್ ಪ್ರವೇಶ ಮಾಡಿದ ಕೋಣಗಳ ಕರೆಯನ್ನು ಆದಷ್ಟು ಬೇಗ ನಿರ್ಣಯ ಆಯ್ತಾಯ್ತಾಯ್ತು, ಉಳಿದವೆಲ್ಲ ಆಗಿದೆ. ಹಗ್ಗ ಹಿರಿಯ ವಿಭಾಗದಲ್ಲಿ ಬರಬೇಕು. ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು, ಕೋಟ ಪಡುಕೆರೆ ದಿವಂಗತ ಶೀನಾ ಪೂಜಾರಿ ಅವರ ಕೋಣಗಳು ಕರೆ ನಿರ್ಣಯ ಮಾಡಲಿಕ್ಕೆ ಬರಬೇಕು.
ಫೈನಲ್ ಪ್ರವೇಶ ಮಾಡಿದ ಎಲ್ಲ ಕೋಣಗಳ ಮಾಲೀಕರು ತಮ್ಮ ಕೋಣಗಳ ಫೈನಲ್ ಸ್ಪರ್ಧೆಗೆ ಅಣಿಗೊಳಿಸಿ 5 ನಿಮಿಷದ ಒಳಗಾಗಿ ಮಂಜೊಟ್ಟಿ ವಿಭಾಗದಲ್ಲಿ ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಲ್ಲದ ಮಲ್ಲ ವಿಭಾಗಡ್ ಕರೆ ನಿರ್ಣಯ ಮಲ್ಪರ ಬರೋಡಣ ಅಂದ ಬೈಂದೂರು ಸುಶೀತ್ಲ ವೆಂಕಟ ಪೂಜಾರನ ಕೊಟ್ಟಪಡುಕೆರೆ ದಿವಂಗತ ಸೀನಾ ಪೂಜಾರ್ ಐನಾತ್ ಬೇಗ ಬರೋಡಣ ಫೈನಲ್ಗೆ ಪ್ರವೇಶ ಮಾಡಿದ ಹಗ್ಗ ಹಿರಿಯ ವಿಭಾಗದ ಕೋಣಗಳ ಮಾಲಕರು ಬೈಂದೂರು ಸಚಿತ್ಲ ವೆಂಕಟ ಪೂಜಾರಿ ಅವರು ಕೊಟ್ಟಪುಡುಕೆರೆ ದಿವಂಗತ ಸೀನಾ ಪೂಜಾರಿ ಅವರು ಕರೆ ನಿರ್ಣಯ ಮಾಡಲಿಕ್ಕೆ ಬರಬೇಕು. ಹಗ ಕೋಟ ಕರೆ ನಿರ್ಣಯ ಮಾಡಲಿಕ್ಕೆ ಬರಬೇಕು. ಕೋಟಪಡುಕೆರೆಯ ದಿವಂಗತ ಸೀನಾ ಪೂಜಾರಿ ಅವರು ಬರಬೇಕು ಕರೆ ನಿರ್ಣಯ ಮಾಡಲಿಕ್ಕೆ ಫೈನಲ್ಗೆ. ಬೈಂದೂರು ಸಚಿತ್ಲ ವೆಂಕಟ ಪೂಜಾರಿ ಅವರ ಕೋಣಿಗಳಿಗೆ ಸೂರ್ಯಕರೆ, ಕೋಟಪಡುಕೆರೆ ದಿವಂಗತ ಸೀನಾ ಪೂಜಾರರ ಕೋಣಗಳಿಗೆ ಚಂದ್ರಕರೆ. ಹಗ್ಗ ಹಿರಿಯ ವಿಭಾಗದಲ್ಲಿ ಫೈನಲ್ ಕದನ.
ಭರತ್ ಈ ಭಾಗಕ್ಕೆ ಬರ್ತೀರಾ? ಹಲೋ, ಈ ಕಂಬಳಕೂಟದಲ್ಲಿ ಸಭಾ ಕಾರ್ಯಕ್ರಮ ಹಿಡಿದು ವೀಕ್ಷಕ ವಿವರಣೆಯಲ್ಲಿ ವಿಶೇಷವಾಗಿ ಸಹಕಾರ ಕಿರಣ್ ಪೂಜಾರಿ ಬಿಜೂರು ಬಹಳಷ್ಟು ಸುಂದರ ಕಂಠ ಸಿರಿಯಲ್ಲಿ ಎಲ್ಲ ಕಂಬಳಾಭಿಮಾನಿಗಳ ಗಮನವನ್ನ ಸೆಳೆದಂತ ಈ ಭಾಗದ ಹೆಮ್ಮೆಯ ಯುವ ಪ್ರತಿಭೆ ಕಿರಣ್ ಪೂಜಾರಿ ಬಿಜೂರು. ಮುಂಜೊಟ್ಟಿ ಭಾಗಕ್ಕೆ ಬರಬೇಕು. ಫೈನಲ್ಗೆ ಲಕ್ಕಿಡ್ ಅಂತ ಎಲ್ಲ ಕೋಣಗಳ ಮಾಲಕರು ತಮ್ಮ ಕೋಣಗಳೊಂದಿಗೆ ದಯವಿಟ್ಟು ಸಂಭ್ರಮದ ಈ ಒಂದು ಸುಂದರ ಗಳಿಗೆಯಲ್ಲಿ ನಾವಿದ್ದೇವೆ. ಈ ಕಂಬಳಕೂಟದಲ್ಲಿ ಅಂತಿಮ ಹಂತಕ್ಕೆ ಬಹಳಷ್ಟು ಸಾಧನೆಯ ಮೇಲೆ ತಲುಪಿದ ಫೈನಲಿಸ್ಟ್ ವಿಭಾಗದ ಕೋಣಗಳ ಮಾಲಕರು ತಮ್ಮ ಕೋಣಗಳೊಂದಿಗೆ ಬರಬೇಕು. ಮಂಜುಟ್ಟಿಯಲ್ಲಿ ಸಬ್ ಜೂನಿಯರ್ ವಿಭಾಗ ಆಸಿಖಾನ್ ಚೋಗನಮನೆ ಭಟ್ಕಳ ವಿರುದ್ಧವಾಗಿ ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿಯವರ ಕೋಣಗಳು. ಜೂನಿಯರ್ ವಿಭಾಗ ಮಂಜು ಪೂಜಾರಿ ಪಿಣ್ಕಿಮನೆ ವಿರುದ್ಧವಾಗಿ ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಾಪಿ. ಹಾಗ ಹಿರಿಯ ವಿಭಾಗ ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು ವಿರುದ್ಧವಾಗಿ ಕೋಟಪ್ಪಡುಕೆರೆ ದಿವಂಗತ ಶೀನಾ ಪೂಜಾರಿ ಅವರ ಕೋಣಗಳು. ಹಲಗೆ ವಿಭಾಗದಲ್ಲಿ ನೆರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳು, ಕುಪ್ಪಯ್ಯ ನಾಯ್ಕ್ ಕೊರಟೆ ಭಟ್ಕಳ ಎಲ್ಲ ಕೋಣಗಳೊಂದಿಗೆ ಕೋಣದ ಮಾಲಕರು ಆಗಮಿಸಬೇಕು ಆದಷ್ಟು ಬೇಗ. ಆ ಭಾಗದಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ ನಿಮ್ಮ ಬರುವಿಕೆಗಾಗಿ.
ಧನ್ಯಶ್ರೀ ಹರೀಶ್ ನಾಯ್ಕರು, ಧನ್ಯಶ್ರೀ ಹರೀಶ್ ನಾಯ್ಕರು ವೇದಿಕೆ ಭಾಗಕ್ಕೆ ಬರಬೇಕು. ವಿಶೇಷ ಸಹಕಾರವನ್ನು ಕೊಟ್ಟಿದ್ದೀರಿ, ನಿಮ್ಮ ಸಹಕಾರವನ್ನು ಸ್ಮರಿಸಿಕೊಂಡಿದ್ದೇವೆ. ನಿಮ್ಮ ತುಂಬು ಹೃದಯದ ಸಹಕಾರವನ್ನು ಸ್ಮರಿಸಿಕೊಂಡು ತಮ್ಮನ್ನ ಪ್ರೀತಿಪೂರ್ವಕವಾಗಿ ಗೌರವದ ಸ್ಮರಣಿಕೆಯೊಂದಿಗೆ ತಮ್ಮನ್ನು ಅಭಿವಂದಿಸಿಕೊಳ್ಳುವವರಿದ್ದೇವೆ. ಬಹಳಷ್ಟು ಉತ್ಸಾಹಿ ಯುವ ಮನಸ್ಸು ಅವರದು. ನಮ್ಮೊಂದಿಗೆ ಜೊತೆಯಾಗಿ ಕಂಬಳ ಕೂಟದ ಯಶಸ್ವಿನಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಸರ್, ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ಒಂದ್ ಸ್ವಲ್ಪ ಅಲ್ಲಿ ಟೈಮಿಂಗ್ ನೋಡ್ಬೇಕು. ವಿಕ್ರಮ್ ಪೂಜಾರಿ ಅವರು, ಮಂಜು ಪೂಜಾರಿ ಅವರು, ಹಲೋ, ಬಳಂಬಳ್ಳಿ ಭಟ್ರು ಅವರು ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಗೌರವ ಸ್ಮರಣಿಕೆಯನ್ನ ನೀಡಿ ಧನ್ಯಶ್ರೀ ಹರೀಶ್ ನಾಯ್ಕರ್ ಅವರಿಗೆ ತುಂಬುವನದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ ನಮ್ಮ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕರೆ ಕಂಬಳ ಸಮಿತಿಯ ಪರವಾಗಿ. ಬನ್ನಿ ಬನ್ನಿ ಬನ್ನಿ. ಸೂರ್ಯನ ಬಿಸಿ ನೆತ್ತಿಗೆ ಇರುವ ಮುನ್ನ ಚೊಕ್ಕದಾಗಿ ಈ ಒಂದು ಕಂಬಳ ಕೂಟಕ್ಕೆ ಅಂತಿಮ ವಿರಾಮವನ್ನು ಇಡಬೇಕಾಗಿದೆ. ನಿನ್ನೆ ಸಂಜೆ 5 ಗಂಟೆಗೆ ಆರಂಭವಾದಂಥ ಕಂಬಳ ಇಲ್ಲಿವರೆಗೂ ಬಹಳ ವಿಶೇಷವಾಗಿ ಸಹಕಾರವನ್ನು ನೀಡಿದವರು ಕೋಣಗಳ ಮಾಲಕರು. ನಿಮ್ಮ ಸಹಕಾರವನ್ನು ಸ್ಮರಿಸಿಕೊಂಡು ಅಂತಿಮ ಹಂತದಲ್ಲಿದ್ದೇವೆ. ದಯವಿಟ್ಟು ಈ ಅಂತಿಮ ಹಂತದ ಕ್ಷಣಗಳನ್ನು ಕೂಡ ಸುಂದರವಾಗಿ ರೂಪಿಸುವಲ್ಲಿ ನಿಮ್ಮನ್ನ ಪರಿಪರಿಯಾಗಿ ಕೋರಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಹಕಾರವನ್ನು ಕೊಡಬೇಕು. ಅಣ್ಣ ಚೂರು ಇದನ್ನು ಟೈಮಿಂಗ್ ಕಾಣಕ ಅಕ್ಕ ಚೂರಲ್ಲ, ಫುಲ್ ಕಾಂಬ. ಓಟಗಾರರು ಶಶಿ ಭಟ್ಕಳ. ಪಲ್ಸರ್ ಕೀ ಒಂದು ಇದೆ, ಇಲ್ಲೇ ಇದೆ, ತಕೊಂಡೇವ ಇಲ್ಲ ಯಾರು. ಪಲ್ಸರ್ ಗಾಡಿ ಕೀ, ಪಲ್ಸರ್ ಅಥವಾ ಡಿಸ್ಕವರ್ ಬಜಾಜ್ ಕಂಪನಿಯ ಬೈಕ್ ಕೀ ಇರ್ಲಿ, ನಿಮ್ದಲ್ಲ ಕಾಣೆ. ಅದು ಯಾರೋ ಓಟಗಾರರು ಇರ್ಬೇಕು, ಅವ್ರಿಗೆ ಚಡ್ಡಿ ಕಿಸೆಲ್ಲ ಹಾಕೊಳ್ಳಿಕ್ಕೆ ಆಗುದಿಲ್ಲ ಮೋಸ್ಟ್ಲಿ. ಹನ್ನೊಂದು 4-0. ಹಲೋ, ವಾ ಫೈನಲ್ ಸುತ್ತಿನ ಕೋಣಗಳನ್ನ ಹಾ ಲಿಸ್ಟ್ ಬಂತ. ಆದಷ್ಟು ಬೇಗ ಗದ್ದೆಗಳಿಸುವರೆ ಎಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬನ್ನಿ ಬನ್ನಿ. ಬಿಸಿಲು ನೆತ್ತಿಗೇರ್ತಾ ಇದೆ. ಅದರ ಮುನ್ನ ಈ ಕಂಬಳಕ್ಕೆ ಅಂತಿಮ ಸ್ಪರ್ಶವನ್ನು ಇಡಬೇಕು. ನಿಮ್ಗಳಿಗೂ ಕೂಡ ಬಹಳ ದೂರ ಹೋಗುವವರಿದ್ದೀರಿ ಗೊತ್ತು. ಹಲೋ, ಓ ಇಲ್ಲಿ 1 ಬಾಟಲ್ ನೀರು ಬೇಕಿತ್ತು ಕುಡಿಲಿಕ್ಕೆ. ಹಾ ಕೊಡುವ.
ಸಬ್ ಜೂನಿಯರ್ ವಿಭಾಗದಲ್ಲಿ ಆಸಿಕನ್ ಜೋಗರವರ ಭಟ್ಕಳ, ದಿವಂಗತ ಸೀನ ಪೂಜಾರಿ ವಿಕೆ ಗ್ರೂಪ್ ಬನ್ನಾಡಿ. ಜೂನಿಯರ್ ವಿಭಾಗದಲ್ಲಿ ಮಂಜು ಪೂಜಾರಿ ಪಿಳ್ಕಿ ಮನೆ. ಅಣ್ಣ, ಫೈನಲ್ ಪ್ರವೇಶ ಮಾಡಿದಂಥ ಎಲ್ಲ ಕೋಣಗಳು ಆದಷ್ಟು ಬೇಗ ಮಂಜೊಟ್ಟಿ ಭಾಗಕ್ಕೆ ಬನ್ನಿ. ಸಬ್ ಜೂನಿಯರ್ ವಿಭಾಗ ಫೈನಲ್ಗೆ ಪ್ರವೇಶ ಪಡೆದಂತ ಆಸಿಕಾನ್ ಜೋಗನಮನೆ ಭಟ್ಕಳ, ದಿವಂಗತ ಸೀನ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡೆ. ಜೂನಿಯರ್ ವಿಭಾಗದಲ್ಲಿ ಫೈನಲ್ ಪ್ರವೇಶ ಮಾಡಿದವರು ಮಂಜು ಪೂಜಾರಿ ಪಿಣಕಿ ಮನೆ, ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ. ಹಾಗ ಹಿರಿಯ ವಿಭಾಗದಲ್ಲಿ ಬೈಂದೂರು ಸಚಿತ್ಲು ವೆಂಕಟ ಪೂಜಾರಿ ಅವರು, ಕೊಟ್ಟಪಡುಕೆರೆ ದಿವಂಗತ ಸೀನ ಪೂಜಾರಿ ಅವರು. ಹಲಗೆ ವಿಭಾಗದಲ್ಲಿ ನೆರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು, ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ. ಎಲ್ಲ ಕೋಣಗಳು ವೇದಿಕೆ ಎದುರುಭಾಗದ ಮಂಜೊಟ್ಟಿಗೆ ಬರಬೇಕು. ಬನ್ನಿ 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 ಬನ್ನಿ. ಈ ಕಂಬಳ ಕೂಟದಲ್ಲಿ ವಿಶೇಷವಾಗಿ ಫೈನಲ್ ಘನತೆಯ ಸ್ಥಾನಕ್ಕೆ ಏರಿದಂತ ಕೋಣಗಳು 4 ವಿಭಾಗದಲ್ಲಿ 8 ಜತೆ ಕೋಣಗಳು. ಬನ್ನಿ ಬನ್ನಿ. ಹಲಗೆ, ಹಗ್ಗ ಹಿರಿಯ, ಜೂನಿಯರ್, ಸಬ್ ಜೂನಿಯರ್ ಫೈನಲ್ ಪ್ರವೇಶ ಪಡೆದಂತ ಎಲ್ಲ ಗೌರವಾನ್ವಿತ ಕೋಣಗಳ ಮಾಲಕರು ತಮ್ಮ ಕೋಣಗಳೊಂದಿಗೆ ಕರೆಗಿಳಿಬೇಕು.
ಈ ಭಾಗದ ಹಲವಾರು ಕಂಬಳಗಳಲ್ಲಿ ಬಹುಮಾನವನ್ನು ಪಡೆದಂಥ ಕೋಣಗಳೇ. ಒಂದು ಕಂಬಳದಲ್ಲಿ ಒಂದು ಕೋಣ ಆದರೆ ಇನ್ನೊಂದು ಕಂಬಳದಲ್ಲಿ ಇನ್ನೊಂದು ಕೋಣ. ಎಲ್ಲ ಕಂಬಳದಲ್ಲೂ ಬಹುಮಾನವನ್ನು ಪಡೆದಂಥ ಸಾಕಷ್ಟು ಕೋಣಗಳು ಈ ಫೈನಲ್ ಹಂತಕ್ಕೆ ಬಂದಿದೆ. ಹಾಗಾಗಿ ಫೈನಲ್ ಬಹಳಷ್ಟು ರೋಚಕ ಘಟ್ಟ ತಲುಪುವ ಲಕ್ಷಣ ಇದೆ. ಸೂರ್ಯನ ಬಿಸಿಲು ತಾಪ ಏರ್ತಾ ಇದೆ. ತಾಪ ಏರುವ ಮುನ್ನ ಈ ಕಂಬಳಕೂಟಕ್ಕೆ ವಿಶೇಷವಾಗ ಅಂತಿಮ ಚುಕ್ಕಿಯನ್ನು ಯಶಸ್ವಿಗೊಳಿಸುವುದರೊಂದಿಗೆ ಇಡಬೇಕು. ಸುಧೀರ್ ದೇವಾಡಿಗರು ಸಮಾರಂಭದ ಒಂದಿಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಬೈಂದೂರು ತಾಲೂಕು ಕಂಬಳ ಸಮಿತಿಯ ಕಾರ್ಯದರ್ಶಿಗಳು ಹಾಗೆ ಎಲ್ಲ ಪದಾಧಿಕಾರಿಗಳು ಫೈನಲ್ ಹಂತದಲ್ಲಿದ್ದೇವೆ. ಮುಗಿದ ತಕ್ಷಣ ಚುಟುಕಾದ ಸಮಾರಂಭ ಕಾರ್ಯಕ್ರಮವನ್ನು ಆದಷ್ಟು ಬೇಗ ನೆರವೇರಿಸಿಕೊಟ್ಟು ದೂರದಿಂದ ಬಂದಂಥ ಕೋಣಗಳ ಮಾಲಕರಿಗೆ ತೆರಳಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಬಿಸಿಲು ಏರ್ತಾ ಇದೆ. ನಿನ್ನೆ ಸಂಜೆ 5 ಗಂಟೆಯಿಂದ ಆರಂಭವಾದಂಥ ಕಂಬಳ ಭಾಗದಲ್ಲಿ ಭಾಳಷ್ಟು ವಿಶೇಷವಾಗಿ ಅದ್ಧೂರಿಯಾಗಿ ಸಾಗಿ ಬಂದಿದೆ. ಎಲ್ಲ ಕೋಣಗಳ ಮಾಲಕರು, ಕಂಬಳ ಸಮಿತಿಯ ಸದಸ್ಯರು, ಹಾಗೆ ಇದರ ಎಲ್ಲ ಸಂಬಂಧಪಟ್ಟ ವ್ಯವಸ್ಥೆಯ ಸದಸ್ಯರು ಕೂಡ ಎಲ್ಲರಿಗೂ ತುಂಬ ಮನದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಅಣ್ಣ ಬನ್ನಿ, ವಡ್ಡಪ್ಪಿಯವರು ಬನ್ನಿ, ಒಳಗೆ ಬನ್ನಿ. ಹಾಗೆ ಮಂಜು ಪೂಜಾರಿ ಪಿಂಕಿ ಮನೆಯವರು, ಉಪಾಯ ಪೂಜಾರರು, ನಮ್ಮ ಸ್ಥಳೀಯ ಹೀರೋಸ್ ರಾಘು ಆಚಾರ್ಯ, ಪಾಕತಜ್ಞ ಸುಬ್ರಹ್ಮಣ್ಯ ಪಿಂಕಿಮನೆ, ರಾಮಕೃಷ್ಣ ಕೊಠಾರಿಯವರು, ಭಜನಾ ದಾಸರು, ಸುಧಾಕರ್ ಪೂಜಾರಿಯವರು ಈ ಭಾಗದ ಪ್ರತಿಭೆಗಳಿದ್ದಾರೆ. ಅವರಿಗೆ ಕಂಬಳವನ್ನು ಯಶಸ್ವಿಯಾಗಿ ಅಂತಿಮಗೊಳಿಸಬೇಕು ನಮ್ಮೂರಿನಲ್ಲಿ ನಾವು ಕುರಿತಾಗಿ ಆ ಭಾಗದಲ್ಲೆಲ್ಲ ವೀಕ್ಷಣೆಯಲ್ಲಿದ್ದಾರೆ. ಸಂತೋಷ್ ಪೂಜಾರಿ ಅವರು ಹೈನುಗಾರಿಕೆಯಲ್ಲಿ ವಿಶೇಷ ಕೊಡುಗೆ, ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಪಳಗಿದಂಥ ಸಂತೋಷ್ ಪೂಜಾರಿ ಅವರು. ಬನ್ನಿ ಬನ್ನಿ ಬನ್ನಿ, ಬಲೆ 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 ಬಲೆ, ಬೇಗ ಬಲೆ, ದೊಂಬು ಜಾಸ್ತಿ ಆಗುಂದ್ರೆ ಬಲೆ ಬಲೆ ಬಲೆ, ಬೇಗ ಬಲೆ ಬಲೆ ಬಲೆ, ಏನಾತ ಬೇಗ ಮುಗಿಸುದು ನಮ್ಮ. ಹಾ, ಸಬ್ ಜೂನಿಯರ್ ವಿಭಾಗ ಆಸಿಕಾನ ಜೋಗನಮನೆ ಭಟ್ಕಳ ಇದೀಗ ಫೈನಲ್ ರಣರಂಗದ ಕಾದಾನಕ್ಕಾಗಿ ಹಲವಾರು ವರ್ಷಗಳಿಂದ ಈ ಒಂದು ಹೆಸರನ್ನು ಕಂಬಳ ಕ್ಷೇತ್ರದಲ್ಲಿ ಉಳಿಸಿಕೊಂಡು ಆಸಿಕಾನ್ ಜೋಗದ ಮನೆಯವರು ಕಂಬಳದಲ್ಲಿ ಉತ್ಸಾಹ, ವಿಶೇಷವಾಗಿ ಈಗ ಫೈನಲ್ಗೆಲ್ಲ ಗೇಟಿದ್ದಾರೆ. ಬನ್ನಿ 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 ಬನ್ನಿ, ಬೇಗ ಬನ್ನಿ. ಶಿವರಾಜ್, ಆ ಭಾಗದಲ್ಲಿ ಭರತ್ ಬಂದ್ರ? ಹಲೋ. ಓ,
ಬೈಂದೂರು ಸಸ್ಯದ ವೆಂಕಟ ಪೂಜಾರಿ ಅವರ ಕೋಣಗಳು ಆದಷ್ಟು ಬೇಗ ಬರಬೇಕು. ಬಾಕಿ ಇರುವ ಎಲ್ಲ ಕೋಣಗಳು ಆದಷ್ಟು ಬೇಗ ಬರಬೇಕು. ಕೋಟ ದಿವಂಗತ ಶೀನ ಪೂಜಾರಿ ಅವರ ಕೋಣ ಬನ್ನಿ ಬನ್ನಿ. ಬೈಂದೂರು ಸಸ್ಯತ್ತು ಮಂಜುಗೌಡರು ಬೇಗ ಬನ್ನಿ 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 ಬನ್ನಿ. ನಿಮ್ಮದೇ ಹೋರಾಟ ಇವತ್ತು ಎಲ್ಲ ಕೋಣಗಳಲ್ಲೂ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿ ರಿಜಿಸ್ಟರ್ಡ್ ಪ್ರಪ್ರಥಮ ಬೈಂದೂರು ಜೋಡುಕೆರೆ ಸೂರ್ಯಚಂದ್ರ ಕಂಬಳದಲ್ಲಿ ಫೈನಲ್ ಪ್ರವೇಶ ಮಾಲ್ದಿನ ಮಾತಾ ಎರಲಿನ ಯಜಮಾನೊಟ್ಟಿಗೂ ಇದೆ ಕರೆಗೆ ಜತಂದುಲೇರು. ಆಸಿಕಾನ ಜೋಗರ ಮನೆ ಭಟ್ಕಳ ವಿಕೆ ಗ್ರೂಪ್ಸ್ ದಿವಂಗತ ಶೀನ ಪೂಜಾರಿ ಬನ್ನಾಡಿ ಸೂರ್ಯಕೆರೆಯಲ್ಲಿ, ಚಂದ್ರಕೆರೆಯಲ್ಲಿ ಆಸಿಕಾನ ಜೋಗನ ಮನೆ ಭಟ್ಕಳದವರು ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಂತ ರಾಜ್ಯ ಗಂಭೀರದ ನಡೆಗಳು ಬಹಳಷ್ಟು ವಿರಾವೇಶದ ಹೋರಾಟವನ್ನು ಮಾಡಿ ಇದೀಗ ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಂತ ಬಲಿಷ್ಠ ಕೋಣಗಳು ತಮ್ಮ ಮೇಳಗಾರರೊಂದಿಗೆ ರಾಜಗಾಂಭೀರ್ಯದಲ್ಲಿ ಇದೀಗ ಕರೆಗೆ ಇಳಿತಾ ಇದ್ದಾರೆ. ದಿವಂಗತ ಬಾಬಣ್ಣನ ಕೊಕ್ಕರ್ಣೆ ವಡ್ಡಾಪೆ ಜೂನಿಯರ್ ವಿಭಾಗದಲ್ಲಿ ಪ್ರವೇಶ ಪಡೆದವರು ಫೈನಲ್ ಹಂತಕ್ಕೆ ಸೂರ್ಯಕೆರೆ. ಅದೇ ರೀತಿ ಚಂದ್ರಕೆರೆಯಲ್ಲಿ ಮಂಜು ಪೂಜಾರಿ ಪಿಣ್ಕಿಮನೆ ಇವರ ಕೋಣಗಳು ಚಂದ್ರಕೆರೆಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಪ್ರವೇಶ ಪಡೆದಿದ್ದಾರೆ ಫೈನಲ್ ಹಣಾಹಣಿಗ. ಜೊತೆಯಾಗಿ ಆಯಾಯ ವಿಭಾಗದ ಕೋಣಗಳ ಮಾಲಕರು ಕೋಣಗಳೊಂದಿಗೆ ತಮ್ಮ ತಂಡಗಳೊಂದಿಗೆ ಬಹಳಷ್ಟು ಶಿಸ್ತಿನಿಂದ ನಮ್ಮ ಭಾರತೀಯ ಸೈನಿಕರನ್ನು ನೆನಪಿಸುವಂತೆ ಬಹಳಷ್ಟು ಶಿಸ್ತಿನಿಂದ ಅವಳಿ ಕೆರೆಗಳಲ್ಲಿ ಸುಂದರವಾದ ಕ್ಷಣಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾವೆ. ಹಗ್ಗ ಹಿರಿಯ ವಿಭಾಗ ಬೈಂದೂರು ಸಚಿತ ವೆಂಕಟ ಪೂಜಾರಿ ಸೂರ್ಯಕೆರೆಯಲ್ಲಿ
ಕೋಟಪಡುಕೆರೆ ದಿವಂಗತ ಶೀನ ಪೂಜಾರಿ ಅವರ ಕೋಣಗಳು ಚಂದ್ರಕರೆಯಲ್ಲಿ ಇಳಿತಾ ಇದ್ದಾರೆ. ಚಂದ ಚಂದದ ಬಣ್ಣ ಉಡುಗೆ ತೊಡುಗೆಗಳು, ಆ ರಾಜ ಗಾಂಭೀರ್ಯ, ದಷ್ಟಪುಷ್ಟ ಕೋಣಗಳು, ಆಹಾ ಕಂಬಳ ಅದೆಷ್ಟು ಚಂದ. ಚಂದ್ರಕರೆಯಲ್ಲಿ ಕೋಟಪಡುಕೆರೆ ದಿವಂಗತ ಶೀನ ಪೂಜಾರಿ ಅವರು, ಹಿರಿಯ ವಿಭಾಗದಲ್ಲಿ ಸೂರ್ಯಕೆರೆಯಲ್ಲಿ ಬೈಂದೂರು ಸಸಿತ್ಲ ವೆಂಕಟ ಪೂಜಾರಿ ಅವರ ಕೋಣಗಳು ಫೈನಲ್ ಪ್ರವೇಶ ಪಡೆದ ರಾಜ್ಯ ಗಾಂಭೀರ್ಯದ ನಡೆಗಳು. ಪ್ರತಿಷ್ಠೆಯ ಕಂಬಳಕೂಟದಲ್ಲಿ ಫೈನಲ್ ಹಂತಕ್ಕೆ ಲಗ್ಗೆ ಇಡುವುದೇ ಮಾತು ಸಾಧನ. ಸಾಕಷ್ಟು ಕೋಣಗಳನ್ನೆಲ್ಲ ಹಿಂದಿಕ್ಕಿ ಫೈನಲ್ ಹಂತದಲ್ಲಿ ವಿಶೇಷವಾಗಿ ಗುರುತಿಸಿಕೊಳ್ಳುವಂಥ ಶರವೇಗದ ಕೋಣಗಳು. ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟರೆ ಅದೇನೋ ಸಂತಸ. ಹೋರಾಟದ ಅಂಚಿನ ಸಂದರ್ಭಕ್ಕೆ ಬಂದ ಕ್ಷಣಗಳು, ವಿಜಯದ ಸನಿಹಕ್ಕೆ ತಲುಪಿದಂಥ ಕ್ಷಣಗಳು. ಹಲಗೆ ವಿಭಾಗದ ಫೈನಲ್ ಪ್ರವೇಶವನ್ನು ಮಾಡಿದವರು ಸೂರ್ಯಕೆರೆಯಲ್ಲಿ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ರು, ಚಂದ್ರಕೆರೆಯಲ್ಲಿ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ. ಸಬ್ ಜೂನಿಯರ್ ವಿಭಾಗದ ಆಸಿಕಾನ್ ಜೋಗರ ಮನೆ ಭಟ್ಕಳ ಕೋಡಬನ ಓಡಿಸುವವರು ಶಂಕರ್ ನಾಗೂರು, ದಿವಂಗತ ಶೀನ ಪೂಜಾರಿ ವಿ.ಕೆ. ಬನ್ನಾಡಿ ಅವರ ಕೋಣಗಳನ್ನು ಮಂಜುನಾಥ್ ಗೌಡ್ರು, ಜೂನಿಯರ್ ವಿಭಾಗದ ಮಂಜು ಪೂಜಾರಿ ಪಿಣಕಿ ಮನೆ ಇವರ ಕೋಣಗಳನ್ನು ಓಡಿಸುವವರು ಪ್ರಜ್ವಲ್, ದಿವಂಗತ ಬಾಬಣ್ಣ ನಾಯಕ್ ಕೊಕ್ಕರ್ಣೆ ವಡ್ಡಾಪಿ ಅವರ ಕೋಣಗಳನ್ನು ಮಂಜುಗೌಡ್ರು. ಹಾಗೆ ಹಿರಿಯ ವಿಭಾಗದಲ್ಲಿ ಬೈಂದೂರು ಸಸಿತ್ಲ ವೆಂಕಟ ಪೂಜಾರಿ ಅವರ ಕೋಣಗಳನ್ನು ಶಂಕರ್ ನಾಗೂರು, ಕೋಟಪಡುಕೆರೆ ದಿವಂಗತ ಶೀನ ಪೂಜಾರಿ ಅವರ ಕೋಣಗಳನ್ನು ಭರತ್. ಹಲಗೆ ವಿಭಾಗದಲ್ಲಿ ನೇರಳಕಟ್ಟೆ ಕೊಂಡಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳನ್ನ ಹಲಗೆ ಮುಟ್ಟುವವರು ಗಣೇಶ್ ಉಳ್ಳೂರು ಕಂದಾವರ, ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ ಇವರ ಕೋಣಗಳನ್ನು ರಾಘವೇಂದ್ರ ಕಾಮನದ. ಎಲ್ಲ ಫೈನಲ್ ಪ್ರವೇಶ ಮಾಡಿದಂಥ ಕೋಣಗಳು ಇದೀಗ ಕರೆಗೆ ರಾಜ ಗಾಂಭೀರ್ಯದೊಂದಿಗೆ ನಡಿಗೆಯನ್ನ ಮಾಡಿಕೊಂಡು ಕರೆಯನ್ನ ಸೇರಿಕೊಳ್ತಾ ಇವೆ. ಅವರಿಗೆ ಕರೆ ನಿರ್ಣಯದಲ್ಲಿ ಬಂದಂಥ ಕರೆಯನ್ನು ಆಯ್ದುಕೊಂಡು ಇದೀಗ ಸುಂದರವಾದ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದಾವೆ. ಹಲೋ ಶಿವರಾಜ್, ಹಲೋ, ಓ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡು ಕುರಕಂಬಳ ಸಮಿತಿ ರಿಜಿಸ್ಟರ್ಡ್ ಇವರ ಮಹದಾಸೆ ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರ ಸವಿನೆನಪಿಗಾಗಿ ಅವರ ಅವಿಸ್ಮರಣೀಯ ಕಂಬಳ ದಿನಗಳ ನೆನಪಿಗೋಸ್ಕರ ಪ್ರಪ್ರಥಮ ಬಾರಿಗೆ ಬೈಂದೂರು ಸೂರ್ಯಚಂದ್ರ ಜೋಡುಕೆರೆ ಕಂಬಳವನ್ನು ಆಯೋಜನೆ ಮಾಡಿ ಇದೀಗ ಅಂತಿಮ ಸುಂದರ ಕ್ಷಣಗಳನ್ನು ಎದುರು ನೋಡ್ತಾ ಇದ್ದೇವೆ. ಸಂಭ್ರಮದ ಈ ಸುಂದರ ಕ್ಷಣಗಳಲ್ಲಿ ಫೈನಲ್ ಪ್ರವೇಶ ಮಾಡಿದಂಥ ಕೋಣಗಳು ಇದೀಗ ಸರತಿ ಸಾಲಿನಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಕರೆಯನ್ನು ಸೇರಿಕೊಂಡಿದ್ದಾರೆ. ಇದೀಗ ಸಬ್ ಜೂನಿಯರ್ ವಿಭಾಗದ ಫೈನಲಿಸ್ಟ್ ಓ ಏರೆಗ್ ಚಂದ್ರ ಕರೆಕ್ಟ್, ಆಸಿಕಾನ್ ಜೋಗನ ಮನೆ ಭಟ್ಕಳ, ಸೂರ್ಯ ಕರೆಕ್ಟ್,
ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ. ಎರ್ಲೆನ್ ಗಿಡವನಾರು ಆಸಿಕಾನ್ ಚೌಗನ ಮನೆ ಭಟ್ಕಳ ಶಂಕರ್ ನಾಗೂರು. ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ ಮಂಜುನಾಥ್ ಗೌಡ್ರು. ಇದೀಗ ಫೈನಲ್ ಕದನ, ರಣರೋಚಕ ಕಾದಾಟ. ಎರಡು ಬಲಿಷ್ಠ ಕೋಣಗಳು. ಯಾರಿಗೆ ಬೈಂದೂರು ಜೋಡುಕೆರೆ ಪ್ರಥಮ ವರ್ಷದ ವಿಜಯಲಕ್ಷ್ಮಿ. ಎಲ್ಲ ಆಸಿಕಾನ್ ಜೋಗನ ಮನೆ ಎನ್ನುವಂತ ಆಸಿಕಾನ್ ಜೋಗನ ಮನೆ ಈ ವರ್ಷ ಕಂಬಳದಲ್ಲಿ ಭಾಗವಹಿಸಿ ಸಾಕಷ್ಟು ಬಹುಮಾನವನ್ನ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಭಾಗವಹಿಸಿದವರು. ಹಾಗೆ ಇನ್ನೋರ್ವ ಯುವ ಸವಾರಿಗ, ಹಾಗೆ ಉದಯೋನ್ಮುಖ ಪ್ರತಿಭಾನ್ವಿತ ಸವಾರಿಗ ಶಂಕರ್ ನಾಗೂರ್ ಇವರ ಸವಾರಿಗತದಲ್ಲಾದ್ರೆ ಚಂದ್ರಕರೆಟ್ ಆಸಿಕಾನ್ ಜೋಗನ ಮನೆ ಭಟ್ಕಳ ಸೂರ್ಯಕರೆಟ್ ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ. ಚಂದ್ರಕರೆಯಲ್ಲಿ ಆಸಿಕಾನ್ ಜೋಗನ ಮನೆ ಭಟ್ಕಳ ಇವರ ಕೋಣಗಳು ಕರೆಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೂರ್ಯಕರೆಯಲ್ಲಿ ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ ಇವರ ಕೋಣಗಳು ಸಿದ್ಧತೆ ಮಾಡ್ತಾರೆ. ಸಬ್ ಜೂನಿಯರ್ ವಿಭಾಗದ ಫೈನಲ್ ಸಾಲ. ಒಂಟಿಕೆರೆಗೂ ಜೋಡುಕೆರೆಗಳು ವ್ಯತ್ಯಾಸ ಇದೆ. ಆಧುನಿಕವಾಗಿ ನಡೆಸುವಂಥ ಕಂಬಳಗಳಿಗೂ ಜೋಡುಕೆರೆ ಮಾತ್ರ ಸಾಂಪ್ರದಾಯಿಕವಾಗಿ ನಡೆಯುವಂಥ ಕಂಬಳಗಳು ಒಂಟಿಕೆರೆ. ಒಂಟಿಕೆರೆಯಲ್ಲಿ ವಿವಿಧ ಧಾರ್ಮಿಕ ಸಾಂಪ್ರದಾಯಿಕ ಆಚರಣೆಗಳಿಗೆ ಮಹತ್ವ. ಇದೀಗ ಸಬ್ ಜೂನಿಯರ್ ಫೈನಲ್ ರಣರೋಚಕ ಕದನ, ಕುತೂಹಲ. ಆಸಿಕಾನ್ ಜೋಗನ ಮನೆ ಭಟ್ಕಳ ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ. ಸೂರ್ಯಕರೆಯಲ್ಲಿ ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ ಇವರ ಕೋಣಗಳು. ಚಂದ್ರಕರೆಯಲ್ಲಿ ಆಸಿಕಾನ್ ಜೋಗನ ಮನೆ ಭಟ್ಕಳ. ಯಾರಿಗೆ ಸಬ್ ಜೂನಿಯರ್ ವಿಭಾಗದ ಚಿನ್ನದ ಬಣ್ಣದ ಹೊಳೆಯುವ ಪ್ರಪ್ರಥಮ ಶಾಶ್ವತ ಫಲಕ. ಕೆಲವರು ನಿದ್ರೆಗೆ ಜಾರಿದ್ದಾರೆ, ಕೆಲವರು ಗದ್ದೆಯಲ್ಲಿ ಜಾರಿದ್ದಾರೆ. ಜಾರುವುದು ಸಹಜ. ತಿಳಿದು ಎಡವದಂತೆ ಮುಂದಿನ ಬಾರಿ ಜಾಗ್ರತೆಯಾಗುವುದು ನಮ್ಮ ಜಾಗ್ರತೆ. ಇಂದು ಎಡವಿದ್ರೂ ಮತ್ತೆ ಎಡವಿಬಾರದು, ಜಾಗ್ರತೆ ಮಾಡಿಕೊಳ್ಬೇಕು. ಸಬ್ ಜೂನಿಯರ್ ಫೈನಲ್ ಕದನ. ಎರಡು ಬಲಿಷ್ಠ ಕೋಣಗಳ ಜತೆ
ಅಸಿಖಾನ್ ಜೋಗನಮನೆ ಭಟ್ಕಳ ಚಂದ್ರಕರೆಯಲ್ಲಿ ದಿವಂಗತ ಶೀನಾ ಪೂಜಾರಿ ವಿ ಕೆ ಗ್ರೂಪ್ಸ್ ಬನ್ನಾಡಿಯವರ ಕೋಣಗಳು ಸೂರ್ಯಕರೆಯಲ್ಲಿ ಒಟ್ಟಾರ ಚಂದ್ರಕರೆಟ್ಟ ಆಸಿಖಾನ ಜೋಗನಮನೆ ಭಟ್ಕಳ ಸೂರ್ಯಕರೆಟ್ಟ ದಿವಂಗತ ಶೀನಾ ಪೂಜಾರಿ ವಿ ಕೆ ಗ್ರೂಪ್ಸ್ ಬನ್ನಾಡಿ ಸೂರ್ಯಕರೆತ್ತ ದಿವಂಗತ ಶೀನಾ ಪೂಜಾರಿ ವಿ ಕೆ ಗ್ರೂಪ್ಸ್ ಬನ್ನಾಡಿ ಇವರಿಗೆ 10-1-7 ಆಸಿಖಾನ್ ಜೋಗನಮನೆ ಭಟ್ಕಳ 10-55 ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿ ರಿಜಿಸ್ಟರ್ ಪ್ರಥಮ ವರ್ಷದ ಜೋಡುಕೆರೆ ಕಂಬಳದಲ್ಲಿ ದಿವಂಗತ ಶೀನಾ ಪೂಜಾರಿ ವಿ ಕೆ ಗ್ರೂಪ್ಸ್ ಬನ್ನಾಡಿ ಅವರಿಗೆ 1ನೇ ಬಹುಮಾನ. ಆಸಿಖಾನ್ ಜೋಗನಮನೆ ಭಟ್ಕಳ ಇವರಿಗೆ 2ನೇ ಬಹುಮಾನ. ಕೋಣವನ್ನು ಓಡಿಸಿದವರು ಪ್ರಥಮ ಬಂದ ಕೋಣ ಮಂಜುನಾಥ್ ಗೌಡ್ರು, ದ್ವಿತೀಯ ಬಂದಿರತಕ್ಕಂಥ ಕೋಣವನ್ನು ಓಡಿಸಿದವರು ಶಂಕರ್ ನಾಗೂರು, 2 ಪ್ರತಿಭಾನ್ವಿತ ಓಟಗಾರರು. ಓ ಆ ಹಾ ಬಹಳಷ್ಟು ಪೈಪೋಟಿ ಇದೆ. ಫೈನಲ್ ಕದನ ಇದು. ಎಲ್ಲ ಹಿಂದಿನ ರೌಂಡ್ಸ್ ಹಾಗೂ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ನಲ್ಲಿ ಎಲ್ಲರನ್ನ ಬದಿಗೊತ್ತಿ ಮುಂಚೂಣಿಗೆ ಬಂದು ಫೈನಲ್ ಕದನದಲ್ಲಿ ವಿರಾಜಿಸುತ್ತಿರುವಂಥ 2 ಅವಳಿ ಜೋಡಿಗಳು, ಅವಳಿ ಕಿಲಾಡಿ ಕೋಣಗಳು, ಶರವೇಗದ ಕೋಣಗಳು. ಇದೀಗ ಫೈನಲ್ ಕದನ ಹಲಗೆ ವಿಭಾಗದಲ್ಲಿ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿಯವರ ಕೋಣಗಳು ಸೂರ್ಯಕರೆಯಲ್ಲಿ, ಕುಪ್ಪಾಯಿ ನಾಯಕ್ ಗೊರಟೆ ಭಟ್ಕಳ ಇವರ ಕೋಣಗಳು ಚಂದ್ರಕರೆಯಲ್ಲಿ. ಯಾರಿಗೆ ವಿಜಯಲಕ್ಷ್ಮಿ ಹಲಗೆ ವಿಭಾಗದಲ್ಲಿ ಚಿನ್ನದ ಬಣ್ಣದ ಹೊಳೆಯುವ ಪ್ರಪ್ರಥಮ ಪುರಸ್ಕಾರ ಯಾರ ಮಡಿಲಿಗೆ? ಕುತೂಹಲ. ಹಲಗೆ ವಿಭಾಗ ಬಹಳಷ್ಟು ಎಲ್ಲರನ್ನ ಸೆಳೆಯಬಲ್ಲಂಥ ವಿಭಾಗ. ಹಿಂದಿನ ಕಾಲದಿಂದಲೂ ಹಲಗೆ ಹಗ್ಗ ವಿಭಾಗಗಳು ಹೆಚ್ಚಾಗಿ ಇತ್ತಂತೆ. ತದನಂತರ ನೇಗಿಲು ಅಡ್ಡ ಹಲಗೆ ಒಂದಿಷ್ಟು ದಶಕಗಳ ನಂತರ ಸೇರ್ಪಡೆಯಾಯಿತಂತೆ. ಆದರೂ ಜನರಿಗೆ ಗಮನ ಸೆಳೆಯುವಂಥದ್ದು ಹೆಚ್ಚಾಗಿ ಹಲಗೆ ವಿಭಾಗ ಬಹುತೇಕವಾಗಿ. ಆದರೆ ಇದು ಫೈನಲ್ ಕದನ. ಫೈನಲಿಸ್ಟ್ ನೇರಳಕಟ್ಟೆ ಕಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಹಾಗೂ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ ಚಂದ್ರಕರೆಯಲ್ಲಿ ಕುಪ್ಪಾಯಿ ನಾಯಕರು, ಸೂರ್ಯಕರೆಯಲ್ಲಿ ಅದ್ವಿನ್ ರವಿರಾಜ್ ಶೆಟ್ರು. ಹಲಗೆ ವಿಭಾಗದ ಬಹಳ ಪೈಪೋಟಿಯ ಕದನ. ಯಾರಿಗೆ ಕುತೂಹಲ, ಯಾರಿಗೆ ವಿಜಯಲಕ್ಷ್ಮಿ? ನೋಡುವ. ಕಂಬಳ ಅಭಿಮಾನಿಗಳ ಕೂಗು ಬರ್ತಾ ಇದೆ. ಆಯಾಯ ಕರೆಯ ಅಭಿಮಾನಿಗಳಿದ್ದಾರೆ, ಕೋಣಗಳ ಅಭಿಮಾನಿಗಳಿದ್ದಾರೆ, ಮಾಲಕರ ಅಭಿಮಾನಿಗಳಿದ್ದಾರೆ, ವಿವಿಧ ಬಗೆಯ ಅಭಿಮಾನಿಗಳಿದ್ದಾರೆ. ಕೆಲವರು ಕರೆ ಅಭಿಮಾನಿಗಳಿದ್ದಾರೆ. ನೋಡುವ ಕುತೂಹಲ ಹಲಗೆ ವಿಭಾಗದಲ್ಲಿ. ಕುಪ್ಪಯ್ಯ ನಾಯಕರು, ಅದ್ವಿನ್ ರವಿರಾಜ್ ಶೆಟ್ರು. ಸೂರ್ಯಕರೆಟ್ಟ ತಾರೊಂದುಲರ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ರು. ಚಂದ್ರಕರೆಟ್ಟ ತಾರೊಂದುಲರ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ. ಯಾರಿಗೆ ಕನ ಹಲಗೆ ವಿಭಾಗದ ಬೈಂದೂರು ಸೂರ್ಯಚಂದ್ರ ಜೋಡುಕೆರೆ ಕಂಬಳದ ಪ್ರಥಮ ವರ್ಷದ ಪ್ರಥಮ ಗದ್ದುಗೆ
ಹಲಗೆ ವಿಭಾಗದಲ್ಲಿ ಕದನ, ಕುತೂಹಲ, ಬಹಳಷ್ಟು ನಾಜೂಕಿನಲ್ಲಿ ಕೋಣವನ್ನು ಬಿಡುವ ಪ್ರಯತ್ನ. ಫೈನಲ್ ಕದನವೇ ಹಾಗೆ, ಒಂಚಿಂಚು ಅದರ ಬಗ್ಗೆ ವಿಶೇಷವಾದ ಗಮನವನ್ನು ಹರಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ಕೋಣಗಳೆಲ್ಲವೂ ಸೂರ್ಯ ಕರೆಕ್ಟ್, ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳು. ಚಂದ್ರ ಕರೆಕ್ಟ್, ಕುಪ್ಪಯ್ಯ ನಾಯಕ್ ಗೋಲ್ಟೆ ಭಟ್ಕಳ. (10.37) ಚಂದ್ರಕೆರೆ 10.37. ಕುಪ್ಪಯ್ಯ ನಾಯಕ್ ಗೋಲ್ಟೆ ಭಟ್ಕಳ 10.56. ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳು. ಹಲಗೆ ವಿಭಾಗದಲ್ಲಿ 1ನೇ ವರ್ಷದ ಬೈಂದೂರು ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಕುಪ್ಪಯ್ಯ ನಾಯಕ್ ಗೋಲ್ಟೆ ಭಟ್ಕಳ ಇವರ ಕೋಣಗಳಿಗೆ 1ನೇ ಬಹುಮಾನ. ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳಿಗೆ 2ನೇ ಬಹುಮಾನ. ಹಲಗೆ ವಿಭಾಗದ ಪ್ರಥಮ ಬಂದಿರತಕ್ಕಂಥ ಕೋಣವನ್ನು ಓಡಿಸಿದವರು ರಾಘವೇಂದ್ರ ಕಾಮನಮನೆ. ದ್ವಿತೀಯ ಬಂದಂಥ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣವನ್ನು ಓಡಿಸಿದವರು ಗಣೇಶ್ ಉಳ್ಳೂರು ಕಂದಾವರ. 2 ಪ್ರತಿಭಾನ್ವಿತ ಹಲಗೆ ವಿಭಾಗದ ಸವಾರಿಗರು. ಅಭಿನಂದನೆಗಳು. ಹಲೋ, ಮುಂದಿನ ತಯಾರಿಯಲ್ಲಿ ಕರೆಕ್ಟ್ ತಾರೊಂದುಲರು ಬಲ್ಲದ ಮಲ್ಲ ವಿಭಾಗ. ಸೂರ್ಯ ಕರೆಕ್ಟ್ ಬೈಂದೂರು ಸಚಿತ್ಲ ವೆಂಕಟ ಪೂಜಾರನ. ಚಂದ್ರ ಕರೆಕ್ಟ್ ಕೊಟ್ಟ ಪಡುಕರೆ ದಿವಂಗತ ಸೀನ ಪೂಜಾರನ. ಬೈಂದೂರು ಸಚಿತ್ಲ ವೆಂಕಟ ಪೂಜಾರಿ ಅವರ ಅವಿಸ್ಮರಣೀಯ ನೆನಪುಗಳಿಗಾಗಿ ಇಂದು ಪ್ರಪ್ರಥಮ ವರ್ಷದ ಸೂರ್ಯಚಂದ್ರ ಜೋಡುಕೆರೆ ಕಂಬಳವನ್ನು ಆಯೋಜಿಸಿಕೊಂಡು ಅಂತಿಮ ಹಂತದಲ್ಲಿದ್ದೇವೆ. ಫೈನಲ್ ಕದನ ಹಗ್ಗ ಹಿರಿಯ ವಿಭಾಗದಲ್ಲಿ ಸಾಗಿ ಬರ್ತಾ ಇದೆ. ಸೂರ್ಯಕರೆಯಲ್ಲಿ ಬೈಂದೂರು ಸಚಿತ್ಲ ವೆಂಕಟ ಪೂಜಾರಿ ಅವರ ಕೋಣಗಳು, ಚಂದ್ರಕರೆಯಲ್ಲಿ ಕೊಟ್ಟ ಪಡುಕೆರೆ ದಿವಂಗತ ಸೀನ ಪೂಜಾರಿ ಅವರ ಕೋಣಗಳು ಹಾಗ ಹಿರಿಯ ವಿಭಾಗದ ಫೈನಲ್ ಕದನಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ.
ವಿಕ್ರಮ್ ಪೂಜಾರಿ ಅವರ ನೇತೃತ್ವದ ವಿಭಾಗದಲ್ಲಿ ಬೈಂದೂರು ಸುಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು, ಆ ಭಾಗದಲ್ಲಿ ದಿವಂಗತ ಸೀನಾ ಪೂಜಾರಿ ಅವರು ಅಂದು ವಿಶೇಷವಾದ ಕಂಬಳ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟವರು. ಕೋಟಾ ಪಡುಕೆರೆ ದಿವಂಗತ ಸೀನಾ ಪೂಜಾರಿ ಅವರು. ಚಂದ್ರಕರೆಯಲ್ಲಿ ಹಳದಿ ಸಮವಸ್ತ್ರದಲ್ಲಿ, ಸೂರ್ಯಕರೆಯಲ್ಲಿ ಬೈಂದೂರು ಸುಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು. ಕೋಟಾ ಪಡುಕೆರೆ ದಿವಂಗತ ಸೀನಾ ಪೂಜಾರಿ ಅವರು ಚಂದ್ರಕರೆಯಲ್ಲಿ ಕೇಸರಿ ಸಮವಸ್ತ್ರದೊಂದಿಗೆ. ಇದೀಗ ಹಗ್ಗ ಹಿರಿಯ ವಿಭಾಗದ ಚಿನ್ನದ ಬಣ್ಣದ ಹೊಳೆಯುವ ಪಾರಿತೋಷಕದ ಮೇಲೆ ಕಣ್ಣು. ಯಾರಿಗೆ ವಿಜಯಲಕ್ಷ್ಮಿ ನಗದು ಪುರಸ್ಕಾರದ ಜೊತೆಯಲ್ಲಿ ಹೊಳೆಯುವ ಚಿನ್ನದ ಬಣ್ಣದ ಪಾರಿತೋಷಕ. ಬೈಂದೂರು ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಪ್ರಪ್ರಥಮ ವರ್ಷದ ಹಗ್ಗ ಹಿರಿಯ ವಿಭಾಗದಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ ಅನ್ನುವಂಥ ಕುತೂಹಲ. ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಟೀಮ್ ಸುಸಿತ್ಲು. ಅದೇ ರೀತಿ ಕೋಟ ಬೊಟ್ಟಾರ ಬೈಂದೂರು ಸುಸಿತ್ಲು ವೆಂಕಟ ಪೂಜಾರನ ಸೂರ್ಯಕರಟ್, ಕೋಟ ಪಡುಕೆರೆ ದಿವಂಗತ ಸೀನಾ ಪೂಜಾರಿ ಅವರ ಕೋಣಗಳು ಚಂದ್ರಕರೆಯಲ್ಲಿ. ಚಂದ್ರಕರೆತ್ತ ಕೋಟಾ ಪಡುಕೆರೆ ದಿವಂಗತ ಸೀನಾ ಪೂಜಾರಿ ಅವರ ಕೋಣಗಳು 984 ಕೋಣವನ್ನು ಓಡಿಸಿದವರು ಭರತ್. ಸೂರ್ಯಕರೆಯಲ್ಲಿ ಬಂದಿರತಕ್ಕಂಥ ಬೈಂದೂರು ಸುಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು ತೆಗೆದುಕೊಂಡ ಸಮಯ 10.39 ಪ್ರಥಮ ವರ್ಷದ ಜೋಡುಕೆರೆ ಕಂಬಳಕೂಟದಲ್ಲಿ ಹಗ್ಗ ಹಿರಿಯ ವಿಭಾಗದಲ್ಲಿ ಕೋಟಾ ಪಡುಕೆರೆ ದಿವಂಗತ ಸೀನಾ ಪೂಜಾರಿ ಅವರ ಕೋಣಗಳಿಗೆ 1ನೇ ಬಹುಮಾನ. ಹಾಗೆ ಬೈಂದೂರು ಸುಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳಿಗೆ ಹಗ್ಗ ಹಿರಿಯ ವಿಭಾಗದಲ್ಲಿ 2ನೇ ಬಹುಮಾನ. ಕೋಣವನ್ನು ಓಡಿಸಿದವರು ಬೈಂದೂರು ಸುಸಿತ್ಲು ವೆಂಕಟ ಪೂಜಾರಿ ಅವರ ಕೋಣವನ್ನು ಶಂಕರ್ ನಾಗೂರು. ಕೋಟ ಪಡುಕೆರೆ ದಿವಂಗತ ಸೀನಾ ಪೂಜಾರಿ ಅವರ ಕೋಣಗಳನ್ನು ಓಡಿಸಿದವರು ಭರತ್. ಅಭಿವಂದನೆಗಳು. ಜೂನಿಯರ್ ವಿಭಾಗದ ಸ್ಪರ್ಧೆಗಾಗಿ ಚಂದ್ರಕೆರೆಯಲ್ಲಿ ಮಂಜು ಪೂಜಾರಿ, ಪಿಂಕಿ ಮನೆ, ಮಯ್ಯಾಡಿ. ಅದೇ ರೀತಿ ಸೂರ್ಯಕೆರೆಯಲ್ಲಿ ದಿವಂಗತ ಬಾಬಣ್ಣ ನಾಯ್ಕ್, ವಡ್ಡಪ್ಪಿ ಕೊಕ್ಕರ್ಣೆ. ಮಂಜು ಪೂಜಾರಿ, ಪಿಂಕಿ ಮನೆ, ಮಯ್ಯಾಡಿ ಇವರ ಕೋಣವನ್ನು ಓಡಿಸುವವರು ಪ್ರಜ್ವಲ್ ಉಳ್ಳೂರು ಕಂದಾವರ. ಬಾಬಣ್ಣ ನಾಯ್ಕ್, ಕೊಕ್ಕರ್ಣೆ, ವಡ್ಡಪ್ಪಿ ಇವರ ಕೋಣವನ್ನು ಓಡಿಸುವವರು ಮಂಜುನಾಥ್ ಗೌಡ ಗೋಳಿಹೊಳೆ.
ಮಂಜು ಪೂಜಾರಿ ಅವರು, ಸುಧೀರ್ ದೇವಾಡಿಗರು ಇಲ್ಲಿ ಚಾಂಪಿಯನ್ ಪುರಸ್ಕಾರದ ಬಗ್ಗೆ ಒಂದಿಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಾಗೆ ಸಮಾರಂಭದ ಬಗ್ಗೆ ಕೂಡ ಒಂದಿಷ್ಟು ಪೂರ್ವ ತಯಾರಿಯನ್ನು ಆ ಭಾಗದಲ್ಲಿ ನೆರವೇರಿಸಿಕೊಳ್ಬೇಕು. ಈ ಕಂಬಳಕೂಟದ ಅಂತಿಮ ಸಾಲು, ಫೈನಲ್ ಸಾಲು, ಜೂನಿಯರ್ ವಿಭಾಗ ಚಂದ್ರಕರೆಯಲ್ಲಿ ಮಂಜು ಪೂಜಾರಿ ಪಿಣಿಕಿಮನೆ, ಸೂರ್ಯಕರೆಯಲ್ಲಿ ದಿವಂಗತ ಬಾಬಣ್ಣ ನಾಯಕ್ ಕೊಕ್ಕರ್ಣೆ ವಡ್ಡಾಪಿಯವರ ಕೋಣಗಳು. ಅರವಿಂದ್ ಕೊಡೇರಿ ವೇದಿಕೆ ಮೇಲ್ಭಾಗದ ಹತ್ರ ಬರಬೇಕು. ಭರತ್ ಕೊಠಾರಿ ಹಾಗೆ ಪದಾಧಿಕಾರಿಗಳು ಆದಷ್ಟು ಬೇಗ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಚುಟುಕಾದ ಸಭಾ ಕಾರ್ಯಕ್ರಮ, ಸಮಾರೋಪ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈ ಕಂಬಳ ಕೂಟದಲ್ಲಿ ಗೆಲುವಿನೊಂದಿಗೆ ವಿರಾಜಮಾನರಾದ ಎಲ್ಲ ಕೋಣಗಳ ಮಾಲಕರನ್ನ ಪ್ರಶಸ್ತಿಗಳೊಂದಿಗೆ ಅವರನ್ನು ಅಭಿವಂದಿಸುವಂಥ ಹೊತ್ತಿಗಾಗಿ ಕ್ಷಣಗಣನೆ ಎಣಿಸ್ತಾ ಇದ್ದೇವೆ. ಇದೀಗ ಜೂನಿಯರ್ ವಿಭಾಗದ ಫೈನಲ್ ಕದನ. ಮಂಜು ಪೂಜಾರಿ ಪಿಣಿಕಿಮನೆ ಕ್ರೀಡಾ ಪ್ರೋತ್ಸಾಹಕರು ಕೂಡ ಈ ಭಾಗದ ಕ್ರೀಡೆಯಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡವರು. ಚಂದ್ರಕರೆಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ ಕೋಣಗಳು. ಅದೇ ರೀತಿ ಕೊಕ್ಕರ್ಣೆ ವಡ್ಡಾಪಿ ದಿವಂಗತ ಬಾಬಣ್ಣ ನಾಯಕರ ಕೋಣಗಳು. ಸುರೇಶ್ ಕೊಕ್ಕರ್ಣೆ ಅವರು ಸ್ವತಃ ಓಟಗಾರನಾಗಿ ಹಲವಾರು ಅನುಭವದ ಮೇಲೆ ಕಂಬಳ ಕ್ಷೇತ್ರದಲ್ಲಿ ಸೂರ್ಯಕರೆಯಲ್ಲಿ ಕೋಣವನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ. ಜೂನಿಯರ್ ವಿಭಾಗದ ಅಂತಿಮ ಫೈನಲ್ ಸಾಲು, ಕದನ, ಕುತೂಹಲ. ಯಾರಿಗೆ ಪ್ರಥಮ ವರ್ಷದ ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ವಿಜಯಲಕ್ಷ್ಮಿ ಅಂತಕ್ಕಂಥ ಕುತೂಹಲ ಎಲ್ಲರಲ್ಲಿ.
ಜೂನಿಯರ್ ವಿಭಾಗದ ಸ್ಪರ್ಧೆ. ಮಂಜು ಪೂಜಾರಿ ಮಯ್ಯಾಡಿ ಪಿಣಕಿಮನೆ, ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ, ಸೂರ್ಯಕರೆಯಲ್ಲಿ, ಚಂದ್ರಕರೆಯಲ್ಲಿ ಮಯ್ಯಾಡಿ ಪಿಣಕಿಮನೆ, ಮಂಜು ಪೂಜಾರಿಯ ಪ್ರಕರಣಗಳು. ಬಿಡ್ತಾರ ಚಂದ್ರ ಕರೆಕ್ಟ್ ಮಯ್ಯಾಡಿ ಪಿಣ್ಕಿ ಮನೆ ಮಂಜು ಪೂಜಾರನ, ಸೂರ್ಯ ಕರೆಕ್ಟ್ ದಿವಂಗತ ಬಾಬಣ್ಣ ಕೊಕ್ಕರ್ಣೆ ವಡ್ಡಾಪಿ, ಸೂರ್ಯ ಕರೆತ್ತ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ. ಅದು 997 ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ. 997 ಮಂಜು ಪೂಜಾರಿ ಮಯ್ಯಾಡಿ ಪಿಣಕಿ ಮನೆ. 1041 ಬೈಂದೂರು ಸೂರ್ಯಚಂದ್ರ ಜೋಡುಕೆರೆಯ 1ನೇ ವರ್ಷದ ಜೂನಿಯರ್ ವಿಭಾಗದ ಪ್ರಥಮ ಸ್ಥಾನವನ್ನು ಪಡೆದುಕೊಂಡವರು ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಾಪೆ. ಕೋಣವನ್ನು ಓಡಿಸಿದವರು ಮಂಜುನಾಥ ಗೌಡ. ದ್ವಿತೀಯ ಸ್ಥಾನವನ್ನು ಜೂನಿಯರ್ ವಿಭಾಗದಲ್ಲಿ ಪಡೆದುಕೊಂಡವರು ಮಂಜು ಪೂಜಾರಿ ಮಯ್ಯಾಡಿ ಪಿಣಕಿ ಮನೆ. ಕೋಣವನ್ನು ಓಡಿಸಿದವರು ಪ್ರಜ್ವಲ್. ಅಭಿನಂದನೆಗಳು. ಬರಬೇಕು. ಅದೇ ರೀತಿ ಗೌರವಾನ್ವಿತ ಅತಿಥಿಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸಮಾರಂಭದ ಮನೋಭೂಮಿಕೆ ಆಹ್ವಾನಿಸ್ತಾ ಇದ್ದೇವೆ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡಕೆರೆ ಕಂಬಳ ಸಮಿತಿ ಪ್ರಸ್ತುತಿ ದಿವಂಗತ ವೆಂಕಟ ಪೂಜಾರಿ ಅವರ ಸವಿನ ನೆನಪುಗಳೊಂದಿಗೆ ಹಮ್ಮಿಕೊಂಡಿರುವಂತಹ ಸೂರ್ಯಚಂದ್ರ ಬೈಂದೂರು ಜೋಡಕೆರೆ ಕಂಬಳೋತ್ಸವ. ಈ ಕಂಬಳದ ಸಮಾರೋಪ ಸಮಾರಂಭಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಪರಮೇಶ್ವರ್ ಭಟ್ ಅವರನ್ನ ಪ್ರೀತಿಪೂರ್ವಕವಾಗಿ ಮನೋಭೂಮಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ವಿಕ್ರಮ್ ಪೂಜಾರಿ ಅವರು ರಾಜ್ಯ ಕಂಬಳ ಅಸೋಸಿಯೇಷನ್ ಸದಸ್ಯರು ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಮಂಜು ಪೂಜಾರಿ ಸದಸ್ಯರು ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷರು ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಸುಧೀರ್ ದೇವಾಡಿಗ ಅವರು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಕಿಶೋರ್ ಪೂಜಾರಿ ಸದಸ್ಯರು ಅವರು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ವಿಜಯ್ ಪೂಜಾರಿ ಅವರು ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ದಿವಂಗತ ವೆಂಕಟ ಪೂಜಾರಿ ಅವರ ಅವಿಸ್ಮರಣೀಯ ನೆನಪುಗಳೊಂದಿಗೆ ಆಯೋಜನೆಗೊಂಡಿರುವಂತಹ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡಕರಿ ಕಂಬಳ ಸಮಿತಿ ಪ್ರಸ್ತುತಿಯ ಸೂರ್ಯಚಂದ್ರ ಬೈಂದೂರು ಜೋಡಕರಿ ಕಂಬಳದ ಸಮಾರೋಪ ಸಮಾರಂಭ ಇದೀಗ ಸಾಗಿ ಬರಬೇಕಾಗಿದೆ. ನೋಡಿ, ಎಲ್ಲ ಕೋಣದ ಮಾಲಕರು, ಯಜಮಾನರು, ಅದೇ ರೀತಿ ಓಟಗಾರರು ಆದಷ್ಟು ಬೇಗ ವೇದಿಕೆ ಎದುರುಬಾಗಿ ಬರುವಂತೆ ಪ್ರೀತಿ ಮನವಿ. ನೋಡಿ, ಬೈಂದೂರು ತಾಲೂಕು ಕಂಬಳ ಸಮಿತಿಯ ಸರ್ವ ಸದಸ್ಯರು ಆದಷ್ಟು ಬೇಗ ವೇದಿಕೆ ಮೇಲ್ಪಾಟಿ ಬರುವಂತೆ ಪ್ರೀತಿಯ ಮನವಿಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಸಮಾರೋಪ ಸಮಾರಂಭವನ್ನ ಆರಂಭಿಸಬೇಕಾಗಿದೆ. ಹಾಗಾಗಿ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಸರ್ವ ಸದಸ್ಯರು ಆದಷ್ಟು ಬೇಗ ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು. ಅದೇ ರೀತಿ ಶ್ರೀಯುತ ಕಿಶೋರ್ ಪೂಜಾರಿ ಸಸ್ಲವರು, ಅದೇ ರೀತಿ ಶ್ರೀಯುತ ವಿಜಯ್ ಪೂಜಾರಿ ಸಸ್ಲವರು ಆದಷ್ಟು ಬೇಗ ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು. ಗೌರವಾನ್ವಿತ ಎಲ್ಲ ಅತಿಥಿ ಗಣ್ಯರ ಗೌರವ ಉಪಸ್ಥಿತಿಯೊಂದಿಗೆ ಸಮಾರೋಪ ಸಮಾರಂಭವನ್ನು ಆರಂಭಿಸಬೇಕಾಗಿದೆ. ನೋಡಿ, ಅಲ್ಲಿ ಗೆಲುವುಗಳನ್ನು ದಾಖಲಿಸಿಕೊಂಡಿರುವಂತಹ ಎಲ್ಲ ಕೋಣದ ಮಾಲಕರು, ಯಜಮಾನರು, ಓಟಗಾರರು ಎಲ್ಲರೂ ಕೂಡ ಆದಷ್ಟು ಬೇಗ ವೇದಿಕೆ ಎದುರುಬಾಗಿ ಬರುವಂತೆ ಪ್ರೀತಿಯ ಮನವಿಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಸಮಾರೋಪ ಸಮಾರಂಭಕ್ಕಾಗಿ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ವೀರೇಂದ್ರ ಪೂಜಾರಿ ಸಸ್ಲವನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಅಲ್ಲಿ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಸರ್ವ ಸದಸ್ಯರು ಆದಷ್ಟು ಬೇಗ ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು. ನೋಡಿ, ವೇದಿಕೆಯ ಮನುಭೂಮಿಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಮಂಜು ಪೂಜಾರಿ ಸಸ್ಲು, ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷರು.
ನಮ್ಮ ಈ ಕಂಬಳೋತ್ಸವದಲ್ಲಿ ವಿಶೇಷವಾಗಿ ನಿಶಾನೆಯಲ್ಲಿ ಸಹಕರಿಸಿರುವಂಥ ಶ್ರೀಯುತ ವಿಶ್ವನಾಥ್ ಪ್ರಭು ಶೀರ್ವಾ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಕಂಬಳೋತ್ಸವದ ಗೌರವದ ನೆನಪಿನ ಸ್ಮರಣೆಯನ್ನು ಜೊತೆಗೆ ಪಡೆಯುವಂತೆ ಶ್ರೀಯುತ ವಿಶ್ವನಾಥ್ ಪ್ರಭು ಶೀರ್ವಾ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗೌರವದ ಶೈಲಿಯೊಂದಿಗೆ ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಹಸ್ತಾಂತರಿಸುವಂತೆ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜು ಪೂಜಾರಿ ಅವರು ಭಿನ್ನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಸಂಜೆ 5 ಗಂಟೆಯಿಂದ ಕಂಬಳೋತ್ಸವ ಆರಂಭವಾಗಿತ್ತು. ಸುದೀರ್ಘವಾಗಿ ಬೆಳಗಿನ ಜಾವದವರೆಗೆ ಕೂಡ ನಿಶಾನಿ ವಿಭಾಗದಲ್ಲಿ ವಿಶೇಷವಾಗಿ ಸಹಕಾರವನ್ನು ನೀಡಿರುವಂತಹ ವಿಶ್ವನಾಥ್ ಪ್ರಭು ಶೀರ್ವಾ ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆಗಳು ಬರಬೇಕು. ಒಂದು ಕಂಬಳಕೂಟವನ್ನು ಜವಾಬ್ದಾರಿ ಸ್ಥಾನದಲ್ಲಿ ಇದು ನಡೆಸುವುದು ಭಾಳ ಕಷ್ಟ. ಅಲ್ಲಿ ಬರುವಂಥ ಏರು ಪೇರು ಎಡರು ತೊಡರುಗಳನ್ನೆಲ್ಲ ಮೀಟಿ ನಿಂತು ಹಲವಾರು ವರ್ಷಗಳಿಂದ ಅಲ್ಲಿ ಫ್ಲ್ಯಾಗ್ನಲ್ಲಿ ಒಂದಿಷ್ಟು ಜನರ ಹತ್ರ ಜಗಳ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ಕೂಡ ಕಂಬಳ ಕ್ಷೇತ್ರದಲ್ಲಿ ವಿಶೇಷವಾದ ಸೇವೆ ಸಲ್ಲಿಸಿ ಜನಮಾನಸದಲ್ಲಿ ಉಳಿದಂಥ ವಿಶೇಷವಾದ ಸೇವೆ ಅದು ನಮ್ಮ ಈ ಭಾಗದ ಹೆಮ್ಮೆಯ ವಿಶ್ವನಾಥ್ ಪ್ರಭುಗಳು ಅವರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತೇವೆ. ಅವರಿಗೆ ಈ ಕ್ಷೇತ್ರದ ಮಾರಿಕಾಂಬೆ ಇನ್ನಷ್ಟು ಶಕ್ತಿ ಕೊಡಬೇಕು, ಈ ಕಂಬಳವನ್ನು ಬೆಳಗಿಸುವುದರೊಂದಿಗೆ ಹಾಗೂ ಸೇವೆಯನ್ನು ಸಲ್ಲಿಸುವುದರ ಬಗ್ಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕರೆ ಸಮಿತಿಯಿಂದ ನಿಮಗೆ ಆಭಾರಿಯಾಗಿದ್ದೇವೆ. ಆದಷ್ಟು ಬೇಗ ಸಮಾರೋಪ ಸಮಾರಂಭವನ್ನು ಮುಂದುವರಿಸಬೇಕಾಗಿದೆ. ಮಂಜು ಪೂಜಾರಿ ಸತ್ಲವರು ಆದಷ್ಟು ಬೇಗ ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು. ಅದೇ ರೀತಿ ಶ್ರೀಯುತ ವೀರೇಂದ್ರ ಪೂಜಾರಿ ಸತ್ಲವರು ಆದಷ್ಟು ಬೇಗ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಗೌರವಾನ್ವಿತ ಎಲ್ಲ ಬೈಂದೂರು ತಾಲೂಕು ಕಂಬಳ ಸಮಿತಿ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೆ ಆದಷ್ಟು ಬೇಗ ಪ್ರಶಸ್ತಿ ಪಡೆದಂತಹ ಎಲ್ಲ ಕೋಣದ ಮಾಲಕರು ಓಟಗಾರರು ಆದಷ್ಟು ಬೇಗ ವೇದಿಕೆ ಎದುರುಭಾಗಕ್ಕೆ ಬರಬೇಕು. ಸಮಾರೋಪ ಸಂಭವವನ್ನು ಮುಂದುವರಿಸಬೇಕಾಗಿದೆ. ಈಗಾಗಲೇ ಸಮಯ ಆಗಿದೆ, ಬೆಳಗಿನ ಜಾವ ಆಗಿದೆ. ನೋಡಿ ಬಿರು ಬಿಸಿಲಾಗ್ತಾ ಇದೆ, ಬಿರು ಬಿಸಿಲಾಗಿದೆ. ಬನ್ನಿ ಹಾಗೆ ಶ್ರೀಯುತ ದೊಡ್ಡಯ್ಯ ಪೂಜಾರಿ ಎಡ್ತೆರವನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಸಂತೋಷ್ ಪೂಜಾರಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಅನಂತ ಪದ್ಮನಾಭ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸ್ಥಳೀಯರಾಗಿರುವಂತಹ ಎಲ್ಲ ಪಿಣಿಗೆ ಮನೆ ಗುಂಡು ಅವರು, ಅದೇ ರೀತಿ ರಾಮಕೃಷ್ಣ ಕೊಠಾರಿ ಅವರು, ಅದೇ ರೀತಿ ಶ್ರೀಯುತ ನಾಗೇಂದ್ರ ಅವರು, ಎಲ್ಲ ಕಾರ್ಯಕರ್ತೆ ಸೋದರ ಬಂಧುಗಳು ಆದಷ್ಟು ಬೇಗ ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು. ಆದಷ್ಟು ಬೇಗ ಸಮಾರೋಹವನ್ನು ಮುಂದುವರಿಸಬೇಕು. ಆ ನಿಟ್ಟಿನಲ್ಲಿ ಗೌರವಾನ್ವಿತ ಎಲ್ಲ ಅತಿಥಿ ಗಣ್ಯರು, ಈ ಪರಿಸರದ ಎಲ್ಲ ಗಣ್ಯರು ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು ಅಂತ ಪ್ರೀತಿಪೂರ್ವಕವಾಗಿ ಭಿನ್ನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನೋಡಿ ಅಲ್ಲಿ ಗೆಲುವುಗಳನ್ನು ದಾಖಲಿಸಿಕೊಂಡ ಎಲ್ಲ ಕೋಣದ ಮಾಲಕರು ಓಟಗಾರರು ಆದಷ್ಟು ಬೇಗ ವೇದಿಕೆ ಎದುರುಭಾಗಕ್ಕೆ ಬನ್ನಿ. ಶ್ರೀಯುತ ದೊಡ್ಡಯ್ಯ ಪೂಜಾರಿಯವರು ಬೈಂದೂರು ಸಿನೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಅದೇ ರೀತಿ ಶ್ರೀಯುತ ಸಂತೋಷ್ ಪೂಜಾರಿಯವರು, ಎಲ್ಲರೂ ಕೂಡ ಈ ಪರಿಸರದ ಎಲ್ಲ ಗೌರವಾನ್ವಿತ ಅತಿಥಿಗಣ್ಯರು ಆದಷ್ಟು ಬೇಗ ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು. ಆದಷ್ಟು ಬೇಗ ಅಲ್ಲಿ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಸರ್ವ ಸದಸ್ಯರು ದಯವಿಟ್ಟು ಬನ್ನಿ ಸರ್. ವಿಶ್ವ ಅವರು ಬನ್ನಿ, ಶಿವರಾಜ್ ಅವರು ಬನ್ನಿ, ಪ್ರಸನ್ನ ಅವರು ಬನ್ನಿ. ಆದಷ್ಟು ಬೇಗ ಎಲ್ಲರೂ ಕೂಡ ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು. ವೆಂಕಟೇಶ್ ಪಡಮನೆ ಅವರು ಈ ಸುಂದರ ಕಂಬಳೋತ್ಸವದಲ್ಲಿ ಸೆನ್ಸಾರ್ ವಿಭಾಗದಲ್ಲಿ ವಿಶೇಷ ಕೊಡುಗೆಯನ್ನು ನೀಡಿರುವಂತಹ ಶ್ರೀಯುತ ವೆಂಕಟೇಶ್ ಪಡಮನೆ ಅವರು ಆದಷ್ಟು ಬೇಗ ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು. ಅದೇ ರೀತಿ ಶ್ರೀಯುತ ಭೋಜ ಪೂಜಾರಿ ಅವರು ವೇದಿಕೆ ಬರುವಂತೆ ಪ್ರೀತಿಪೂರ್ವಕವಾಗಿ ಭಿನ್ನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ರಮೇಶ್ ಅವರು ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಳೋದು ಭಿನ್ನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನೋಡಿ ಆದಷ್ಟು ಬೇಗ ಅಲ್ಲಿ ಗೆಲುವುಗಳನ್ನು ದಾಖಲಿಸಿಕೊಡುತ್ತ ಎಲ್ಲ ಕೋಣದ ಮಾಲಕರು ಓಟಗಾರರು ವೇದಿಕೆ ಎದುರುಭಾಗಕ್ಕೆ ಬರಬೇಕು. ಹೊಳೆಬೈಲು ಸುರೇಶ್ ಪೂಜಾರಿ ಅವರು ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು ಆದಷ್ಟು ಬೇಗ. ನಮ್ಮ ಈ ಸುಂದರ ಪಂದ್ಯಾವಳಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನೇರ ಪ್ರಸಾರವನ್ನು ಮಾಡಿರುವಂತಹ ತುಳುನಾಡ ವಾರ್ತೆಗಳು ಅವರಿಗೆ ವಿಶೇಷ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮದ ರಂಗವೇದಿಕೆಗೆ ಬಂದು ಈ ಕಾರ್ಯಕ್ರಮದ ನೆನಪಿನ ಸ್ಮರಣೆಯನ್ನು ಪಡೆಯುವಂತ ವಿನಾ ಸರ್ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು.
ಇವರ ಸ್ಮರಣೆಯನ್ನು ಶ್ರೀಯುತ ಮಂಜು ಪೂಜಾರಿ ಸತ್ಲವರು ಹಸ್ತಾಂತರಿಸುತ್ತೆ ವಿನ್ನಹ ಎಲ್ಲಿಯೂ ಕೂಡ ಚ್ಯುತಿ ಬಾರದಂತೆ ಈ ಸುಂದರ ಕಂಬಳೋತ್ಸವವನ್ನು ಸೆರೆ ಹಿಡಿತಿರುವಂತಹ ಹೆಮ್ಮೆಯ ಕರಾವಳಿಯ ಸಂಸ್ಥೆ ಆಗಿರುವಂತಹ ಕಂಬಳದ ಸೊಬಗನ್ನ ನೇರ ಪ್ರಸಾರದಲ್ಲಿ ನೀಡುವಂತಹ ತುಳುನಾಡ ವಾರ್ತೆಗಳು ಈ ಸಂಸ್ಥೆ ಮಾಲೀಕರು ವೇದಿಕೆ ಮೇಲ್ಬಾಕಿ ಬಂದು ಈ ಕಾರ್ಯಕ್ರಮದ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಪಡೆಯುವಂತ ಭಿನ್ನ ಇವನ ಸ್ಮರಣೆಯನ್ನು ಶ್ರೀಯುತ ಮಂಜು ಬಿಲ್ಲವ ಸಚಿವರು ಹಸ್ತಾಂತರಿಸುವುದು ಭಿನ್ನ ವಿಶೇಷವಾಗಿ ಒಂದು ಪ್ರೀತಿಯ ಚಪ್ಪಾಳೆಗಳು ಬರಬೇಕು ಈ ಸುಂದರ ಪಂದ್ಯಾವಳಿಯನ್ನು ಈ ಸುಂದರ ಕಂಬಳೋತ್ಸವವನ್ನು ಸೆರೆ ಹಿಡಿದಿರುವಂತಹ ತುಳುನಾಡು ವಾರ್ತೆಗಳಿಗೆ. ನೋಡಿ ಅಲ್ಲಿ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಸರ್ವ ಸದಸ್ಯರು ದಯವಿಟ್ಟು ಬನ್ನಿ. ವಿಶೇಷವಾಗಿ ಈ ಕಂಬಳೋತ್ಸವ ನೇರ ಪ್ರಸಾರವನ್ನು ಮಾಡಿರುವಂತಹ ತುಳುನಾಡು ವಾರ್ತೆಗಳಿಗೆ ಒಂದು ಪ್ರೀತಿಯ ಚಪ್ಪಾಳೆಗಳು ಬರಬೇಕು. ಎಲ್ಲಿಯೂ ಕೂಡ ಚ್ಯುತಿ ಬಾರದಂತೆ ಅತ್ಯಂತ ಯಶಸ್ವಿಯಾಗಿ ಕಂಬಳೋತ್ಸವ ನೇರ ಪ್ರಸಾರವನ್ನು ಮಾಡಿದಿರಿ. ಪ್ರೀತಿಯ ನಲ್ಮೆಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮತ್ತೆ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಳ್ತಾ ನೋಡಿ ಅಲ್ಲಿ ಕಂಬಳ ಸಮಿತಿಯ ಸರ್ವ ಸದಸ್ಯರು ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಸೆನ್ಸಾರ್ ವಿಭಾಗದಲ್ಲಿ ವಿಶೇಷ ಸಹಕಾರವನ್ನು ನೀಡಿರುವಂತಹ SV ಡಿಜಿಟಲ್ ಇದರ ಮಾಲೀಕರಾಗಿರುವಂತಹ ಶ್ರೀಯುತ ವೆಂಕಟೇಶ್ ಬಡವಾನಿ ಅವರು ಆದಷ್ಟು ಬೇಗ ವೇದಿಕೆ ಮೇಲ್ಬಾಕಿ ಬಂದು ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಗೆ ಪಡೆಯುವಂತೆ ಭಿನ್ನ ಬರಬೇಕು. ಪ್ರೀತಿಯ ಸಹಕಾರದೊಂದಿಗೆ ವಿಶೇಷವಾಗಿ ಸೆನ್ಸಾರ್ ವಿಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ 3 ಸದಸ್ಯರು ದಯವಿಟ್ಟು ಬರಬೇಕು. ವೆಂಕಟೇಶ್ ಬಡವಾನಿ ಅವರು, ಗಣೇಶ್ ಅವರು, ನಿಮ್ಮ ಅಮೂಲ್ಯ ಅನುಪಮ ಸೇವೆಯನ್ನು ಗುರುತಿಸಿಕೊಂಡಿದ್ದೇವೆ. ವೇದಿಕೆ ಮೇಲ್ಬಾಕಿ ಬಂದು ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಪಡಬೇಕು. ಆದಷ್ಟು ಬೇಗ ಗಣೇಶ್ ಅವರು, ವೆಂಕಟೇಶ್ ಪಡಮನೆ ಅವರು. ಅದೇ ರೀತಿ ಈ ಸುಂದರ ಕಂಬಳೋತ್ಸವದಲ್ಲಿ ವಿಶೇಷ ಶಾಮ್ಯಾನ ವ್ಯವಸ್ಥೆ ಜೊತೆಗೆ ಧ್ವನಿವರ್ಧಕ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀಬಾಬಾ ಸೌಂಡ್ಸ್ ಅಂಡ್ ಲೈಟ್ಸ್ ಮಾಲೀಕರಾಗಿರುವಂತಹ ಶ್ರೀಯುತ ಅನಂತ ಪದ್ಮನಾಭ ಅವರು ವೇದಿಕೆ ಮೇಲ್ಬಾಕಿ ಬಂದು ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಪಡೆಯುವಂತೆ ವಿನಾ ಸರ್ ಬರಬೇಕು. ಆದಷ್ಟು ಬೇಗ ಅಲ್ಲಿ ಸೆನ್ಸರ್ ವಿಭಾಗದವರು ವೇದಿಕೆ ಮೇಲ್ಬಾಕಿ ಬಂದು ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಪಡಿಬೇಕು. ನಾಗೇಶ್ ಅವರು ಬರಬೇಕು, ಗಣೇಶ್ ಅವರು ಬರಬೇಕು. ಅದೇ ರೀತಿ ಶ್ರೀಯುತ ವೆಂಕಟೇಶ್ ಬಡಮನೆ ಅವರು ಆದಷ್ಟು ಬೇಗ ವೇದಿಕೆ ಮೇಲ್ಬಾಕಿ ಬಂದು ಆದಷ್ಟು ಬೇಗ ಬಂದು ಹೋಗಬೇಕು. 2 ನಿಮಿಷ ಬಂದು ಹೋಗ್ಬೋದು. ನಾಗೇಶ್ ಅವರು ಬನ್ನಿ ಬೇಗ, ಆದಷ್ಟು ಬೇಗ ವೇದಿಕೆ ಮೇಲ್ಬಾಕಿ ಬನ್ನಿ. ಶ್ರೀಯುತ ಬೇಂದ್ರೆ ಮನೆ ನಾರಾಯಣಣ್ಣ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ತಾವು ಪಡೆದುಕೊಳ್ಳಬೇಕು. ವಿಶೇಷವಾಗಿ ನಿನ್ನೆ ಸಂಜೆ 5 ಗಂಟೆಯಲ್ಲೂ ಕೂಡ ಕಂಬಳದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಬೇಂದ್ರೆ ಮನೆ ನಾರಾಯಣಣ್ಣ ಅವರು ಬನ್ನಿ ಸರ್ ವೇದಿಕೆ ಮೇಲ್ಬಾಕಿ ಬಂದು ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಪಡಿಬೇಕು. ಅದೇ ರೀತಿ ಅಡಿಗೆಯನ್ನು ತಯಾರಿಸಿ ನಮಗೆ ಎಲ್ಲರೂ ಕೂಡ ಗಂಜಿಕೋಳು ಜೊತೆಗೆ ಚಟ್ಲಿ ಬಜ್ಜಿಯನ್ನು ಮಾಡಿದವರು ಈ ಪರಿಸರದ ನಾಗೇಂದ್ರ ಅವರು ವೇದಿಕೆ ಮೇಲ್ಬಾಕಿ ಬಂದು ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಪಡಿಬೇಕು. ಬನ್ನಿ ಸರ್. ನೋಡಿ ಅಲ್ಲಿ ಸೆನ್ಸರ್ ವಿಭಾಗದವರು ನಾಗೇಶ್ ಅವರು, ಗಣೇಶ್ ಅವರು, ಶ್ರೀಯುತ ವೆಂಕಟೇಶ್ ಬಡಮನೆ ಅವರು ಆದಷ್ಟು ಬೇಗ ವೇದಿಕೆ ಮೇಲ್ಬಾಕಿ ಬಂದು ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿ ಶ್ರೀಯುತ ಪರಮೇಶ್ವರ ಭಟ್ ಅವರು ವೇದಿಕೆ ಮೇಲ್ಬಾಕಿ ಬರಬೇಕು. ಕಳೆದ ಹಲವಾರು ದಿನಗಳಲ್ಲೂ ಕೂಡ ಈ ಕಂಬಳಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿ ಶ್ರೀಯುತ ಅದೇ ರೀತಿ ಸುರೇಶ್ ಮೊಳಬೈಲ್ ಅವರು ಆದಷ್ಟು ಬೇಗ ವೇದಿಕೆ ಮೇಲ್ಬಾಕಿ ಬರಬೇಕು. ಹಾಗೆ ನೋಡಿ ಅಲ್ಲಿ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳಿದ್ರೆ ಆದಷ್ಟು ಬೇಗ ವೇದಿಕೆ ಮೇಲ್ಬಾಕಿ ಬರಬೇಕು. ನೋಡಿ ಅಲ್ಲಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ನೋಡಿ ನಿಮ್ಮನ್ನು ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೇವೆ. ವೇದಿಕೆ ನಿಮಗಾಗಿದೆ. ನೋಡಿ ಅಲ್ಲಿ ತಾಲೂಕಿನ ಎಲ್ಲ ಕಂಬಳ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಆದಷ್ಟು ಬೇಗ ವೇದಿಕೆ ಮೇಲ್ಬಾಕಿ ಬರಬೇಕು. ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿಕೊಂಡಿದ್ದೇವೆ. ಅದೇ ರೀತಿ ವಿಶೇಷವಾಗಿ ನಮ್ಮೊಂದಿಗೆ ವೀಕ್ಷಕ ವಿವರಣೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಶಿವರಾಜ್ ಪೋಳಂಬಳ್ಳಿ ಅವರಿಗೆ ವಿಶೇಷ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಈ ಕಾರ್ಯಕ್ರಮದ
ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಶ್ರೀಯುತ ಮಂಜು ಪೂಜಾರಿ ಅವರು ಹಸ್ತಾಂತರಿಸಿದ ಭಿನ್ನ ವೀಕ್ಷಕ ವಿವರಣೆ ಕೊಠಡಿಯಲ್ಲಿ ಅದರ ಜೊತೆಗೆ ಫಲಿತಾಂಶದ ಜೊತೆಗೆ ವೀಕ್ಷಕ ವಿವರಣೆಯನ್ನು ಸಲ್ಲಿಸಿರುವಂತಹ ಶಿವರಾಜ್ ಬಳಂಬಳ್ಳಿ ಅವರಿಗೆ. ಅದೇ ರೀತಿ ಈ ಭಾಗದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಜೊತೆಯಾಗುವ ಸಹೋದರ, ಯಾವುದೇ ಕಾರ್ಯಕ್ರಮಗಳಿರಲಿ ಹೇಳಿದ ತಕ್ಷಣ ಅದಕ್ಕೆ ಬಂದು ಭಾಳ ಪ್ರೀತಿಯಿಂದ ಸಹಕಾರವನ್ನು ಕೊಡುವಂಥ ಸಹೋದರ ಕಿರಣ್ ಬಿಜೂರು ಅವರಿಗೆ ವೀಕ್ಷಕ ವಿವರಣೆಯಲ್ಲಿ ಸಹಕಾರ ಮತ್ತು ಸಭಾ ಕಾರ್ಯಕ್ರಮದಲ್ಲಿ ಸಹಕಾರ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಮತ್ತೆ ಮುಂದುವರಿಸಿಕೊಳ್ತಾ ಅಲ್ಲಿ ಸೆನ್ಸರ್ ವಿಭಾಗದಲ್ಲಿ ಸೇವೆಯನ್ನು ನೀಡಿರುವಂತಹ ಬರಬೇಕು ಆದಷ್ಟು ಬೇಗ. ನೋಡಿ, ಇದೀಗ ಚಾಂಪಿಯನ್ ಪ್ರಶಸ್ತಿಗಳನ್ನು ನೀಡುವಂತಹ ಸಮಯ. ಶುಭಗಳಿಗೆ ಈ ವರ್ಷದ ಚಾಂಪಿಯನ್ ಪ್ರಶಸ್ತಿಗಳನ್ನು ನೀಡುವಂತಹ ಸಮಯ. ನೋಡಿ, ಅಲ್ಲಿ ಎಲ್ಲ ಕೋಣದ ಮಾಲೀಕರು, ಯಜಮಾನರು, ಓಟಗಾರರು ಆದಷ್ಟು ಬೇಗ ವೇದಿಕೆ ಎದುರುಭಾಗ ಬರುವಂತೆ ಪ್ರೀತಿ ಮನವಿ. ಶ್ರೀಯುತ ಮುತ್ತಯ್ಯ ಪೂಜಾರಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸಮಾರೋಪ ಸಮಾರಂಭಕ್ಕಾಗಿ. ಇದೀಗ ಚಾಂಪಿಯನ್ ಪ್ರಶಸ್ತಿಗಳನ್ನು ನೀಡುವಂತಹ ಸಮಯ. ಚಾಂಪಿಯನ್ ಆಗಿ ಬಂದಂತಹ ತಂಡಗಳು ಹಲಗೆ ವಿಭಾಗದಲ್ಲಿ ಅದ್ವಿನ್ ರವಿರಾಜ್ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ ಅವರು ಒಂದು ಪ್ರೀತಿಯ ಚಪ್ಪಾಳೆಗಳೊಂದಿಗೆ, ಜೋರಾದ ಚಪ್ಪಾಳೆಯೊಂದಿಗೆ ಚಾಂಪಿಯನ್ ಆಗಿ ಮೂಡಿ ಬಂದಿರುವಂತಹ ಅದ್ವಿನ್ ರವಿರಾಜ್ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ. ಪ್ರಥಮ ಹಲಗೆ ವಿಭಾಗದಲ್ಲಿ ಅದ್ವಿನ್ ರವಿರಾಜ್ ಶೆಟ್ಟಿ ನೇರಳಕಟ್ಟೆ ಕೊಡ್ಲಾಡಿ. ಪ್ರೀತಿಯ ಚಪ್ಪಾಳೆ ಬರಬೇಕು. ಶ್ರೀಯುತ ವೀರೇಂದ್ರ ಪೂಜಾರಿ ಅವರು ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಬೇಕು. ಒಂದು ಚಪ್ಪಾಳೆ ಬರಲಿ. ಅದೇ ರೀತಿ ಹಲಗೆ ವಿಭಾಗದ ಓಟಗಾರರಾಗಿ ಸುಧೀರ್ ದೇವಾಡಿಗ ತಕ್ಕಟ್ಟೆ. ಅದೇ ರೀತಿ ಹಲಗೆ ವಿಭಾಗದ ರನ್ನರ್ಸ್ ಅಪ್ ದ್ವಿತೀಯ ಬಹುಮಾನ ತಕ್ಕಟ್ಟೆ ಮೇಲ್ಗೊಂಡೆ ಮನೆ ಆನಂದ ದೇವಾಡಿಗರವರು ಬರಬೇಕು ವೇದಿಕೆ ಎದುರುಭಾಗ್ಯ. ಹಲಗೆ ವಿಭಾಗದ ರನ್ನರ್ಸ್ ಅಪ್ ಆಗಿ ತೆಕ್ಕಟ್ಟೆ ಮೇಲ್ಗೊಂಡೆ ಮನೆ ಆನಂದ ದೇವಾಡಿಗರವರು ಬರಬೇಕು ನಿಮ್ಮ ತಂಡದೊಂದಿಗೆ ವೇದಿಕೆ ಮೇಲ್ಭಾಗ್ಯ. ತೆಕ್ಕಟ್ಟೆ ಮೇಲ್ಗೊಂಡೆ ಮನೆ ಆನಂದ ದೇವಾಡಿಗರವರು ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಹಲಗೆ ವಿಭಾಗದಲ್ಲಿ. ಕೋಟದ ಮಾಲೀಕರನ್ನು ಗೌರವಿಸುವಂತಹ ಸಮಯ. ಚಾಂಪಿಯನ್ ವಿಭಾಗದಲ್ಲಿ ಹಲಗೆ ವಿಭಾಗದಲ್ಲಿ ದ್ವಿತೀಯ ಬಹುಮಾನವಾಗಿ ತೆಕ್ಕಟ್ಟೆ ಮೇಲ್ಗೊಂಡೆ ಮನೆ ಆನಂದ ದೇವಾಡಿಗ ಆದಷ್ಟು ಬೇಗ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು, ಗೌರವವನ್ನು ಪಡ್ಕೊಳ್ಬೇಕು. ಪಿಣ್ಕಿ ಮನೆ ಮಂಜು ಪೂಜಾರಿ ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು, ದಯವಿಟ್ಟು ಬನ್ನಿ. ಆದಷ್ಟು ಬೇಗ ಹಲಗೆ ವಿಭಾಗದ ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ, ಅದೇ ರೀತಿ ಹಗ್ಗ ಹಿರಿಯ ವಿಭಾಗ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ದಿವಂಗತ ವೆಂಕಟ ಪೂಜಾರಿ ಸಸಿ ಹಿತ್ಲು ಬೈದೂರು. ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಶ್ರೀಯುತ ವೀರೇಂದ್ರ ಪೂಜಾರಿ ಅವರು ಸಸಿ ಹಿತ್ಲು ಅವರು ಗೌರವವನ್ನು ಪಡೆದುಕೊಳ್ಬೇಕು, ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಬೇಕು. ಹಗ್ಗ ಹಿರಿಯ ವಿಭಾಗದ ಪ್ರಥಮ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ದಿವಂಗತ ವೆಂಕಟ ಪೂಜಾರಿ ಸಸಿ ಹಿತ್ಲು ಬೈದೂರು. ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು. ಅದೇ ರೀತಿ ಹಗ್ಗೆ ಹಿರಿಯ ವಿಭಾಗ ರನ್ನರ್ಸ್ ಅಪ್ ಆಗಿ ದ್ವಿತೀಯ ಬಹುಮಾನವಾಗಿ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪೆ. ಒಂದು ಪ್ರೀತಿಯ ಚಪ್ಪಾಳಿಗಳೊಂದಿಗೆ ವೇದಿಕೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಹಗ್ಗ
ಹಿರಿಯ ವಿಭಾಗದ ದ್ವಿತೀಯ ಚಾಂಪಿಯನ್ ಆಗಿ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪೆ. ಹಾಗೆ ಹಿರಿಯ ವಿಭಾಗದಲ್ಲಿ ದಿವಂಗತ ವೆಂಕಟ ಪೂಜಾರಿ ಸಿಸ್ಲು ಬೈಂದೂರವರು. ಅದೇ ರೀತಿ ದ್ವಿತೀಯ ಚಾಂಪಿಯನ್ ಆಗಿ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪೆ ಅವರು ಬರಬೇಕು, ಆದಷ್ಟು ಬೇಗ ವೇದಿಕೆ ಮೇಲೆ ಬಾಕೆ. ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪೆ. ಈ ವರ್ಷದ ಕಂಬಳ ಕ್ಷೇತ್ರದಲ್ಲಿ ಸಾಧಕರನ್ನು ಗುರುತಿಸುವಂಥ ಸಮಯ. ಹಾಗೆ ಹಿರಿಯ ವಿಭಾಗದಲ್ಲಿ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪೆ ಅವರು ಹಾಗೆ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನು ಗಿಟ್ಟಿಸಿಕೊಳ್ತಾ ಇದ್ದಾರೆ, ಅರ್ಥಾತ್ ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿ ಈ ವರ್ಷದ ಹಗ್ಗ ಕಿರಿಯ ವಿಭಾಗ ಚಾಂಪಿಯನ್ ಆಗಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿಕೋಸ ಪೂಜಾರಿ ಅವರು ಚಪ್ಪಾಳಿಯೊಂದಿಗೆ ವೇದಿಕೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಹಗ್ಗ ಕಿರಿಯ ವಿಭಾಗದ ಚಾಂಪಿಯನ್ ಆಗಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿಕೋಸ ಪೂಜಾರಿ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿಕೋಸ ಪೂಜಾರಿ, ಒಂದು ಚಪ್ಪಾಳೆ ಬರಬೇಕು. ಅದೇ ರೀತಿ ಹಗ್ಗ ಕಿರಿಯ ವಿಭಾಗ ದ್ವಿತೀಯ ಚಾಂಪಿಯನ್ ಆಗಿ ರಿಜ್ವಾನ್ ಬ್ಯಾರಿ ಕೋಟ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಈ ವರ್ಷದ ಕಂಬಳ ಕ್ಷೇತ್ರದಲ್ಲಿ ಚಾಂಪಿಯನ್ ಬಹುಮಾನಗಳನ್ನು ನೀಡುವಂತಹ ಸಮಯ. ಹಗ್ಗ ಕಿರಿಯ ವಿಭಾಗ ದ್ವಿತೀಯ ಚಾಂಪಿಯನ್ ಆಗಿ ರಿಜ್ವಾನ್ ಬ್ಯಾರಿ ಕೋಟ ಬರಬೇಕು, ಒಂದು ಪ್ರೀತಿಯ ಚಪ್ಪಾಳೆಗಳೊಂದಿಗೆ. ರಿಜ್ವಾನ್ ಬ್ಯಾರಿ ಕೋಟ ಹಗ್ಗ ಕಿರಿಯ ವಿಭಾಗದ ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೆ ಅದೇ ರೀತಿ ಈ ವರ್ಷದ ಚಾಂಪಿಯನ್ ವಿಭಾಗದಲ್ಲಿ ಹಗ್ಗ ಅತಿ ಕಿರಿಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಶಿಸ್ಕಂದ ಉಳ್ಳೂರು ಕಂದಾವರ. ವೇದಿಕೆ ಬರಬೇಕು, ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಬೇಕು. ಹಗ್ಗ ಅತಿ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಶಿಸ್ಕಂದ ಉಳ್ಳೂರು ಕಂದಾವರ. ಅದೇ ರೀತಿ ಹಗ್ಗ ಅತಿ ಕಿರಿಯ ವಿಭಾಗದಲ್ಲಿ ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪೆ ಅವರು. ಒಂದು ಪ್ರೀತಿ ಚಪ್ಪಾಳೆ ಬರಬೇಕು, ದ್ವಿತೀಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಬೇಕು ಹಗ್ಗ ಅತಿ ಕಿರಿಯ ವಿಭಾಗದಲ್ಲಿ. ಅದೇ ರೀತಿ ಕಂಬಳ ಕ್ಷೇತ್ರದಲ್ಲಿ ಓಟಗಾರರಿಗೆ ವಿಶೇಷವಾದ ಮನ್ನಣೆಗಳು ಕೂಡ ಇದ್ದಾವೆ. ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ ಓಟಗಾರರಿಗೆ ಕೂಡ ಚಾಂಪಿಯನ್ ಬಹುಮಾನಗಳನ್ನು ನೀಡುವಂತಹ ಸಮಯ. ಹಗ್ಗ ಅತಿ ಕಿರಿಯ ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪೆ. ಪ್ರೀತಿಯ ಚಪ್ಪಾಳೆ ಬರಬೇಕು. ಅದೇ ರೀತಿ ಓಟಗಾರರಿಗೆ ಚಾಂಪಿಯನ್ ಬಹುಮಾನಗಳನ್ನು ಹಸ್ತಾಂತರಿಸುವಂತಹ ಸಮಯ. ಹಲಗೆ ವಿಭಾಗದ ಓಟಗಾರನ ಗೌರವಿಸುವಂತಹ ಹೊತ್ತು ಹಲಗೆ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಸುಧೀರ್ ದೇವಾಡಿಗ ತಕ್ಕಟ್ಟೆ. ವೇದಿಕೆ ಬರಬೇಕು, ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಬೇಕು. ಹಲಗೆ ವಿಭಾಗದ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಸುಧೀರ್ ದೇವಾಡಿಗ ತಕ್ಕಟ್ಟೆ. ಗೌರವವನ್ನು ಪಡ್ಕೊಳ್ಬೇಕು.
ಅದೇ ರೀತಿ ಹಲಗೆ ವಿಭಾಗದ ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಗಣೇಶ್ ಉಳ್ಳೂರು ಕಂದಾವರ. ಗಣೇಶ್ ಉಳ್ಳೂರು ಕಂದಾವರ, ಒಂದು ಪ್ರೀತಿ ಚಪ್ಪಾಳೆ ಬರಬೇಕು. ಅದೇ ರೀತಿ ಹಗ್ಗ ಹಿರಿಯ ವಿಭಾಗ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಮಂಜುನಾಥ್ ಗೌಡ ಗೋಳಿಹೊಳೆ. ಇವತ್ತಿನ ಕಂಬಳದಲ್ಲೂ ಕೂಡ ವಿಶೇಷವಾದಂತಹ ಬಹುಮಾನಗಳನ್ನ ಗಿಟ್ಟಿಸಿಕೊಂಡಂತಹ ಈ ಪರಿಸರದ ಓಟಗಾರರು ಮಂಜುನಾಥ್ ಗೌಡ ಗೋಳಿಹೊಳೆ ಹಗ್ಗ ಹಿರಿಯ ವಿಭಾಗದ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿ ದ್ವಿತೀಯ ಚಾಂಪಿಯನ್ ಆಗಿ ಶಂಕರ್ ದೇವಾಡಿಗ ನಾಗೂರು. ಯುವ ಪ್ರತಿಭೆ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಚಾಪು ಶಂಕರ್ ದೇವಾಡಿಗ ನಾಗೂರು ಹಗ್ಗ ಹಿರಿಯ ವಿಭಾಗದ ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಎಲ್ಲ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಅರಿಯದಾದೆ ನಮ್ಮೊಳಗೆ. ಆ ಪ್ರೀತಿ ತುಂಬಿದ್ರದಿಂದ ಒಂದು ಆಶ್ವದ ಪ್ರೀತಿಯ ಚಪ್ಪಾಳೆಗಳನ್ನು ಸಲ್ಲಿಸುವಂತೆ ಭಿನ್ನ. ಹಾಗೆ ಅದೇ ರೀತಿ ಹಗ್ಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಮಂಜುನಾಥ್ ಗೌಡ ಗೋಳಿಹೊಳೆ. ಹಾಗೆ ಹಿರಿಯ ವಿಭಾಗದ ಜೊತೆಗೆ ಹಗ್ಗ ಕಿರಿಯ ವಿಭಾಗದಲ್ಲೂ ಕೂಡ ಪ್ರಥಮ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಮಂಜುನಾಥ್ ಗೌಡ ಗೋಳಿಹೊಳೆ. ಅದೇ ರೀತಿ ಯಥಾವತ್ತಾಗಿ ಹಗ್ಗ ಹಿರಿಯ ವಿಭಾಗದ ಜೊತೆಗೆ ಹಗ್ಗ ಕಿರಿಯ ವಿಭಾಗದಲ್ಲೂ ಕೂಡ ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಶಂಕರ್ ದೇವಾಡಿಗ ನಾಗೂರು. ಅದೇ ರೀತಿ ಹಗ್ಗ ಅತಿ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಶ್ರೀಕಾಂತ್ ನಾಯ್ಕ್ ಕೊಕ್ಕರ್ಣೆ. ವೇದಿಕೆ ಬಂದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಬೇಕು, ಗೌರವವನ್ನು ಪಡ್ಕೊಳ್ಬೇಕು. ಹಗ್ಗ ಅತಿ ಕಿರಿಯ ವಿಭಾಗದಲ್ಲಿ ಶ್ರೀಕಾಂತ್ ನಾಯ್ಕ್ ಕೊಕ್ಕರ್ಣೆ. ಅದೇ ರೀತಿ ದ್ವಿತೀಯ ಚಾಂಪಿಯನ್ ಆಗಿ ಶಂಕರ್ ದೇವಾಡಿಗ ನಾಗೂರು. ಈ ವರ್ಷದ ಚಿನ್ನದ ಹುಡುಗನಾಗಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿ ಹಗ್ಗ ಹಿರಿಯ ವಿಭಾಗ ಕಿರಿಯ ವಿಭಾಗ ಅದರ ಜೊತೆಗೆ ಅತಿ ಕಿರಿಯ ವಿಭಾಗದಲ್ಲೂ ಕೂಡ ದ್ವಿತೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ಹೆಗ್ಗಳಿಕೆ ಶಂಕರ್ ದೇವಾಡಿಗ ನಾಗೂರು. ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು. ಇದು ನಡೆದಂತಹ ಈ ಚಾಂಪಿಯನ್ ಪ್ರಶಸ್ತಿಗಳನ್ನು ರಚಿಸುವಲ್ಲಿ ನಮಗೆ ಸಹಕರಿಸುವವರು ಅರವಿಂದ ಪೂಜಾರಿ ಕೋಡೇರಿಯವರು. ಎಲ್ಲೇ ಇದು ಕೂಡ ಆದಷ್ಟು ಬೇಗ ವೇದಿಕೆ ಬಂದು ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಪಡೆಯುವಂತೆ ಭಿನ್ನ ಶ್ರೀಯುತ ಅರವಿಂದ ಕೋಡೇರಿಯವರು ಈ ಚಾಂಪಿಯನ್ ಪ್ರಶಸ್ತಿಗಳನ್ನು ರಚಿಸುವಲ್ಲಿ ಸಹಕರಿಸುತ್ತಿದ್ದಾರೆ. ಸೊ ಒಂದು ವಿಶೇಷ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದೀಗ ಸೂರ್ಯಚಂದ್ರ ಬೈಂದೂರು ಜೋಡಿಕೆರೆ ಕಂಬಳೋತ್ಸವದ ಬಹುಮಾನವನ್ನು ಗಿಟ್ಟಿಸಿಕೊಂಡಂತಹ ಮಾಲಕರನ್ನ ಓಟಗಾರರನ್ನ ಪ್ರಶಸ್ತಿಗಳನ್ನು ನೀಡುವಂತಹ ಸಮಯ. ಸಬ್ ಜೂನಿಯರ್ ವಿಭಾಗ ಚತುರ್ಥ ಬಹುಮಾನವಾಗಿ ವರಶ್ರೀ ವಾದಿರಾಜ್ ಹಾಲಾಡಿಯವರ ಕೋಣಗಳು. ಒಂದು ಪ್ರೀತಿಯ ಚಪ್ಪಾಳೆಗಳು ಬರಬೇಕು. ಕೋಣದ ಮಾಲಕರು ಓಟಗಾರರು ವೇದಿಕೆ ಮೇಲ್ಬಾಕಿ ಬಂದು ಚತುರ್ಥ ಚಿನ್ನದ ಬಣ್ಣದ ಹೊಳೆಯುವ ಪಾರಿತೋಷಕ ಜೊತೆಗೆ ನಗದು ರಾಶಿಯನ್ನು ಪಡಿಬೇಕು. ಈ ಒಂದು ಬಹುಮಾನವನ್ನ ಪರಮೇಶ್ವರ್ ಭಟ್ ಅವರು ಜೊತೆಗೆ ಭೋಜು ಪೂಜಾರಿ ಅವರು ಹಸ್ತಾಂತರಿಸಿದ್ದು ಭಿನ್ನ. ಚತುರ್ಥ ಬಹುಮಾನವಾಗಿ ವರಶ್ರೀ ವಾದಿರಾಜ್ ಹಾಲಾಡಿ ಅವರು ಒಂದು ಪ್ರೀತಿಯ ಚಪ್ಪಾಳೆಗಳು ಬರಬೇಕು. ಸಬ್ ಜೂನಿಯರ್ ವಿಭಾಗದ ಚತುರ್ಥ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ವರಶ್ರೀ ವಾದಿರಾಜ್ ಹಾಲಾಡಿ ಅವರು. ಅದೇ ರೀತಿ ಸಬ್ ಜೂನಿಯರ್ ವಿಭಾಗದ ತೃತೀಯ ಬಹುಮಾನವಾಗಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬಿ ಮಾಲೀಕರು ವೇದಿಕೆ ಮೇಲ್ಬಾಗಿ ಬಂದು ತೃತೀಯ ಚಿನ್ನದ ಬಣ್ಣದ ಹೊಳೆಯುವ ಪಾರಿತೋಷಕದ ಜೊತೆಗೆ ನಗದು ರಾಶಿಯನ್ನು ಪಡೆಯುವಂತೆ ಭಿನ್ನ.
ಚಪ್ಪಾಳೆಗಳು ಬರಬೇಕು. ಸಬ್ ಜೂನಿಯರ್ ವಿಭಾಗದ ತೃತೀಯ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬಿ. ಸಬ್ ಜೂನಿಯರ್ ವಿಭಾಗದ ತೃತೀಯ ಸ್ಥಾನಿಯಾಗಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬಿ. ವಿಶೇಷವಾಗಿ ಕಂಬಳೋತ್ಸವದ ಸಮಿತಿಯವರ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಬರಿದ್ದೇವೆ. ಅದೇ ರೀತಿ ಮುಂದಿನ ಬಹುಮಾನಗಳನ್ನು ಶ್ರೀಯುತ ಮುತ್ತೈ ಪೂಜಾರಿ ಅವರು ಹಸ್ತಾಂತರಿಸುವುದು ಭಿನ್ನ. ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ಆಸಿಖಾನ್ ಜೋಗನಮನೆ ಬಡ್ಕಳ. ಕೊಡವನ್ನು ಓಡಿಸಿದವರು ಶಂಕರ್ ನಾಗೂರು. ತೆಗೆದುಕೊಂಡಂತಹ ಸಮಯ 10.55. ಪ್ರೀತಿಯ ಚಪ್ಪಾಳೆಗಳು ಬರಬೇಕು. ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ಆಸಿಖಾನ್ ಜೋಗನಮನೆ ಬಡ್ಕಳ. ಕೊಡವನ್ನು ಓಡಿಸಿದವರು ಶಂಕರ್ ನಾಗೂರು. ತೆಗೆದುಕೊಂಡಂತಹ ಸಮಯ 10.55. ಒಂದು ವಿಶೇಷ ಚಪ್ಪಾಳೆಗಳು ಬರಬೇಕು. ಪುಟಾಣಿಗಳು ಕೂಡ ಕಂಬಳ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಆಸಿಖಾನ್ ಜೋಗಮನೆ ಬಡ್ಕಳದಲ್ಲಿ ಅದೇ ರೀತಿ ಸಬ್ ಜೂನಿಯರ್ ವಿಭಾಗದ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ಸ್ ಕಮ್ಮಟ್ಟು ಹೊಸಮನೆ ಬನ್ನಾಡಿ. ಚಪ್ಪಾಳಿ ವೇದಿಕೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಸಬ್ ಜೂನಿಯರ್ ವಿಭಾಗದ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ಸ್ ಕಮ್ಮಟ್ಟು ಹೊಸಮನೆ ಬನ್ನಾಡಿ. ಕೋಣವನ್ನು ಓಡಿಸಿದವರು ಮಂಜುನಾಥ್ ಗೌಡ. ತೆಗೆದುಕೊಂಡ ಸಮಯ 10.17. ಈ ವರ್ಷದ ಜೋಡುಕೆರೆ ಕಂಬಳದಲ್ಲಿ ಸಬ್ ಜೂನಿಯರ್ ವಿಭಾಗದ ಪ್ರಥಮ ಬಹುಮಾನ ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ಸ್ ಕಮ್ಮಟ್ಟು ಹೊಸಮನೆ ಬನ್ನಾಡಿ. ಕೋಣವನ್ನು ಓಡಿಸಿದವರು ಮಂಜುನಾಥ್ ಗೌಡ. ತೆಗೆದುಕೊಂಡ ಸಮಯ 10.17. ಅದೇ ರೀತಿ ವೀಕ್ಷಕ ವಿವರಣೆ ಕೊಟ್ಟಲ್ಲಿ ನಮ್ಮೊಂದಿಗೆ ಫಲಿತಾಂಶದಲ್ಲಿ ಸಹಕರಿಸಿರುವಂತಹ ಗುರುರಾಜ್ ಪೂಜಾರಿ ರತುಬಾಯಿ ಇದರ ಶಿಕ್ಷಕರು ಅವರಿಗೆ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಪರಿಸರದ ಶಿವಕುಮಾರ್ ಕಳವಾಡಿ ಅವರಿಗೆ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಳ್ತಾ ಜೂನಿಯರ್ ವಿಭಾಗದ ಚತುರ್ಥ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನು. ಈ ವರ್ಷದ ಜೂನಿಯರ್ ವಿಭಾಗದ ಚತುರ್ಥ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನು. ಭವನವಾಗಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನು. ಅದೇ ರೀತಿ ಜೂನಿಯರ್ ವಿಭಾಗದ ತೃತೀಯ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಕುಡ್ಲಿ ಬಾರ್ಕೂರು. ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಕುಡ್ಲಿ ಬಾರ್ಕೂರು ಅವರು ಜೂನಿಯರ್ ವಿಭಾಗದ ತೃತೀಯ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ. ನಗದು ರಾಶಿಯ ಜೊತೆಗೆ ತೃತೀಯ ಚಿನ್ನದ ಬಣ್ಣದ ಹೊಳೆಯ ಪಾರಿತೋಷಕವನ್ನು ಪಡ್ಕೊಳ್ಳುವಂತೆ ಭಿನ್ನ. ಸೂರ್ಯಚಂದ್ರ ಜೋಡುಗರಿ ಕಂಬಳೋತ್ಸವದಲ್ಲಿ ಆಯೋಜನೆಗೊಂಡಂತಹ ಕಂಬಳೋತ್ಸವದಲ್ಲಿ ಜೂನಿಯರ್ ವಿಭಾಗದಲ್ಲಿ ತೃತೀಯ ಬಹುಮಾನ ಶ್ರೀದುರ್ಗ ಕೃಷ್ಣಮೇಸ್ತ್ರಿ ಕೊಡ್ಲಿ ಬಾರ್ಕೂರು. ಅದೇ ರೀತಿ ಜೂನಿಯರ್ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಮಂಜು ಪೂಜಾರಿ ಮಯ್ಯಾಡಿ ಪಿಣ್ಕಿ ಮನೆ. ಈ ಕೋಣವನ್ನು ಓಡಿಸಿದವರು ಪ್ರಜ್ವಲ್. ತೆಗೆದುಕೊಂಡ ಸಮಯ 10.41.
ಚಪ್ಪಾಳೆ ಬರಬೇಕು. ಜೂನಿಯರ್ ವಿಭಾಗದ ದ್ವಿತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಮಂಜು ಪೂಜಾರಿ ಮಯ್ಯಾಡಿ ಪಿಣಿಗಿ ಮನೆ. ಕೋಣವನ್ನು ಓಡಿಸಿದವರು ಪ್ರಜ್ವಲ್. ತೆಗೆದುಕೊಂಡ ಸಮಯ 10.41. ಅದೇ ರೀತಿ ಸೂರ್ಯಚಂದ್ರ ಬೈಂದೂರು ಜೋಡಕರಿ ಕಂಬಳದಲ್ಲಿ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಬಹುಮಾನವಾಗಿ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪಿ. ಈ ಕೋಣವನ್ನು ಓಡಿಸಿದವರು ಮಂಜುನಾಥ್ ಗೌಡ. ತೆಗೆದುಕೊಂಡ ಸಮಯ 9.97. ಶ್ರೀಯುತ ಸಂತೋಷ್ ಪೂಜಾರಿ ಅವರು ಹಸ್ತಾಂತರಿಸಿದ ಭಿನ್ನ ಮುಂದಿನ ಬಹುಮಾನಗಳನ್ನು ಜೂನಿಯರ್ ವಿಭಾಗದ ಪ್ರಥಮ ಬಹುಮಾನ ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪಿ. ಈ ಕೋಣವನ್ನು ಓಡಿಸಿದವರು ಮಂಜುನಾಥ್ ಗೌಡ. ತೆಗೆದುಕೊಂಡ ಸಮಯ 9.97. ದಿವಂಗತ ವೆಂಕಟ ಪೂಜಾರಿ ಅವರ ಅವಿಸ್ಮರಣೀಯ ನೆನಪುಗಳೊಂದಿಗೆ ಆಯೋಜನೆಗೊಂಡಿರುವಂತಹ ಸೂರ್ಯಚಂದ್ರ ಬೈಂದೂರು ಜೋಡಕರಿ ಕಂಬಳದ ಹಗ್ಗ ಹಿರಿಯ ವಿಭಾಗದಲ್ಲಿ ಚತುರ್ಥ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ಗಿರಿಜಾ ರೋಡ್ ಲೈನ್ಸ್ ಕೋಟಾ ಗಾಡಿ ಕುಸ ಪೂಜಾರಿ. ಬರಬೇಕು ವೇದಿಕೆಗೆ, ಚತುರ್ಥ ಬಹುಮಾನವನ್ನು ಪಡೆಯಬೇಕು. ಹಗ್ಗ ಹಿರಿಯ ವಿಭಾಗದಲ್ಲಿ ಚತುರ್ಥ ಬಹುಮಾನ ಗಿರಿಜಾ ರೋಡ್ ಲೈನ್ಸ್ ಕೋಟಾ ಗಾಡಿ ಕುಸ ಪೂಜಾರಿ. ಕೋಣವನ್ನು ಓಡಿಸವರು ಮಂಜುನಾಥ್ ಗೌಡ. ಹಾಗೆ ತೃತೀಯ ಬಹುಮಾನವನ್ನು ಕೂಡ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿಗೆ ಪಡೆದುಕೊಳ್ತಾ ಇದೆ. ಓಡಿಸವರು ಮಂಜುನಾಥ್ ಗೌಡ. 2 ಪ್ರಶಸ್ತಿಗಳನ್ನು ಒಮ್ಮೆಲೆ ಸ್ವೀಕರಿಸುವಂತೆ ಮನವಿ. ಒಂದು ಪ್ರೀತಿಯ ಚಪ್ಪಾಳೆಗಳು ಬರಬೇಕು. ಈ ವರ್ಷದ ಹಗ್ಗ ಹಿರಿಯ ವಿಭಾಗದಲ್ಲಿ ತೃತೀಯ ಹಾಗೂ ಚತುರ್ಥ ಬಹುಮಾನವನ್ನು ಗಿಟ್ಟಿಸಿಕೊಂಡಿರುವಂತಹ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಯಥಾವತ್ತಾಗಿ ತೃತೀಯ ಹಾಗೂ ಚತುರ್ಥ ಬಹುಮಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದೇ ರೀತಿ ಹಗ್ಗ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಬೈಂದೂರು ಸಸಿಹಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು. ಈ ಕೋಣವನ್ನು ಓಡಿಸಿದವರು ಶಂಕರ್ ನಾಗೂರು. ನಮ್ಮ ಕಂಬಳೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಬಾಲರಾಜ್ ಶೆಟ್ಟಿ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಬಹುಮಾನವಾಗಿ ಬೈಂದೂರು ಸಸಿಹಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು ಹಾಗೆ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನು ಗಿಟ್ಟಿಸಿಕೊಂಡಿದೆ. ಈ ಕೋಣವನ್ನು ಓಡಿಸಿದವರು ಶಂಕರ್ ನಾಗೂರು. ತೆಗೆದುಕೊಂಡ ಅವಧಿ 10.39. ಅದೇ ರೀತಿ ಹಗ್ಗ ಹಿರಿಯ ವಿಭಾಗದ ಪ್ರಥಮ ಬಹುಮಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಕೋಟಮಣ್ಣೂರು ಪಡುಗೆರೆ ದಿವಂಗತ ಸೀನಾ ಪೂಜಾರಿ ಅವರು. ಕೋಣವನ್ನು ಓಡಿಸಿದವರು ಭರತ್ ನಾಯ್ಕ್ ಮುದ್ದುಮನೆ. ತೆಗೆದುಕೊಂಡ ಅವಧಿ 9.84. ಹಗ್ಗ ಹಿರಿಯ ವಿಭಾಗದ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ಕೋಟಮಣ್ಣೂರು ಪಡುಗೆರೆ ದಿವಂಗತ ಸೀನಾ ಪೂಜಾರಿ ಅವರು. ಕೋಣವನ್ನು ಓಡಿಸಿದವರು ಭರತ್ ನಾಯ್ಕ್ ಮುದ್ದುಮನೆ. ತೆಗೆದುಕೊಂಡ ಅವಧಿ 9.84. ಅದೇ ರೀತಿ ಹಲಗೆ ವಿಭಾಗದಲ್ಲಿ ಚತುರ್ಥ ಬಹುಮಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಮೊಳಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರು. ಈ ಕೋಣವನ್ನು ಓಡಿಸಿದವರು ರಾಘವೇಂದ್ರ ಕಾಮನ ಮನೆ. ಹಲಗೆ ವಿಭಾಗದ ಚತುರ್ಥ ಬಹುಮಾನ
ಮೊಳಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರು ಈ ಕೋಣವನ್ನು ಓಡಿಸಿದವರು ಭರತ್ ನಾಯ್ಕ್. ನೋಡಿ ಅಲ್ಲಿ ವೆಂಕಟೇಶ್ ಅವರು ಬಡಮನೆಯವರು. ಅದೇ ರೀತಿ ಹಲಗೆ ವಿಭಾಗದ ತೃತೀಯ ಬಹುಮಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ವೇದಿಕೆಗೆ ಬಂದು ತೃತೀಯ ಚಿನ್ನದ ಬಣ್ಣದ ಹೊಳೆಯುವ ಪಾರಿತೋಷಿಕವನ್ನು ಪಡೆಯಬೇಕು. ಅದರ ಜೊತೆಗೆ ನಗದು ರಾಶಿಯನ್ನು ಪಡೆಯುವಂತೆ ಭಿನ್ನ. ಹಲಗೆ ವಿಭಾಗದ ತೃತೀಯ ಬಹುಮಾನವಾಗಿ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ಅದೇ ರೀತಿ ಹಲಗೆ ವಿಭಾಗದ ದ್ವಿತೀಯ ಬಹುಮಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು. ಸೂರ್ಯಚಂದ್ರ ಜೋಡಕರಿಗೆ ಬೆಳೆದ ಹಲಗೆ ವಿಭಾಗದ ದ್ವಿತೀಯ ಬಹುಮಾನವಾಗಿ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು. ಈ ಕೋಣವನ್ನು ಓಡಿಸಿದವರು ಗಣೇಶ್. ತೆಗೆದುಕೊಂಡ ಸಮಯ 10.56. ಹಲಗೆ ವಿಭಾಗದ ದ್ವಿತೀಯ ಚಿನ್ನದ ಬಣ್ಣದ ಹೊಳೆಯುವ ಪಾರಿತೋಷಿಕ ಹೋಗ್ತಾ ಇದೆ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳಿಗೆ. ಅದೇ ರೀತಿ ಹಲಗೆ ವಿಭಾಗದ ದ್ವಿತೀಯ ಬಹುಮಾನ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರಿಗೆ ಹೋಗಿದೆ. ಕೋಣವನ್ನು ಓಡಿಸಿದವರು ಗಣೇಶ್. ತೆಗೆದುಕೊಂಡ ಸಮಯ 10.56. ಅದೇ ರೀತಿಯಲ್ಲಿ ಈ ಕಂಬಳೋತ್ಸವದಲ್ಲಿ ವಿಶೇಷವಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಿರುವವರು ನಮ್ಮ ಈ ಪರಿಸರದ ಲಚ್ಚು ಯಾನೆ ಲಕ್ಷ್ಮಣ್ ಅವರು. ಎಲ್ಲಿ ಎದ್ದು ಕೂಡ ಅಷ್ಟು ಬೇಗ ವೇದಿಕೆಗೆ ಬಂದು ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಪಡೆಯುವಂತೆ ಭಿನ್ನ ಶ್ರೀಯುತ ಲಕ್ಷ್ಮಣ್ ಅವರಲ್ಲಿ ಭಿನ್ನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಕಿರಣ್ ಅವರು ವೇದಿಕೆ ಮೇಲ್ಬಾಕಿ ಬಂದು ಅದೇ ರೀತಿ ಹಲಗೆ ವಿಭಾಗದ ಪ್ರಥಮ ಬಹುಮಾನವಾಗಿ ಕುಪ್ಪಯ್ಯ ನಾಯ್ಕ್ ಗೊರಟೆ ಬಡ್ಕಳ ಈ ಕೋಣವನ್ನು ಓಡಿಸಿದವರು ರಾಘು ಕಾಮನ್ ಮನೆ. ತೆಗೆದುಕೊಂಡ ಅವಧಿ 10.37. ಅದೇ ರೀತಿ ಈ ಕಂಬಳೋತ್ಸವ ವಿಶೇಷವಾಗಿ ಸಹಕರಿಸುತ್ತಾ ಎಲ್ಲರೂ ಕೂಡ ಚಾ ಹೇಳಿದಾಗ ಚಾ ನಮ್ಮೂರಿನ ಭಾಳ ಸಕ್ರಿಯ ಈ ಭಾಗದಲ್ಲಿ ಹಿರಿಯರಿಗೆಲ್ಲ 60 ವರ್ಷದ ಕಾರ್ಡ್ ಮತ್ತು ಅವರಿಗೆ ಬೇಕಾದಂಥ ಸೊಸೈಟಿ ಮಕ್ಕಳದೊಂದು ಈ ಥರ ವಿವಿಧ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ನಮ್ಮೂರಿನ ಯುವಕ ರಮೇಶ್ ಜೋಗನ ಮನೆ ಮತ್ತು ಧಾರ್ಮಿಕ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿ ಭಕ್ತ ವೃಂದದವರು ಅವ್ರದ್ದೇ ಒಂದು ತಂಡ ಇದೆ. ಈ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ತಾರೆ. ಅವರಿಗೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ನಮ್ಮೊಂದಿಗೆ ಇಂದು ಕೈ ಜೋಡಿಸಿದ್ದಾರೆ. ಹಾಗೆ ಅದೇ ರೀತಿ ವಿಶೇಷವಾಗಿ ನಮ್ಮೊಂದಿಗೆ ಅಲ್ಲಿ ಪ್ರಿಂಟಿಂಗ್ ಹಾಗೆ ವೀಕ್ಷಕ ವಿವರಣೆಯಲ್ಲಿ ಸಹಕರಿಸಿರುವಂತಹ ಶ್ರೀಯುತ ಪ್ರಸನ್ನ ಸಸಿದ್ಲ ಅವರು ವೇದಿಕೆ ಮೇಲ್ಭಾಗಕ್ಕೆ ಬಂದು ಈ ಕಂಬಳೋತ್ಸವ ನೆನಪಿನ ಸ್ಮರಣೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿ ಶ್ರೀಯುತ ಭರತ್ ಅವರು ವೇದಿಕೆ ಮೇಲ್ಭಾಗಕ್ಕೆ ಬಂದು ಈ ಕಂಬಳೋತ್ಸವದ ನೆನಪಿನ ಸ್ಮರಣೆಯನ್ನು ಪಡ್ಕೊಳ್ಬೇಕು. ವಿಶೇಷವಾಗಿ ಸಹಕರಿಸಿರುವಂತಹ ಶ್ರೀಯುತ ಭರತ್ ಅವರಿಗೆ ಕಿರಣ್ ಬಿಜೂರ್ ಅವರು ನಮ್ಮ ಕಿರು ಗೌರವವನ್ನು ಪಡ್ಕೊಳ್ಬೇಕು. ಅಲ್ಲಿ ನಮಗೆ ನಿನ್ನೆಯಿಂದ ವಿಶೇಷವಾಗಿ ಸಹಕಾರವನ್ನು ಕೊಟ್ಟವರು ಕಿರು ಗೌರವವನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಸಹಕಾರವನ್ನು ಸ್ಮರಿಸಿಕೊಂಡು ಮುಂದಿನ ದಿನಗಳಲ್ಲೂ ಕೂಡ ಈ ಭಾಗದಲ್ಲಿ ಕಂಬಳದ ಚಟುವಟಿಕೆಗಳಿಗೆ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನಿರೀಕ್ಷಿಸಿಕೊಂಡು ನಿಮಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಸಮಿತಿಯ ಗೌರವಾನ್ವಿತ ಎಲ್ಲ ಪದಾಧಿಕಾರಿಗಳು ಮೇಲ್ಭಾಗಕ್ಕೆ ಬರಬೇಕು. ಈ ಕಂಬಳದ ಯಶಸ್ವಿಗೆ ನೀವು ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದೀರಿ ಹಲವಾರು ದಿನಗಳಿಂದ. ಈ ಕರೆಯನ್ನು ತಯಾರು ಮಾಡುವಲ್ಲಿ ಇರಬಹುದು, ಯಾವುದೇ ವಿಚಾರದಲ್ಲಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಪರಿಹಾರವನ್ನು ಕಂಡುಕೊಂಡು ಈ ಕಂಬಳ ಕೂಟದ ಯಶಸ್ಸಿಗೆ ಗಟ್ಟಿ ಧ್ವನಿಯಾಗಿ ನಿಂತಂಥ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ವೆಂಕಟೇಶ್ ಬಡಾಮನೆ ಅವರು ವಿಶೇಷವಾಗಿ ಸೆನ್ಸರ್ ವಿಭಾಗದಲ್ಲಿ ನಮಗೆ ಉಚಿತ ಸೇವೆಯನ್ನು ಮಾಡಿ ತಾನೋರ್ವ ಪದಾಧಿಕಾರಿಯಾಗಿ ಸೆನ್ಸರ್ ಅಲ್ಲದೇ ಇದ್ದ ದಿನಗಳಲ್ಲೂ ಕೂಡ ಅವರು ಕಂಬಳಕ್ಕೆ ಬಂದು ಅಲ್ಲಿ ಸ್ಕೋರರ್ ವಿಭಾಗದಲ್ಲಿ ವಿಶೇಷ ಸೇವೆ ಮಾಡಿದವರು. ಯಾವುದೇ ನಿರೀಕ್ಷೆಯನ್ನು ಇಟ್ಕೊಂಡವರಲ್ಲ. ಅವರ ಸೇವೆಯನ್ನು ಗುರುತಿಸುವಂಥದ್ದು ನಮ್ಮ ಜವಾಬ್ದಾರಿ. ದಯವಿಟ್ಟು ಬನ್ನಿ ಸರ್ ವೇದಿಕೆ ಮೇಲ್ಭಾಗಕ್ಕೆ. ನಿಮ್ಮನ್ನು ಪ್ರೀತಿಯಿಂದ ಅಭಿವಂದಿಸಿಕೊಳ್ತೇವೆ. ಕಂಬಳ ಪರ ಚಟುವಟಿಕೆಗಳು ಹೀಗೆ ಸದಾ ಆಗಬೇಕು ಎನ್ನುವಂಥ ಆಶಯದೊಂದಿಗೆ
ಅದೇ ರೀತಿ ನಾವು ಈ ಕಂಬಳೋತ್ಸವದಲ್ಲಿ ಸರಿಸುಮಾರು 5 ಗಂಟೆಯಿಂದ ಬೆಳಗಿನ ಜಾವ ಈ ಹೊತ್ತಿನವರೆಗೂ ಕೂಡ ಕಂಬಳದಲ್ಲಿ ವಿಶೇಷವಾಗಿ ವೀಕ್ಷಣೆಯನ್ನು ಮಾಡಿ ಆ ಕಂಬಳದ ಜೊತೆಗೆ ಮನೆಯವರ ತನಗೆ ಬರೆದಿರುವಂತಹ ಶ್ರೀಯುತ ಚೈತ್ರ ಪರಮೇಶ್ವರಿ ಕೂಡ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ನಾಗರಾಜ್ ಕೋಟ್ಯಾಡಿ ಅವರು ವಿಶ್ವನಾಥ್ ದೇವಾಡಿಗರು ಕಂಬಳದ ಹುಚ್ಚು ಅಭಿಮಾನಿ. ಎಂಥದೇ ಕಂಬಳದ ಕಾರ್ಯಕ್ರಮ ಇರಲಿ ನಮಗೆ ಕರೆ ಮಾಡಿ ಅದು ಮಾಡಬೇಕು, ಇದು ಮಾಡಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತಕ್ಕಂಥ ಪರಿಕಲ್ಪನೆ. ಅಭಿಮಾನಿ ಆದರೂ ಕೂಡ ಕಂಬಳದ ಮೇಲೆ ದೂರದಿಂದ ವೀಕ್ಷಿಸುವಂಥ ವಿಶ್ವನಾಥ್ ಗದ್ದೆಮನೆ ಎಲ್ಲಿದ್ದರೂ ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬಂದು ನಿಮ್ಮ ಕಂಬಳದ ಪ್ರೀತಿಯನ್ನು ಸ್ಮರಿಸಿಕೊಂಡಿದ್ದೇವೆ. ಮೇಲ್ಭಾಗಕ್ಕೆ ಬಂದು ಒಂದು ಗೌರವವನ್ನು ಪಡ್ಕೊಳ್ಬೇಕಾಗಿ ಕೋರಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಈ ವಿಶೇಷವಾದಂಥ ಪ್ರಪ್ರಥಮವಾಗಿ ಈ ಭಾಗದಲ್ಲಿ ಆಯೋಜಿಸಬೇಕೆನ್ನುವಂತಹ ನಿಟ್ಟಿನಲ್ಲಿ ದಿವಂಗತ ವೆಂಕಟ ಪೂಜಾರಿ ಅವರ ಸವಿನೆನಪಿಯಾಗಿ ಹಮ್ಮಿಕೊಂಡಿರುವಂತಹ ಈ ಕಂಬಳೋತ್ಸವಕ್ಕೆ ವಿಶೇಷವಾಗಿ ಸ್ಥಳಾವಕಾಶವನ್ನು ನೀಡಿರುವಂತಹ ಅಣ್ಣಪ್ಪಯ್ಯ ಆಚಾರ್ಯ ಅವರು, ಅದೇ ರೀತಿ ಇಂದಿರಾ ಕೊಠಾರಿ ಅವರಿಗೆ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಪಾಂತಿಗರಡಿ ಮನೆಯವರಿಗೆ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಬಿಆರ್ ಕುಟುಂಬಸ್ಥವರಿಗೆ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ದೇವಳದ ಎಲ್ಲ ಆಡಳಿತ ಮಂಡಳಿಯವರಿಗೆ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವಸಂತಿ ಅವರ ಮನೆಯವರಿಗೂ ಕೂಡ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಪ್ರಸನ್ನ ನೀಲಕಣಿ ಅವರ ಮನೆಯವರಿಗೂ ಕೂಡ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸೆನ್ಸರ್ ವಿಭಾಗದ ನಮ್ಮ SG ಡಿಜಿಟಲ್ ಇದರ ವೆಂಕಟೇಶ್ ಬಣ್ಣವನ ಹಾಗೆ ಅವರ ತಂಡಕ್ಕೆ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಯಾವುದೇ ಚ್ಯುತಿ ಬಾರದಂತೆ ನೇರ ಪ್ರಸಾರವನ್ನು ನೀಡಿರುವಂತಹ ತುಳುನಾಡು ವಾರ್ತೆಗಳು ಕೂಡ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ಅದೇ ರೀತಿ ಸುಂದರ ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಮಾಡಿರುವಂತಹ ಅನಂತ ಪದ್ಮನಾಭ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಕಂಬಳ ಪ್ರೇಮಿಗಳಿಗೆ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ಕಂಬಳ ಪ್ರೇಮಿಗಳಿಗೆ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಮುಂದಿನ ವರ್ಷ ಮತ್ತೆ ಜೋಡುಕೆರೆ ಕಂಬಳ ಆಗಲಿ ಅನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಸಲ್ಲಿಸಿಕೊಳ್ತಾ ಎಲ್ಲರೂ ಮನೆಗೆ ಹೋಗುವಾಗ ಸುರಕ್ಷಿತವಾಗಿ ಸಾಗುವಂತೆ ಮನವಿ. ಅದೇ ರೀತಿ ಶ್ರೀಯುತ ಪದ್ಮನಾಭಣ್ಣವರ ಮಗನಾಗಿರುವಂತಹ ಶ್ರೀಯುತ ಮನೋಜ್ ಅವರು ವೇದಿಕೆ ಮೇಲ್ಭಾಗಕ್ಕೆ ಈ ಕಾರ್ಯಕ್ರಮದ ನೆನಪಿನ ಸ್ಮರಣೆಯನ್ನು ಪಡ್ಕೊಳ್ಬೇಕು. ಶ್ರೀಯುತ ಮನೋಜ್ ಅವರು ವೇದಿಕೆ ಮೇಲ್ಭಾಗಕ್ಕೆ ಈ ಕಾರ್ಯಕ್ರಮದ ನೆನಪಿನ ಸ್ಮರಣೆಯನ್ನು ಪಡ್ಕೊಳ್ಬೇಕು. ಎಲ್ಲ ತಾಲೂಕು ಕಂಬಳ ಸಮಿತಿಯ ಸದಸ್ಯರು ದಯವಿಟ್ಟು ನಮ್ಮೊಂದಿಗೆ ಈ ಹೊತ್ತಿನವರಿಗೆ ಕಂಬಳದಲ್ಲಿದ್ದೀರಿ. ನಿಮ್ಮ ಪ್ರೀತಿಯ ಸಹಕಾರ ಹೀಗೆ ಇರಬೇಕು. ಮುಂದಿನ ವರ್ಷ ಯಶಸ್ವಿಯಾಗಿ ಜೋಡುಕೆರೆ ಕಂಬಳವನ್ನು ಆಯೋಜಿಸಬೇಕು ಈ ಭಾಗದಲ್ಲಿ ಎನ್ನುವಂತಹ ಒಂದು ಪ್ರೀತಿಯ ಮನವಿಗಳನ್ನು ಸಲ್ಲಿಸಿಕೊಳ್ತಾ ಶುಭ ಹಾರೈಕೆಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೊಬ್ಬ ಬಂತು. ಧನ್ಯವಾದ.